ಗವರ್ನಮೆಂಟ್ ಆಫ್ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ರವರು ಆಯೋಜಿಸಿರತಕ್ಕಂಥ ಜ್ಞಾನ ತರಂಗ ಸಿಇಟಿ ನೀಟ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಮಂಜುನಾಥ್ ಎಂಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಡಿಸ್ಕಷನ್ ಸ್ವಲ್ಪ ಫಾಸ್ಟ್ ಇರುತ್ತೆ. ನಿಮಗೆ ಅದು ಯಾಕೆ ಅಂದರೆ ಕೊಟ್ಟಿರ್ತಕ್ಕಂಥದ್ದು 1.5 ಗಂಟೆ ಆಗಿರೋದ್ರಿಂದ ಅದರಲ್ಲಿ ಸಿನಾಪ್ಸಿಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಆದರೂ ಪರವಾಗಿಲ್ಲ. ಸೊ ಈ ಒಂದು ಕಾರ್ಯಕ್ರಮ, ಈ ವಿಡಿಯೋ ಕ್ಲಿಪ್ಸು ನಿಮಗೆ ಯೂಟ್ಯೂಬಲ್ಲಿ ಅವೈಲಬಲ್ ಇರೋದ್ರಿಂದ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ನೀವು ಯಾವಾಗ ಬೇಕಾದರೂ ಮತ್ತೆ ಇದನ್ನು ರಿಪೀಟ್ ಮಾಡ್ಕೊಳ್ಬಹುದು. ಮತ್ತೆ ಮನೆಯಲ್ಲಿ ಪ್ರಾಬ್ಲಮ್ಸನ್ನು ಮತ್ತೆ ರಿಪೀಟ್ ಮಾಡಿ ಸ್ಲೋ ಮಾಡಿ ನೋಡ್ತಕ್ಕಂಥ ಅವಕಾಶ ನಿಮಗಿರುತ್ತೆ. ಥ್ಯಾಂಕ್ ಯು. ಈಗ ನಾನು ಸಿನಾಪ್ಸಿಸ್ ಅನ್ನು ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ಆಪ್ಟಿಕ್ಸ್ ಅನ್ನ 2 ಬ್ರಾಂಚ್ ಮಾಡಿದ್ವಿ. ಒಂದು ರೇ ಆಪ್ಟಿಕ್ಸ್, ಇನ್ನೊಂದು ಫಿಸಿಕಲ್ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಅನ್ನು ನಾವು ಜಮೆಟ್ರಿಕಲ್ ಆಪ್ಟಿಕ್ಸ್ ಅಂತಾನೂ ಸಹ ಕರಿತೇವೆ. ಸೊ ಇಲ್ಲಿ ಬಿಹೇವಿಯರ್ ಆಫ್ ಲೈಟ್ ಅಟ್ ದ ಇಂಟರ್ಫೇಸ್ ಆಫ್ ದ 2 ಮೀಡಿಯಾ. ಸೊ ಇದು ಒಂದು ಗ್ಲಾಸ್ ಮೀಡಿಯಂ, ಇದು ಏರ್ ಮೀಡಿಯಂ. ಸೊ ಈ ಸರ್ಫೇಸು ಈ 2 ಮೀಡಿಯಂ ಅನ್ನ ಸಪರೇಟ್ ಮಾಡಿದೆ. ಇಂಥ ಒಂದು ಸರ್ಫೇಸ್ ಮೇಲೆ ಲೈಟ್ ಇನ್ಸಿಡೆಂಟ್ ಆದರೆ ಏನಾಗುತ್ತೆ ನೋಡೋಣ. ಸೊ ಅದು ಒಂದು ಪಾರ್ಟ್ ರಿಫ್ಲೆಕ್ಟ್ ಆಗುತ್ತೆ, ಇನ್ನೊಂದು ಪಾರ್ಟ್ ರಿಫ್ರಾಕ್ಟ್ ಆಗುತ್ತೆ, ಒಂದು ಸ್ವಲ್ಪ ಪಾರ್ಟು ಈ ಮೀಡಿಯಮ್ಮು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ 3 ಥಿಂಗ್ಸ್ ಹ್ಯಾಪನ್ ವೆನ್ ಲೈಟ್ ಇನ್ಸಿಡೆಂಟ್ ಆನ್ ದ ಸರ್ಫೇಸ್. ನೆಕ್ಸ್ಟ್, ಸೊ ಇದು ಒಂದು ಮಿರರ್ ಅಂದರೆ ಒಂದು ಗ್ಲಾಸ್ನ ಒಂದು ಸರ್ಫೇಸ್ಗೆ ಮೆಟಾಲಿಕ್ ಕೋಟಿಂಗ್ ಅನ್ನು ಮಾಡಿರ್ತಾರೆ. ಯಾಕೆಂದರೆ ಮೆಟಲ್ಗೆ ರಿಫ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇದೆ, ಅದಕ್ಕೋಸ್ಕರ. ಈ ಗ್ಲಾಸೇ ಮಿರರ್ ಅಲ್ಲ, ಆ ರಿಫ್ಲೆಕ್ಟ್ ಮಾಡ್ತಕ್ಕಂಥ ಮೆಟಲ್ ಸರ್ಫೇಸು ಮಿರರ್. ಸೊ ಇಲ್ಲಿ ಇದು ನಾರ್ಮಲ್. ಈಗ ಒಂದು ಲೈಟ್ ಇನ್ಸಿಡೆಂಟ್ ಆದರೆ ಅದು ಈ ಥರ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇದು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಇದು ನಾರ್ಮಲ್ಲಿಂದ ಇನ್ಸಿಡೆಂಟ್ ರೇಗೆ ಇರುವಂಥ ಆಂಗಲ್ ಆಫ್ ಇನ್ಸಿಡೆನ್ಸ್, ನಾರ್ಮಲಿಂದ ರಿಫ್ಲೆಕ್ಟೆಡ್ ರೇಗೆ ಇರ್ತಕ್ಕಂಥ ಆಂಗಲ್ ಆಫ್ ರಿಫ್ಲೆಕ್ಷನ್. ನಂತರ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸಪೋಸ್ ದಿಸ್ ಇಸ್ ಪ್ಲೇನ್ ಮಿರರ್ ಮತ್ತು ಇದು ಒಂದು ನಾರ್ಮಲ್. ಸೊ ಈಗ ಲೈಟ್ ರೇ ಇನ್ಸಿಡೆಂಟ್ ಆದಾಗ ಅದು ಈ ಥರ ರಿಫ್ಲೆಕ್ಟ್ ಆಗುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್. ನಾವು ಈ ಆ್ಯಂಗಲ್ಸನ್ನು ಮೆಜರ್ ಮಾಡಿದ್ರೆ ಲುಕಿಯರ್, ಇಲ್ಲಿಂದ ಇಲ್ಲಿಗೆ 40 ಡಿಗ್ರಿ ಇದೆ, ಇಲ್ಲಿಂದ ಇಲ್ಲಿಗೆ 40 ಡಿಗ್ರಿ ಇದೆ. ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸು, ಇದು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದರಿಂದ ಗೊತ್ತಾಗುತ್ತೆ ನಮಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಈಗ ಇದು ಸ್ಪೆರಿಕಲ್ ಮಿರರ್. ಔಟರ್ ಸರ್ಫೇಸನ್ನು ನಾವು ಕೋಟ್ ಮಾಡಿದ್ದೇವೆ, ಇನ್ನರ್ ಸರ್ಫೇಸು ಮಿರರ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಇದು ಕಾನ್ಕೇವ್ ಮಿರರ್. ಸೊ ಇಲ್ಲಿ ಈ ಸೆಂಟ್ರಲ್ ಪಾಯಿಂಟನ್ನು, ಇದರ ಮಿಡ್ ಪಾಯಿಂಟನ್ನು ಪೋಲ್ ಅಂತ ಕರಿತೀವಿ. ಮತ್ತು ಇದನ್ನು ನಾವು ಒಂದು ಸ್ಪಿಯರ್ ಅಂತ ತಗೊಂಡ್ರೆ ಅದರ ಸೆಂಟ್ರನ್ನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಪೋಲು ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗ್ತಕ್ಕಂಥ ಒಂದು ಆಕ್ಸಿಸನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಪೋಲಿಂದ ಸೆಂಟರ್ ಆಫ್ ಕರ್ವೇಚರ್ಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ರೇ, ಇದು ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿರ್ತಕ್ಕಂಥ ರೇ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಇಲ್ಲಿ ಒಂದು ಟ್ಯಾಂಜೆಂಟ್ ಬರೀಬೇಕು. ಟ್ಯಾಂಜೆಂಟ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಬರೆದ್ರೆ ಅದು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗುತ್ತೆ. ಇದು ನಾರ್ಮಲ್. ಈಗ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆದರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಷ್ಟೇ ಆಂಗಲ್ ಆಫ್ ರಿಫ್ಲೆಕ್ಷನ್ ಇರೋ ಥರ ಈ ರೇ ರಿಫ್ಲೆಕ್ಟ್ ಆಗುತ್ತೆ, ಈ ಥರ ಲೈಕ್ ದಿಸ್. ಸೊ ಇನ್ನು ಅಂದರೆ ಈ ಥರ ಇನ್ಸಿಡೆಂಟ್ ಆಗುತ್ತೆ, ಮತ್ತು ಅದು ಈ ಪಾಯಿಂಟ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದೇ ಥರ ಈ ಪ್ಯಾರಲಲ್ ರೇಸ್ ಈ ಮಿರರ್ ಮೇಲೆ ಬಿದ್ದಾಗ ಒಂದು ಪಾಯಿಂಟ್ ಹತ್ರ ಫೋಕಸ್ ಆಗುತ್ತೆ. ಇದಕ್ಕೆ ನಾವು ಪ್ರಿನ್ಸಿಪಾಲ್ ಫೋಕಸ್ ಅಂತ ಕರಿತೀವಿ. ಈ ಪ್ರಿನ್ಸಿಪಾಲ್ ಫೋಕಸ್ಗೂ ನಂತರ ಈ ಪೋಲ್ಗೂ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಪ್ರಿನ್ಸಿಪಾಲ್ ಫೋಕಸ್ಗೂ ಮತ್ತು ಸೆಂಟರ್ ಆಫ್ ಕರ್ವೇಚರ್ಗೂ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇದು ಪೋಲ್, ಇದು ಪ್ರಿನ್ಸಿಪಾಲ್ ಫೋಕಸ್, ಫೋಕಲ್ ಲೆಂತ್. ಸೊ ಇದು ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ನಲ್ಲಿ ಅರ್ಧದಷ್ಟು ಫೋಕಲ್ ಲೆಂತ್ ಇರುತ್ತೆ. ಸೊ ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು r/2. ನಂತರ ಫಾರ್ಮೇಷನ್ ಆಫ್ ಇಮೇಜ್, ಇದು ತುಂಬ ಇಂಪಾರ್ಟೆಂಟ್. ರೇ ಆಪ್ಟಿಕ್ಸಲ್ಲಿ ಇದು ನಿಮ್ಗೆ ಗೊತ್ತಿದ್ರೆ ಪ್ರಾಬ್ಲಮ್ಸನ್ನು ಮಾಡೋದಕ್ಕೆ, ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೂ ಸಹ ಅನುಕೂಲ ಆಗುತ್ತೆ. ಇಲ್ಲಿ ಇದು ಪೋಲು, ಇದು ಪ್ರಿನ್ಸಿಪಲ್ ಫೋಕಸ್, ಇದು ಸೆಂಟರ್ ಆಫ್ ಕರ್ವೇಚರ್. ಸೊ ಇದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಇಂದ ಹೊರಗಡೆ ಇದ್ದಾಗ ನಮಗೆ ಎಲ್ಲಿ ಇಮೇಜ್ ಬರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಪ್ಯಾರಾಕ್ಸಿಯಲ್ ರೇ ರಿಫ್ಲೆಕ್ಟ್ ಆದಮೇಲೆ ಎಫ್ ಮುಖಾಂತರ ಪಾಸ್ ಆಗುತ್ತೆ.
ಸೊ ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗುತ್ತೆ, ಇನ್ನೊಂದ್ರೆ ಇಲ್ಲಿ ಇನ್ಸಿಡೆಂಟ್ ಆಗಿ ಇದು ರಿಫ್ಲೆಕ್ಟ್ ಆಗುತ್ತೆ. ಇದು 3 ಅಥವಾ ಯಾವುದಾದ್ರೂ 2 ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ನಮಗೆ ಇಮೇಜ್ ಬರುತ್ತೆ. ಆಕ್ಚುಯಲ್ ರಿಫ್ಲೆಕ್ಟೆಡ್ ರೇಸ್ ಇಲ್ಲಿ ಮೀಟ್ ಆಗ್ತಾ ಇರೋದ್ರಿಂದ ಇದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಸೊ ಈಗ ಇಮೇಜ್ ಎಫ್ ಮತ್ತು ಸಿ ನಡುವೆ ಫಾರ್ಮ್ ಆಗಿದೆ. ಇದು ರಿಯಲ್ ಇಮೇಜ್, ಇನ್ವರ್ಟೆಡ್, ಮತ್ತೆ ಇದರ ಸೈಜ್ ಆಬ್ಜೆಕ್ಟ್ಗಿಂತ ಕಡಿಮೆ ಇದೆ. ಸೊ ನಂತರ ಈ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇದ್ದಾಗ ಇಮೇಜ್ ಎಲ್ಲಿ ಬರುತ್ತೆ ನೋಡೋಣ. ಸೊ ಈ ಥರ ಇಮೇಜ್ ನಮಗೆ ಸೆಂಟರ್ ಆಫ್ ಕರ್ವೇಚರ್ ಮೇಲೇ ಇರುತ್ತೆ. ಇದೊಂದು ಸ್ಪೆಷಲ್ ಕೇಸ್ ಜ್ಞಾಪಕ ಇಟ್ಕೊಬೇಕಾಗುತ್ತೆ. ಸಿ ಮೇಲೆ ಆಬ್ಜೆಕ್ಟ್ ಇದ್ರೆ ಸಿ ಮೇಲೆ ಇಮೇಜ್ ಬರುತ್ತೆ. ಇದು ರಿಯಲ್ ಇಮೇಜು, ಇನ್ವರ್ಟೆಡ್, ಸೇಮ್ ಸೈಜ್. ನಂತರ ಎಫ್ಗೂ ಮತ್ತು ಸಿಗೂ ನಡುವೆ ಇದ್ದಾಗ ಇಮೇಜ್ ಎಲ್ಲಿ ಬರುತ್ತೆ ಅದನ್ನ ನೋಡೋದಾದರೆ ಲುಕ್ ಹಿಯರ್. ಸೊ ಈ ಇಮೇಜು ಸಿ ಇಂದ ಹೊರಗಡೆ ಬರುತ್ತೆ, ಇಲ್ಲಿ ಬರುತ್ತೆ. ಇದು ಎನ್ಲಾರ್ಜ್ಡ್, ರಿಯಲ್ ಮತ್ತು ಇನ್ವರ್ಟೆಡ್ ಆಗಿದೆ. ಎಫ್ ಮೇಲೆ ಇದ್ದಾಗ ಎಲ್ಲಿ ಬರುತ್ತೆ? ಸೊ ಲುಕ್ ಹಿಯರ್. ಸೊ ಇವೆರಡು ಪ್ಯಾರಲಲ್ ಆಗಿ ಹೋಗ್ತಾ ಇರೋದ್ರಿಂದ ಇನ್ನು ಬ್ಯಾಕ್ವರ್ಡ್ ಅಥವಾ ಫಾರ್ವರ್ಡ್ ಪ್ರೊಡ್ಯೂಸ್ ಮಾಡಿದ್ರೆ ಮೀಟ್ ಆಗೋದಿಲ್ಲ. ಹಾಗಾಗಿ ಈ ಕೇಸಲ್ಲಿ ಇಮೇಜು ಇನ್ಫಿನಿಟಿನಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳ್ತೇವೆ. ನೆಕ್ಸ್ಟ್, ಈ ಆಬ್ಜೆಕ್ಟು ಪಿ ಮತ್ತು ಎಫ್ಗೆ ನಡುವೆ ಇದ್ದಾಗ ಸೊ ಅಂದರೆ ಈ ಥರ ಪಾಸ್ ಆಗುತ್ತೆ. ಇನ್ನೊಂದ್ರೆ ಇವೆರಡು ಡೈವರ್ಜ್ ಆಗ್ತಾ ಇದೆ. ಇದನ್ನು ನಾವು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ಮೀಟ್ ಆಗಿರೋ ಥರ ಕಾಣಿಸುತ್ತೆ. ಈ ಥರ ಮೀಟ್ ಆಗಿರೋ ಥರ ಕಾಣಿಸೋದ್ರಿಂದ ಬರೋವಂಥ ಇಮೇಜು ವರ್ಚುವಲ್ ಇಮೇಜ್ ಆಗಿರುತ್ತೆ. ಸೊ ಈ ವರ್ಚುವಲ್ ಇಮೇಜನ್ನು ನಾವು ಸ್ಕ್ರೀನ್ ಮೇಲೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಓನ್ಲಿ ರಿಯಲ್ ಇಮೇಜಸನ್ನು ಮಾತ್ರ ಸ್ಕ್ರೀನ್ ಮೇಲೆ ಪಡ್ಕೊಳ್ಬೋದು. ಸೊ ನಂತರ ಇಲ್ಲಿ ಆಬ್ಜೆಕ್ಟು ಮಿರರ್ ಕಡೆ ಬರ್ತಾ ಇದ್ರೆ ಇಮೇಜ್ ಮಿರರಿಂದ ದೂರ ಹೋಗ್ತಾ ಇರುತ್ತೆ. ಅವೆರಡು ಸಿ ಹತ್ರ ಮೀಟ್ ಆಗುತ್ತೆ, ಇದು ಗೊತ್ತಿರಬೇಕು. ಲುಕರ್ ಆಬ್ಜೆಕ್ಟ್ ಈ ಕಡೆ ಮೂವ್ ಆಗ್ತಾ ಇದೆ, ಇಮೇಜ್ ಈ ಕಡೆ ಮೂವ್ ಆಗ್ತಾ ಇದೆ. ಸೊ ರಿಯಲ್ ಆಬ್ಜೆಕ್ಟ್ ಯಾವಾಗಲೂ ಇನ್ವರ್ಟೆಡ್ ಆಗೇ ಇರುತ್ತೆ. ರಿಯಲ್ ಇಮೇಜ್ ಯಾವಾಗಲೂ ಇನ್ವರ್ಟೆಡ್ ಆಗಿರುತ್ತೆ, ವರ್ಚುವಲ್ ಇಮೇಜ್ ಎರೆಕ್ಟ್ ಆಗಿರುತ್ತೆ, ಅದು ಗೊತ್ತಿರಬೇಕು ನಮಗೆ. ಸೊ ದಿಸ್ ಈಸ್ ಇವಾಗ ಎಫ್ ಒಳಗಡೆ ಇದ್ದಾಗ ಇಲ್ಲಿ ವರ್ಚುವಲ್ ಇಮೇಜ್ ಬರುತ್ತೆ. ನಾವು ಇದನ್ನ ಈ ಥರ ಮೂವ್ ಮಾಡಿದ್ರೆ ಈ ವರ್ಚುವಲ್ ಇಮೇಜ್ ಹತ್ರಕ್ಕೆ ಬರುತ್ತೆ. ನಂತರ ಸೊ ಈಗ ನ್ಯೂ ಕಾರ್ಟೀಸಿಯನ್ ಸೈನ್ ಕನ್ವೆನ್ಸ್ ಫಾರ್ ಸ್ಪೆರಿಕಲ್ ಮಿರರ್ಸ್, ಇದು ತುಂಬ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಬೇಕಾಗುತ್ತೆ. ಇದು ಒಂದು ಸ್ಪೆರಿಕಲ್ ಕಾನ್ಕೇವ್ ಮಿರರ್. ಇದು ಆಬ್ಜೆಕ್ಟ್, ಇದರಿಂದ ಪ್ರೊಡ್ಯೂಸ್ ಆಗಿರುವಂಥ ಇಮೇಜ್ ಇದು. ಸೊ ಇಲ್ಲಿ ಇನ್ಸಿಡೆಂಟ್ ರೇ ಡೈರೆಕ್ಷನ್ ಇದು ಇಂಪಾರ್ಟೆಂಟ್. ಇದು ಸ್ಕೇಲ್, ಓಕೆ. ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿದೆ, 1 2 3 ಈ ಥರ ಬರುತ್ತೆ. ಲುಕ್ 0 ಇಲ್ಲಿದೆ 0. ಸೊ ಈಗ ನಾವು ನ್ಯೂ ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ಸ್ನ ಡಿಸ್ಕಸ್ ಮಾಡೋದಕ್ಕೆ ಇದೊಂದು ರೆಫರೆನ್ಸ್ ಡೈರೆಕ್ಷನ್, ಪಾಸಿಟಿವ್ ಡೈರೆಕ್ಷನ್ ಅಂತ ತಗೊಂಡ್ರೆ, ಸೊ ಇದು ಲುಕ್ ಹಿಯರ್ ಆಬ್ಜೆಕ್ಟ್ ಇರುವಂಥ ಡಿಸ್ಟೆನ್ಸನ್ನು ಯು ಅಂತ ತಗೊಂತೀವಿ, ಇಮೇಜ್ಗಿರೋ ಡಿಸ್ಟೆನ್ಸು ವಿ. ಸೊ ಇದು ಇನ್ಸಿಡೆಂಟ್ ರೇ ಡೈರೆಕ್ಷನ್. ಸೊ ನಾವು ಮೆಜರ್ ಮಾಡುವಾಗ ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ಲುಕ್ ಹಿಯರ್ ಇಲ್ಲಿ ಪೋಲ್ ಇದೆ, ಪೋಲಿಂದಾನೇ ಎಲ್ಲ ಡಿಸ್ಟೆನ್ಸಸ್ ಅನ್ನು ಮೆಜರ್ ಮಾಡಬೇಕು. ಅಂದರೆ ಈ ಸ್ಕೇಲಲ್ಲಿ ಇರ್ತಕ್ಕಂಥ 0ನ ಈ ಪೋಲ್ ಹತ್ರ ಇಡಬೇಕು, ಪೋಲಿಂದ ಈ ಥರ ಮೆಜರ್ ಮಾಡಬೇಕು. ಈ ಥರ ಪೋಲಿಂದ ಮೆಜರ್ ಮಾಡುವಾಗ ಸೊ ಆಲ್ ದ ಡಿಸ್ಟೆನ್ಸಸ್ ಮೆಜರ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇ ಆರ್ ಟೇಕನ್ ಟು ಬಿ ಪಾಸಿಟಿವ್. ಅಂದರೆ ನಾವು ಯಾವುದನ್ನು ಇನ್ಸಿಡೆಂಟ್ ರೇ ಡೈರೆಕ್ಷನಲ್ಲಿ ಮೆಜರ್ ಮಾಡ್ತೀವೋ ಪೋಲಿಂದ ಸ್ಟಾರ್ಟ್ ಮಾಡಿ ಅವನ್ನು ಪಾಸಿಟಿವ್ ತಗೊಂತೀವಿ, ಅದಕ್ಕೆ ಅಪೋಸಿಟ್ ಇದ್ದರೆ ನೆಗೆಟಿವ್ ತಗೊಂತೀವಿ. ಮತ್ತು ಹೈಟ್ಸ್, ವರ್ಟಿಕಲ್ ಹೈಟ್ಸನ್ನು ನಾವು ಪಾಸಿಟಿವ್ ಅಂತ ತಗೊಂತೀವಿ, ಡೌನ್ವರ್ಡ್ ಮೆಜರ್ ಮಾಡಿದ್ರೆ ಅವನ್ನು ನೆಗೆಟಿವ್ ಅಂತ ತಗೊಂತೀವಿ. ಈಗ ಉದಾಹರಣೆಗೆ ಹೇಳೋದಾದರೆ ಲುಕ್ ಯರ್ ಯು ಈಸ್ ಈಕ್ವಲ್ ಟು -3.2. ಯಾಕೆ -3.2 ನೋಡೋಣ. ಸೊ 0 ಸ್ಕೇಲ್ ಮೇಲೆ ಇರುವಂಥ 0 ಪೋಲ್ ಹತ್ರ ಇಡೋಣ. ಯು ಮೆಜರ್ ಮಾಡಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಲುಕ್ ಯರ್ ಇಲ್ಲಿಂದ 3.2 ಬರುತ್ತೆ ಇಲ್ಲಿಗೆ. ಸೊ ನಾವು ಈ ಡೈರೆಕ್ಷನಲ್ಲಿ ಮೆಜರ್ ಮಾಡ್ತಾ ಇದ್ದೀವಿ, ಬಟ್ ಈ ಡೈರೆಕ್ಷನಲ್ಲಿ ಇನ್ಸಿಡೆಂಟ್ ರೇ ಇರೋದ್ರಿಂದ ಅದಕ್ಕೆ ಅಪೋಸಿಟ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಬರ್ತಾ ಇದೆ. ಅದೇ ಥರ ವಿ ನೆಗೆಟಿವ್, ಎಫ್ ನೆಗೆಟಿವ್, ಆರ್ ನೆಗೆಟಿವ್, ಓ ಪಾಸಿಟಿವ್, ಯಾಕೆಂದರೆ ಇದು ಅಪ್ವರ್ಡ್ ಇದೆ ಅದಕ್ಕೋಸ್ಕರ. ಐ ಅಂದರೆ ಸೈಜ್ ಆಫ್ ದ ಇಮೇಜ್ ನೆಗೆಟಿವ್, ಡೌನ್ವರ್ಡ್ ಇರೋದ್ರಿಂದ. ಸೊ ನಂತರ ಸಪೋಸ್ ನಾವು ಇದು ಕಾನ್ವೆಕ್ಸ್ ಮಿರರ್, ಈ ಕಾನ್ವೆಕ್ಸ್ ಮಿರರ್ಗೆ ಇನ್ಸಿಡೆಂಟ್ ರೇ, ಇದು ಆಬ್ಜೆಕ್ಟ್, ಇದರ ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ. ಸೊ ಇದು ಎಕ್ಸಾಂಪಲ್ ತಗೊಳೋದಾದ್ರೆ ಎಫ್ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಈಗ ನಾವು ಎಫ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ಮೆಜರ್ ಮಾಡಬೇಕಾಗುತ್ತೆ. ಸೊ ಲುಕ್ ಹಿಯರ್, ಈಗ ನಾವು ಇಲ್ಲಿ ಇಟ್ಟಾಗ 0 ಇಂದ ಇಲ್ಲಿ ಮೆಜರ್ ಮಾಡಿದ್ರೆ 2 ಇದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಆ ಸೇಮ್ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡೋದ್ರಿಂದ ಪಾಸಿಟಿವ್. ಲುಕ್ ಹಿಯರ್ ವಿ, ಇದು ವಿ 1 ಸೆಂಟಿಮೀಟರ್, ಎಫ್ 2 ಸೆಂಟಿಮೀಟರ್, ಆರ್ ಲುಕ್ ಹಿಯರ್ ಇದು 4 ಸೆಂಟಿಮೀಟರ್, ಇವೆಲ್ಲ ಪಾಸಿಟಿವ್. ಬಟ್ ಯು ಲುಕ್ ಹಿಯರ್ 0 ಇಲ್ಲಿ ಇಟ್ಬಿಟ್ಟು ಈ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡಬೇಕಾಗುತ್ತೆ 3.
It is minus 3 centimeter. ನಂತರ look here, mirror equation 1 by u plus 1 by v is equal to 1 by f. ಇದನ್ನು ನಾವು ಮಿರರ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಮ್ಯಾಗ್ನಿಫಿಕೇಶನ್, ಲೀನಿಯರ್ ಮ್ಯಾಗ್ನಿಫಿಕೇಶನ್, ಇದು ಹೈಟ್ ಆಫ್ ದ ಆಬ್ಜೆಕ್ಟ್, ಹೈಟ್ ಆಫ್ ದ ಇಮೇಜ್ h ಡ್ಯಾಶ್. ಮ್ಯಾಗ್ನಿಫಿಕೇಶನ್ is equal to h ಡ್ಯಾಶ್ by h, ಅಂದರೆ ಹೈಟ್ ಆಫ್ ದ ಇಮೇಜ್ divided by height of the object. M is equal to, in terms of v and u, that is minus v by u ಬರುತ್ತೆ. And m in terms of f and u, f divided by f minus u. And also m is equal to f minus v divided by f. ಸೊ ಎಲ್ಲ ಫಾರ್ಮುಲಾಸನ್ನು ಜ್ಞಾಪಕ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್ ರಿಫ್ರಾಕ್ಷನ್. ಇವಾಗ ಇದೊಂದು ಗ್ಲಾಸ್ ಲ್ಯಾಬ್ ತಗೊಂಡ್ರೆ ಆಪ್ಟಿಕಲ್ ಮೀಡಿಯಮ್ 1, ಡೆನ್ಸರ್ ಮೀಡಿಯಮ್ ಅಂತ ತಗೊಳ್ಳೋಣ. ಸೊ ಗ್ಲಾಸ್ ಇದು ಆಪ್ಟಿಕಲ್ ಮೀಡಿಯಮ್ 2, ಇದು ವಾಟರ್. ಗ್ಲಾಸ್ಗೆ ಕಂಪೇರ್ ಮಾಡಿದ್ರೆ ವಾಟರ್ ರೇರರ್ ಮೀಡಿಯಮ್. ಈಗ ಇದು ಇಂಟರ್ಫೇಸ್ ನಾರ್ಮಲ್. ಸೊ ಲೈಟ್ ಈ ಥರ ಇನ್ಸಿಡೆಂಟ್ ಆದಾಗ ಸೊ ಈ ಡೈರೆಕ್ಷನಲ್ಲಿ ಇದು ಟ್ರಾವೆಲ್ ಆಗಬೇಕಾಗಿತ್ತು. ಅಂದರೆ ಸೆಕೆಂಡ್ ಮೀಡಿಯಮ್ ಇಲ್ಲದೆ ಇದ್ದಾಗ ಫಸ್ಟ್ ಮೀಡಿಯಮ್ಮೇ ಕಂಟಿನ್ಯೂ ಇದ್ದಿದ್ರೆ ಈ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು. ಸೊ ಇದು ರೇರರ್ ಮೀಡಿಯಮ್ ಅಲ್ಲಿ ಆಗಿರೋದ್ರಿಂದ ರೇ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ನಾರ್ಮಲಿಂದ ಹೊರಗಡೆ ಹೋಗುತ್ತೆ. ರೇರರ್ ಮೀಡಿಯಮಲ್ಲಿ ಲೈಟು ನಾರ್ಮಲಿಂದ ಹೊರಗಡೆ ಹೋದರೆ ಡೆನ್ಸರ್ ಮೀಡಿಯಮಲ್ಲಿ ಲೈಟ್ ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಇದು ನಮಗೆ ಗೊತ್ತಿದ್ರೆ ರೇ ಡಯಾಗ್ರಾಮ್ ಬರೆಯೋದು ಈಸಿ ಆಗುತ್ತೆ. ನಂತರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಇಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ಐ ಅಂತಕ್ಕಂಥದ್ದು ಆಂಗಲ್ ಆಫ್ ಇನ್ಸಿಡೆನ್ಸ್, ಆರ್ ಅಂತಕ್ಕಂಥದ್ದು ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ ಇಟ್ ಡಿಪೆಂಡ್ಸ್ ಆನ್ ಪೇರ್ ಆಫ್ ಮೀಡಿಯಾ, ಅಂದರೆ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಕ್ಕಂಥದ್ದು ಯಾವ ಪೇರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಗ್ಲಾಸ್ ಅಂಡ್ ಏರ್ ಇದ್ರೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5, ವಾಟರ್ ಅಂಡ್ ಏರ್ ಇದ್ರೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ಸೊ ಪ್ರಾಬ್ಲಮ್ಸ್ ಅನ್ನು ನಾವು ಸಾಲ್ವ್ ಮಾಡುವಾಗ ಇವನ್ನ ಜ್ಞಾಪಕ ಇಟ್ಕೊಬೇಕಾಗುತ್ತೆ. 1.5 ಅನ್ನ 3/2 ಅಂತ ಜ್ಞಾಪಕ ಇಟ್ಕೊಬೇಕಾಗುತ್ತೆ. n is equal to 1.33ನ 4/3 ಅಂತ ಜ್ಞಾಪಕ ಇಟ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಸೊ n is equal to c by v. c ಅಂದರೆ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಥವಾ ಏರ್. ವಿ ಅಂತಕ್ಕಂಥದ್ದು ವೆಲಾಸಿಟಿ ಆಫ್ ಲೈಟ್ ಇನ್ ದ ಗಿವನ್ ಮೀಡಿಯಮ್. ಲುಕಿಯರ್, ಈ ಎರಡು ಈಕ್ವೇಶನ್ ಜ್ಞಾಪಕ ಇಟ್ಕೊಬೇಕು. ಸೊ ಈಗ ಸಪೋಸ್ ಇದು ಏರ್, ಇದು ಒಂದು ಮೀಡಿಯಮ್. ಫಾರ್ ಎಕ್ಸಾಂಪಲ್ ಗ್ಲಾಸ್ ಇರ್ಬೋದು, ವಾಟರ್ ಇರ್ಬೋದು, ಆ ಥರ. ಸೊ ಈ ಮೀಡಿಯಮ್ ಅಲ್ಲಿ ಇರ್ತಕ್ಕಂಥ ವೆಲಾಸಿಟಿ ವಿ, ಏರ್ ಅಲ್ಲಿ ಇರ್ತಕ್ಕಂಥ ವೆಲಾಸಿಟಿ ಸಿ. ಸಿ ಬೈ ವಿ. ಇದರಿಂದ ಗೊತ್ತಾಗುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಆಫ್ ದ ಮೀಡಿಯಮ್ ಇನ್ ದಟ್ ವೆಲಾಸಿಟಿ ಆಫ್ ಲೈಟ್ ಇನ್ ದಟ್ ಮೀಡಿಯಮ್. ನೆಕ್ಸ್ಟ್, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್. ಸೊ ನಾವು ಲೈಟನ್ನು ವೇವ್ ಫಾರ್ಮ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ವೇವ್ ಲೆಂತ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ, ವೆಲಾಸಿಟಿ ಇರುತ್ತೆ. ಸೊ ಲುಕ್ ಹಿಯರ್, ವೆಲಾಸಿಟಿ ಆಫ್ ದ ವೇವ್ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಸೊ ಇಲ್ಲಿ ಒಂದು ಮೀಡಿಯಮ್ ಇಂದ ಇನ್ನೊಂದು ಮೀಡಿಯಮ್ಗೆ ಲೈಟ್ ಟ್ರಾವೆಲ್ ಆದರೆ ಏನಾಗುತ್ತೆ, ವೇವ್ ಲೆಂತ್ ಚೇಂಜ್ ಆಗುತ್ತೆ, ವೆಲಾಸಿಟಿ ಚೇಂಜ್ ಆಗುತ್ತೆ, ಆದರೆ ಫ್ರೀಕ್ವೆನ್ಸಿ ಚೇಂಜ್ ಆಗೋದಿಲ್ಲ. ಯಾಕೆಂದರೆ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಫಿಕ್ಸ್ ಆಗಿರೋದು ಸೋರ್ಸಿಂದ, ಅಂದರೆ ಯಾವ ಸೋರ್ಸು ಈ ವೇವನ್ನು ಪ್ರೊಡ್ಯೂಸ್ ಮಾಡಿದೋ ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ವೇವ್ ಯಾವ ಮೀಡಿಯಮ್ಗೆ ಹೋದ್ರೂ ಸೋರ್ಸು ಚೇಂಜ್ ಆಗೋದಿಲ್ಲ, ಹಾಗಾಗಿ ಫ್ರೀಕ್ವೆನ್ಸಿ ಚೇಂಜ್ ಆಗೋದಿಲ್ಲ. ಸೊ ನಾವು ಇದರ ವೇವ್ ಲೆಂತ್ ಇಲ್ಲಿ ಲ್ಯಾಂಬ್ಡಾ, ಇಲ್ಲಿ ಲ್ಯಾಂಬ್ಡಾ ಡ್ಯಾಶ್ ಅಂತ ಇಟ್ಕೊಂಡ್ರೆ, ಸೊ ಈಗ ಎನ್ ಇಸ್ ಈಕ್ವಲ್ ಟು ಸಿ ಬೈ ವಿ. ಲುಕ್ ಹಿಯರ್, ಸಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ 1. ಲ್ಯಾಂಬ್ಡಾ 1 ಅಂದರೆ ವೇವ್ ಲೆಂತ್ ಆಫ್ ದ ಲೈಟ್ ಇನ್ ಫಸ್ಟ್ ಮೀಡಿಯಮ್, ಲ್ಯಾಂಬ್ಡಾ 2 ವೇವ್ ಲೆಂತ್ ಆಫ್ ದ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಮ್. ಫ್ರೀಕ್ವೆನ್ಸಿ ಚೇಂಜ್ ಆಗೋದಿಲ್ಲ, ಹಾಗಾಗಿ ಎನ್ ಇಸ್ ಈಕ್ವಲ್ ಟು ಸೊ ಲ್ಯಾಂಬ್ಡಾ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ 2. ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್. ಸೊ ದಿಸ್ ಇಸ್ ಏರ್, ಇಲ್ಲಿ ಲ್ಯಾಂಬ್ಡಾ 1, ಸೊ ಇಲ್ಲಿ ಲ್ಯಾಂಬ್ಡಾ 2. ಸೊ ನಂತರ n is equal to v1 by v2. v1 velocity in the first medium, v2 velocity in the second medium, velocity of light in the second medium. So ಈಗ optical medium 1, optical medium 2. medium 2 is denser medium, ಯಾಕೆಂದರೆ ಈ ರೇ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗಿದೆ ಅದಕ್ಕೋಸ್ಕರ. ಸೊ ಈಗ ಇಲ್ಲಿ ವೆಲಾಸಿಟೀಸ್ v1 by v2 ಈ ಥರ ತಗೊಬೋದು. ಇದನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು 1 ಅಂತ ಹೇಳ್ಬೋದು, 2 ವಿತ್ ರೆಸ್ಪೆಕ್ಟ್ ಟು 1. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 1 ವಿತ್ ರೆಸ್ಪೆಕ್ಟ್ ಟು 2, 1 ವಿತ್ ರೆಸ್ಪೆಕ್ಟ್ ಟು 2, ಇವೆರಡು ಒಂದಕ್ಕೊಂದು ರೆಸಿಪ್ರೋಕಲ್. n21 is equal to 1 by n12. ನಂತರ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸಪೋಸ್ ವಾಟರ್ ಅಂಡ್ ಗ್ಲಾಸ್ ಅಂತ ತಗೊಂಡ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್, ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ತಗೊಂಡ್ರೆ
velocity of light in water, this one divided by velocity of light in glass. ಸೊ ಅದೇ ಥರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್ ಆದರೆ VG/VD. ಸೊ ಜನರಲಿ N21 is equal to V1 divided by V2. ಫಸ್ಟ್ ಮೀಡಿಯಮಲ್ಲಿ ವೆಲಾಸಿಟಿ ಡಿವೈಡೆಡ್ ಬೈ ಸೆಕೆಂಡ್ ಮೀಡಿಯಮಲ್ಲಿ ವೆಲಾಸಿಟಿ. ಸೊ ಹೀಗಾಗಿ N21 is equal to N2/N1 in terms of absolute refractive indices, in terms of angles, in terms of velocities, in terms of wavelength. ಸೊ ಈಗ ಜನರಲ್ ಲಾ ಆಫ್ ರಿಫ್ರಾಕ್ಷನ್. ಸಪೋಸ್ ನಾವು 3 ಮೀಡಿಯಾ 1 2 3 ಮೀಡಿಯಾ ಇಲ್ಲಿ ಸರ್ಫೇಸಸ್ ಪ್ಯಾರಲಲ್ ಆಗಿರಬೇಕು. ಈ ಥರ ಇದ್ದಾಗ ಲೈಟ್ ಇನ್ಸಿಡೆಂಟ್ ಆಗುತ್ತೆ. ಇದು ಫಸ್ಟ್ ಮೀಡಿಯಮಲ್ಲಿ ಇರ್ತಕ್ಕಂಥ ಆ್ಯಂಗಲ್ I1, ಸೆಕೆಂಡ್ ಮೀಡಿಯಮಲ್ಲಿ ಇರ್ತಕ್ಕಂಥ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I2. ಇದು R1ಗೆ ಈಕ್ವಲ್ ಆಗುತ್ತೆ. ಇಲ್ಲಿ I3, ಇಲ್ಲಿ I4 ಈ ಥರ ತಗೊಂಡ್ರೆ, ಸಪೋಸ್ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N1, N2, N3, N4 ಅಂತ ತಗೊಂಡ್ರೆ, ಸೊ ಇದಕ್ಕೆ ರಿಲೇಷನ್ ಈ ಥರ ಬರೀಬೋದು. N1 sin I1, look at N1 sin I1 is equal to N2 sin I2 is equal to N3 sin I3 is equal to N4, ಇದು N4 sin I4, ಫೋರ್ತ್ ಮೀಡಿಯಂ. ಸೊ ನೆಕ್ಸ್ಟ್ ನಾರ್ಮಲ್ ಶಿಫ್ಟ್. ಸಪೋಸ್ ಇದು ಲುಮಿನಸ್ ಆಬ್ಜೆಕ್ಟ್, ಇದು I. ಈ ಎರಡರ ನಡುವೆ ನಾವು ಯಾವುದಾದ್ರೂ ಒಂದು ಮೀಡಿಯಮ್ನ ತಂದರೆ, ಡೆನ್ಸರ್ ಮೀಡಿಯಂ ಲೈಕ್ ಗ್ಲಾಸ್ ತಂದರೆ, ಈ ಆಬ್ಜೆಕ್ಟ್ನ ಇಮೇಜ್ ಇಲ್ಲಿ ಶಿಫ್ಟ್ ಆಗುತ್ತೆ. ಅಂದರೆ ಈ ಎಂಟೈರ್ ಸರ್ಫೇಸೇ ಇಲ್ಲಿ ಶಿಫ್ಟ್ ಆಗಿರೋ ಥರ ಕಾಣಿಸುತ್ತೆ. ಇದು ಇಮೇಜ್. ಸೊ ಇಲ್ಲಿ ದಿಸ್ ಇಸ್ ದ ನಾರ್ಮಲ್ ರೇ ಆ್ಯಂಡ್ ದಿಸ್ ಇಸ್ ಒನ್ ರೇ ಇನ್ಸಿಡೆಂಟ್ ಆಬ್ಲಿಕ್ಲಿ. ಅದನ್ನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದಾಗ ಈ ಥರ ಇಲ್ಲಿ ಮೀಟ್ ಆಗುತ್ತೆ. ಸೊ ಇಲ್ಲಿ ಇಮೇಜ್ ನಮಗೆ ಬಂದಿದೆ. ಸೊ ಇಲ್ಲಿ ಇದು ಎನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್. ರಿಯಲ್ ಡೆಪ್ತ್ ಅಂದರೆ ಸೊ ಈ ಮೀಡಿಯಮ್ನ ಆ್ಯಕ್ಚುಯಲ್ ಡೆಪ್ತ್. ಸೊ ಆ ಮೀಡಿಯಮ್ ಎಷ್ಟು ಡೆಪ್ತಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಅಪರೆಂಟ್ ಡೆಪ್ತ್. ಸೊ ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ಗಿವ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಇದು ದಿಸ್ ಇಸ್ ನಾರ್ಮಲ್ ಶಿಫ್ಟ್. ಅಂದರೆ ಅಲಾಂಗ್ ದ ನಾರ್ಮಲ್ ಈ ಇಮೇಜ್ ಶಿಫ್ಟ್ ಆಗಿದೆ, ಅದಕ್ಕೋಸ್ಕರ ಇದು ನಾರ್ಮಲ್ ಶಿಫ್ಟ್ ಅಂತ ಕರಿತೀವಿ. ನಾರ್ಮಲ್ ಶಿಫ್ಟ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಮೈನಸ್ ಅಪರೆಂಟ್ ಡೆಪ್ತ್. ಸೊ ಈಗ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಈಗ ನಾವು ಭೂಮಿಯ ಸುತ್ತಲೂ ಇರತಕ್ಕಂಥ ಏರನ್ನು ಈ ಥರ ಲೇಯರ್ಸ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಡಿಫ್ರೆಂಟ್ ಲೇಯರ್ಸ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಬೇರೆ ಇರುತ್ತೆ. ಅಂದರೆ ನಾವು ಸರ್ಫೇಸಿಂದ ಮೇಲೆ ಹೋದಂತೆಲ್ಲ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇದು ಸೂರ್ಯ ಇನ್ನೂ ರೈಸ್ ಆಗೋಕ್ಕಿಂತ ಮುಂಚೆ ಕೆಲವು ಸೆಕೆಂಡ್ಸ್ ಮುಂಚೆನೇ ಇದು ಕಾಣಿಸುತ್ತೆ. ಕಾರಣ ಏನು ಅಂದರೆ ಇಲ್ಲಿಂದ ಹೋಗಿರ್ತಕ್ಕಂಥ ರೇ ಇಲ್ಲಿ ರಿಫ್ರಾಕ್ಷನ್ ಆಗಿ ಈ ಥರ ಬೆಂಡ್ ಆಗಿ ಲೈಕ್ ದಿಸ್. ಸೊ ಫೈನಲ್ ಆಗಿ ಈ ಡೈರೆಕ್ಷನಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥ ಕಣ್ಣೊಳಕ್ಕೆ ಎಂಟರ್ ಆಗೋದ್ರಿಂದ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಸೂರ್ಯ ಕಾಣಿಸುತ್ತೆ. ಅಂದರೆ ಇನ್ನೂ ಕೆಲವು ಸೆಕೆಂಡ್ಗಳು ಇರುವಾಗಲೇ ಹುಟ್ಟೋದಕ್ಕೆ ಆ ಸೂರ್ಯ ರೈಸ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸೂರ್ಯ ಮುಳುಗಿದ್ದಾದ್ಮೇಲೂ ಸಹ ಸ್ವಲ್ಪ ಹೊತ್ತು ಕಾಣಿಸುತ್ತೆ. ಅದಕ್ಕೆ ಕಾರಣ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ದ ಅಟ್ಮಾಸ್ಫಿಯರ್. ಸೊ ನೆಕ್ಸ್ಟ್ ಇಲ್ಲಿ ರಿಲೇಷನ್ ಬಿಟ್ವೀನ್ ಕ್ರಿಟಿಕಲ್ ಆ್ಯಂಗಲ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್, ರೇರರ್ ಮೀಡಿಯಂ ಆ್ಯಂಡ್ ಡೆನ್ಸರ್ ಮೀಡಿಯಂ. ಲುಕ್ ಹಿಯರ್. ಸೊ ಈಗ ಇದು ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಟೆಡ್ ರೇ. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಇರುವಾಗ ಇರುವಂಥ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಮತ್ತು ಕ್ರಿಟಿಕಲ್ ಆ್ಯಂಗಲ್ಗೆ ಈ ಥರ ರಿಲೇಷನ್ ಇದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಟು ವಿತ್ ರೆಸ್ಪೆಕ್ಟ್ ಟು 1 is equal to 1/sin c. ಅಂದರೆ ಇನ್ವರ್ಸ್ ಪ್ರಪೋರ್ಷನಲ್ಲಿ ಇರುತ್ತೆ ಕ್ರಿಟಿಕಲ್ ಆ್ಯಂಗಲ್ಲು ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್. ನಂತರ ಅಪ್ಲಿಕೇಶನ್ ಆಫ್ TIR, ಟೋಟಲ್ ಒಂದು ಮಿರೇಜ್, ಎರಡು ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್, ಆಪ್ಟಿಕಲ್ ಫೈಬರ್, ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್. ಸೊ ಈಗ ಮಿರೇಜ್ ಅಂದರೆ ಸಪೋಸ್ ಡೆಸರ್ಟಲ್ಲಿ ಅಂದರೆ ಮರಳುಗಾಡಿನಲ್ಲಿ ಮರಳಿಂದ ಮೇಲೆ ಇರ್ತಕ್ಕಂಥ ಏರ್ ಲೇಯರ್ಸು ಬೇರೆ ಬೇರೆ ಟೆಂಪ್ರೇಚರ್ಗೆ ಕಾದಿರುತ್ತೆ. ಹತ್ತಿರದಲ್ಲಿರ್ತಕ್ಕಂಥ ಲೇಯರ್ ತುಂಬ ಕಾದಿರುತ್ತೆ, ಹಾಗಾಗಿ ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ತುಂಬ ಕಡಿಮೆ ಇರುತ್ತೆ, ಮೇಲೋದಂಗೆಲ್ಲ ಜಾಸ್ತಿ ಇರುತ್ತೆ. ಒಂದು ಆಬ್ಜೆಕ್ಟಿಂದ ಬರ್ತಕ್ಕಂಥ ರೇ ಇಲ್ಲಿ ರಿಫ್ರಾಕ್ಟ್ ಆಗುತ್ತೆ. ಸೊ ಈ ಥರ ರಿಫ್ರಾಕ್ಟ್ ಆಗುವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಆದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಈ ಥರ ಹೋಗುತ್ತೆ. ಫೈನಲ್ ಆಗಿ ರೇ ಈ ಥರ ಕಣ್ಣೊಳಕ್ಕೆ ಎಂಟರ್ ಆಗಿ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಇಮೇಜು ಇಲ್ಲಿ ಕಾಣಿಸುತ್ತೆ ಲೈಕ್ ದಿಸ್ ಸಮ್ವೇರಿಯರ್. ಸೊ ಈ ಥರ ರಿಫ್ರಾಕ್ಷನ್ ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಿಂದ ನಮಗೆ ಮಿರೇಜ್ ಕಾಣಿಸುತ್ತೆ. ನೆಕ್ಸ್ಟ್ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡನ್ನು ಈ ಥರ ಕಟ್ ಮಾಡಿರ್ತಾರೆ. ಅಂದರೆ ಇದನ್ನು ನಾವು ಕಾಂಬಿನೇಷನ್ ಆಫ್ ಪ್ರಿಸಮ್ಸ್ ಅಂತ ಅಸ್ಯೂಮ್ ಮಾಡ್ಕೋಬೋದು. ಇದು ಒಂದು ಪ್ರಿಸಮ್. ಸೊ ವೈಟ್ ಲೈಟ್ ಎಂಟರ್ ಆದಾಗ ಪ್ರಿಸಮ್ ಮುಖಾಂತರ ಅದು ಡಿಸ್ಪರ್ಷನ್ ಆಗುತ್ತೆ ಡಿಫ್ರೆಂಟ್ ಕಲರ್ಸ್ ಆಗಿ. ಇಲ್ಲಿ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಮತ್ತು ರಿಫ್ರಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈ ಥರ ಆಗಿ ಫೈನಲ್ ಆಗಿ ಹೊರಗಡೆ ಬರುತ್ತೆ. ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗ ಈ ಡೈಮಂಡ್ ನಮಗೆ ಬೇರೆ ಬೇರೆ ಕಲರನ್ನು ಕಾಣಿಸುತ್ತೆ. ಇದು ಸ್ಪಾರ್ಕ್ಸ್ ಥರ ಕಾಣಿಸುತ್ತೆ. ಇದನ್ನು ನಾವು ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್, ಅಂದರೆ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆ್ಯಂಡ್ ಡಿಸ್ಪರ್ಷನ್ ಎರಡೂ ಇದೆ. ಸೊ ನಂತರ
ಲುಕ್ ಎ ರಿಲೇಷನ್ ಬಿಟ್ವೀನ್ ಯು ವಿ ಎನ್ ಅಂಡ್ ಆರ್ ಆಫ್ ಸ್ಪೆರಿಕಲ್ ಸರ್ಫೇಸ್. ಈಗ ಇದು ಒಂದು ಸ್ಪೆರಿಕಲ್ ಸರ್ಫೇಸ್, ಇದು ಆಬ್ಜೆಕ್ಟ್, ಇದರ ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ. ಮತ್ತು ಈ ಸರೌಂಡಿಂಗ್ ಸರ್ಫೇಸ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ N1, ಈ ಮೀಡಿಯಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂತ ತಗೊಂಡ್ರೆ, ಸೊ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಈ ಮೀಡಿಯಮ್ನ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಆಬ್ಜೆಕ್ಟ್ ಸ್ಪೇಸ್, ಇದನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇಮೇಜ್ ಸ್ಪೇಸ್ ಅಂತ ತಗೊಂತೀವಿ. ಅವಾಗ N2 ಡಿವೈಡೆಡ್ ಬೈ ವಿ ಅಂತಕ್ಕಂಥದ್ದು ಇಲ್ಲಿಂದ ಇಲ್ಲಿ ತನಕ ಇರತಕ್ಕಂಥ ಡಿಸ್ಟೆನ್ಸ್, ದಟ್ ಈಸ್ ಇಮೇಜ್ ಡಿಸ್ಟೆನ್ಸ್, ಮೈನಸ್ N1 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಆಬ್ಜೆಕ್ಟ್ ಸ್ಪೇಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಇದೇ ಆರ್ಡರ್ಲಿ ತಗೋಬೇಕು, N2 ಮೈನಸ್ N1 ಡಿವೈಡೆಡ್ ಬೈ ಆರ್ ಅಂತಕ್ಕಂಥದ್ದು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಸ್ಪೆರಿಕಲ್ ಸರ್ಫೇಸ್. ನಂತರ ಲೆನ್ಸಸ್ ತಗೊಂಡ್ರೆ ಇದು ಬೈ ಕಾನ್ವೆಕ್ಸ್ ಲೆನ್ಸ್. ಸೊ ಇದಕ್ಕೆ ಈ ಸರ್ಫೇಸ್ಗೆ ಸಂಬಂಧಪಟ್ಟಂಗೆ ಒಂದು ಸ್ಪೆರಿಕಲ್ ಸರ್ಫೇಸ್ ಇರುತ್ತೆ. ಸೊ ಅದರ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಅದರ ರೇಡಿಯಸ್ ಆಫ್ ಕರ್ವೇಚರ್ R1. ಮತ್ತು ಈ ಸೆಕೆಂಡ್ ಸರ್ಫೇಸ್ ಇದೆಯಲ್ವಾ, ಇದ್ರದ್ದು ಒಂದು ಸ್ಪಿಯರನ್ನು ನಾವು ಇಮ್ಯಾಜಿನ್ ಮಾಡ್ಕೊಬೋದು. ಇದ್ರ ಸೆಂಟರ್ ಆಫ್ ಕರ್ವೇಚರ್ C, ಅದ್ರದ್ದು ರೇಡಿಯಸ್ ಆಫ್ ಕರ್ವೇಚರ್ R2. R1 R2 ಎರಡು ಈಕ್ವಲ್ ಇದ್ರೆ ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಈ ಥರ ಒಂದು ಲೆನ್ಸ್ಗೆ ಬೈಕಾನ್ವೆಕ್ಸ್ ಅಥವಾ ಬೈಕಾನ್ಕೇವ್ ಲೆನ್ಸ್ಗೆ ನಾವು ಎರಡು ಸ್ಪಿಯರ್ಸನ್ನು ಇಮ್ಯಾಜಿನ್ ಮಾಡ್ಕೊಬೋದು. ಈ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗ್ತಕ್ಕಂಥ ಒಂದು ಲೈನ್ಗೆ ನಾವು ಪ್ರಿನ್ಸಿಪಾಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ರೇ ಇನ್ಸಿಡೆಂಟ್ ಆಗಿ ಲುಕಿಯರ್ ಇಲ್ಲಿ ರಿಫ್ರಾಕ್ಷನ್ ಆಗಿದೆ, ಮತ್ತು ಇಲ್ಲಿ ಈ ಪ್ರಿನ್ಸಿಪಲ್ ಆಕ್ಸಿಸ್ನ ಎಲ್ಲಿ ಇಂಟರ್ಸೆಕ್ಟ್ ಮಾಡಿ ಮತ್ತೆ ಫೈನಲ್ ಎಮರ್ಜೆಂಟ್ ರೇ ಈ ಇನ್ಸಿಡೆಂಟ್ ರೇಗೆ ಪ್ಯಾರಲಲ್ ಆಗಿದೆ. ಆ ಥರ ಇದ್ದಾಗ ಇಲ್ಲಿ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಈ ಒಂದು ಪಾಯಿಂಟ್ಗೆ ನಾವು ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ. ಸೊ ಲುಕಿಯರ್ ಈಗ R2 ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು, R1 ಲುಕಿಯರ್ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು, ಸೊ P1 ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು, P2 ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್. ಈ ರೇಷಿನಲ್ಲಿ ಇದಾವೆ. OP1 ಡಿವೈಡೆಡ್ ಬೈ OP2 ಇಸ್ ಈಕ್ವಲ್ ಟು R1 ಬೈ R2. ಸೊ ನಂತರ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್. ಸೊ ನಮ್ಗೆ ಗೊತ್ತಿದೆ ಪ್ಯಾರಾಕ್ಸಿಯಲ್ ರೇಸು ಕಾನ್ವೆಕ್ಸ್ ಲೆನ್ಸ್ ಮೇಲೆ ಬಿದ್ದಾಗ ಒಂದು ಕಡೆ ಫೋಕಸ್ ಆಗುತ್ತೆ. ಸೊ ಇದು ಪ್ರಿನ್ಸಿಪಲ್ ಫೋಕಸ್. ಸೊ ಈ ಡಿಸ್ಟೆನ್ಸ್ನ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ನಂತರ ಫಾರ್ ಕಾನ್ಕೇವ್ ಲೆನ್ಸ್ ಈ ರೇಸ್ ಡೈವರ್ಜ್ ಆಗುತ್ತೆ. ಅವು ಯಾವುದೋ ಒಂದು ಪಾಯಿಂಟಿಂದ ಡೈವರ್ಜ್ ಆಗ್ತಾ ಇದ್ದಾವೇನೋ ಅನ್ನೋ ಥರ ಕಾಣಿಸುತ್ತೆ. ಹಾಗಾಗಿ ಇದು ಪ್ರಿನ್ಸಿಪಲ್ ಫೋಕಸ್. ಆ್ಯಕ್ಚುಲಿ ಇಲ್ಲಿ ಈ ರೇಸ್ ಕನ್ವರ್ಜ್ ಆಗ್ತಾ ಇಲ್ಲ. ದೇರ್ಫಾರ್ ದಿಸ್ ಇಸ್ ನಾಟ್ ರಿಯಲ್, ಇದು ವರ್ಚುವಲ್ ಪ್ರಿನ್ಸಿಪಲ್ ಫೋಕಸ್. ಸೊ ನಂತರ ಇದು ಫೋಕಲ್ ಲೆಂತ್ ಆಗಿರುತ್ತೆ. ಪ್ರಿನ್ಸಿಪಲ್ ಫೋಕಸ್ಗೂ ಆಪ್ಟಿಕಲ್ ಸೆಂಟರ್ಗೂ ಇರ್ತಕ್ಕಂಥ ಡಿಸ್ಟೆನ್ಸ್. ಸೊ ಈಗ ನಾವು ಲೆನ್ಸನ್ನು ತಗೊಳೋದಾದರೆ ಸಪೋಸ್ ಇದು O, ಇಲ್ಲಿಂದ ಇಲ್ಲಿಗೆ F ಫೋಕಲ್ ಲೆಂತ್ ಅಷ್ಟು ಡಿಸ್ಟೆನ್ಸ್ ಇದೆ. ಇದು 2F ಅಂದರೆ ಇಲ್ಲಿಂದ ಇಲ್ಲಿಗೆ 2F ಅಷ್ಟು ಫೋಕಲ್ ಲೆಂತ್ ಇದೆ. ಆಬ್ಜೆಕ್ಟು ತುಂಬ ದೂರದಲ್ಲಿ ಇದ್ದಾಗ ಅದರ ಇಮೇಜು ಎಲ್ಲಿ ಫಾರ್ಮ್ ಆಗುತ್ತೆ ನೋಡೋಣ. ಲುಕ್ ಹಿಯರ್, ಸೊ ಬಿಟ್ವೀನ್ F ಅಂಡ್ 2F, ಇದು ಎಲ್ಲ ದೂರದಲ್ಲಿ ಅಂದರೆ ಇನ್ಫಿನಿಟಿಯಲ್ಲಿ ಇದ್ದಾಗ F ಮೇಲೆ ಫಾರ್ಮ್ ಆಗುತ್ತೆ. ಸೊ ಲುಕ್ ಹಿಯರ್ 2F ಇಂದ ಆ ಕಡೆ ಇದ್ದಾಗ ಇಲ್ಲಿ ಬರುತ್ತೆ. ಇದು ಇಮೇಜ್ ರಿಯಲ್ಲು, ಇನ್ವರ್ಟೆಡ್ ಆ್ಯಂಡ್ ಡಿಮಿನಿಷ್ಡ್. ನಂತರ F ಮೇಲೇ ಇದ್ದಾಗ ಸೊ ಇಲ್ಲಿ ಇಮೇಜ್, ಅದರ ಇಮೇಜು 2F ಮೇಲೆ ಇದ್ದಾಗ 2F ಮೇಲೇ ಇಮೇಜ್ ಬರುತ್ತೆ, ಬಟ್ ಇನ್ವರ್ಟೆಡ್, ಸೇಮ್ ಸೈಜು, ರಿಯಲ್. ನಂತರ 2Fಗೂ Fಗೂ ನಡುವೆ ಇದ್ದಾಗ ಲುಕ್ ಹಿಯರ್ ಇಟ್ ಕಮ್ಸ್ ಲೈಕ್ ದಿಸ್. ಸೊ ಇಲ್ಲಿ 2F ಇಂದ ಹೊರಗಡೆ ಬರುತ್ತೆ. ಸೊ F ಮೇಲೆ ಇದ್ದಾಗ ಇಮೇಜ್ ನಮಗೆ ಇನ್ಫಿನಿಟಿನಲ್ಲಿ ಫಾರ್ಮ್ ಆಗುತ್ತೆ, ಯಾಕಂದರೆ ಪ್ಯಾರಲಲ್ ಆಗಿರುತ್ತೆ ಅದಕ್ಕೋಸ್ಕರ. ಸೊ ವಿತಿನ್ ದ F ಅಲ್ಲಿ ನಮಗೆ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ, ಯಾಕಂದರೆ ಇದು ಈ ಎರಡು ರೇಸ್ ಡೈವರ್ಜ್ ಆಗುತ್ತೆ. ಅವನ್ನ ವಾಪಸ್ ಬ್ಯಾಕ್ವರ್ಡ್ ಮಾಡಿದಾಗ ಇಲ್ಲಿ ಮೀಟ್ ಆಗಿರೋ ಥರ ಕಾಣಿಸುತ್ತೆ. ಆ ಥರ ಬಂದಿದ್ದಂಥ ಇಮೇಜ್ ವರ್ಚುವಲ್ ಇಮೇಜ್. ನಂತರ ಲುಕ್ ಹಿಯರ್, ಈ ಆಬ್ಜೆಕ್ಟು ಲೆನ್ಸ್ಗೆ ಹತ್ತಿರ ಬಂದರೆ ಇಮೇಜು ಲೆನ್ಸಿಂದ ದೂರ ಹೋಗ್ತಾ ಇರುತ್ತೆ. ಲುಕ್ ಹಿಯರ್ 2F ಹತ್ರ ಇಟ್ಟಾಗ 2F ಹತ್ರ ಇರುತ್ತೆ. ಸೊ ಲೈಕ್ ದಿಸ್ F ಹತ್ರ ಇದ್ದಾಗ ಇದು ಇನ್ಫಿನಿಟಿ ಹತ್ರ ಇರುತ್ತೆ. ಸೊ ನಂತರ ವಿತಿನ್ ದ F ಇದ್ದಾಗ ನಮಗೆ ವರ್ಚುವಲ್ ಇಮೇಜ್ ಸೇಮ್ ಸೈಡ್ ಬರುತ್ತೆ. ನಂತರ ಸೊ ಇನ್ ದಿಸ್ ಕೇಸ್ ಈ ಕಾನ್ವೆಕ್ಸಲ್ಲಿ ಲುಕ್ ಹಿಯರ್ ಇವೆರಡು ಡೈವರ್ಜ್ ಆಗ್ತಾ ಇರುತ್ತೆ. ಇದನ್ನು ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡೋದ್ರಿಂದ ಬರುವಂಥ ಇಮೇಜು ವರ್ಚುವಲ್ ಎರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಪ್ಲೇಸ್ ಹತ್ರ ಇಟ್ಟರೂ ಸಹ ಇಲ್ಲಿ ನಮಗೆ ವರ್ಚುವಲ್ ಇಮೇಜೇ ಬರುತ್ತೆ, ಮತ್ತು ಅದು ಎನ್ಲಾರ್ಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಲುಕ್ ಹಿಯರ್ ಅದು ಯಾವಾಗಲೂ ಡಿಮಿನಿಷ್ಡ್ ಆಗೇ ಇರುತ್ತೆ ಯಾವುದೇ ಪ್ಲೇಸ್ಗೆ, ದಟ್ ವಿ ಹ್ಯಾವ್ ಟು ನೋ. ನಂತರ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈಗ ಇದು ಇಲ್ಲಿಂದ ಇಲ್ಲಿಗೆ U ಆಬ್ಜೆಕ್ಟ್ ಡಿಸ್ಟೆನ್ಸ್, V ಇಮೇಜ್ ಡಿಸ್ಟೆನ್ಸ್, ಮತ್ತು
ಈ ಫೋಕಲ್ ಲೆಂತ್ ಇದರ ಫೋಕಲ್ ಲೆಂತ್ ಎಫ್ ಆಗಿದ್ರೆ 1/f ಇಸ್ ಈಕ್ವಲ್ ಟು n/1 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ಅಂದರೆ ಲೆನ್ಸ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿತ್ ರೆಸ್ಪೆಕ್ಟ್ ಟು 1 ಸರೌಂಡಿಂಗ್ ಮೀಡಿಯಂನ ರಿಫ್ರಾಕ್ಟಿವ್ ಇಂಡೆಕ್ಸ್ -1 ಇಂಟು 1/r1 ಮೈನಸ್ 1/r2 n21 ಇಸ್ ಈಕ್ವಲ್ ಟು n2 ಡಿವೈಡೆಡ್ ಬೈ n1 n2 ಡಿವೈಡೆಡ್ ಬೈ n1. ಸೊ ಇದೆಲ್ಲ ನಮಗೆ ಗೊತ್ತಿದೆ. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಅಂದರೆ ನಾವು ಒಂದು ಲೆನ್ಸಿಂದ ನೋಡಿದಾಗ ಚಿಕ್ಕದಿರೋದು ದೊಡ್ಡದು ಕಾಣಿಸುತ್ತೆ, ಇದಕ್ಕೆ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ಲೆನ್ಸಸ್ ಇದು ಇಲ್ಲಿಂದ ಇಲ್ಲಿಗೆ ಆಬ್ಜೆಕ್ಟ್ ಡಿಸ್ಟೆನ್ಸು, ಇದು ಇಮೇಜ್ ಡಿಸ್ಟೆನ್ಸು. ಲುಕ್ ಹಿಯರ್ height of the image, look here this is height of the image divided by height of the object, ಇದು magnification. m is equal to hi by h naught, and in terms of u and v divided by u, and also this is lens formula 1/f is equal to 1/v minus 1/u. ಇದು ಜ್ಞಾಪಕ ಇಟ್ಕೊಬೇಕು ನೋಡ್ರಿ, ಲೆನ್ಸ್ ಅಲ್ಲಿ ಇದು 1/v minus 1/u ಆಗುತ್ತೆ, ಬಟ್ ಮಿರರ್ಸ್ ಅಲ್ಲಿ ಇದು ಪ್ಲಸ್ ಆಗುತ್ತೆ. ಸೊ m is positive for erect and virtual image. erect ಆಗಿರೋದು ಯಾವಾಗಲೂ ವರ್ಚುವಲ್ ಆಗಿರುತ್ತೆ. m is negative for inverted imagesಗೆ ನೆಗೆಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪವರ್ ಆಫ್ ದ ಲೆನ್ಸ್. ಸೊ ಇಲ್ಲಿ ಒಂದು ರೇ ಈ ಥರ ಇನ್ಸಿಡೆಂಟ್ ಆದಾಗ ಸಪೋಸ್ ಇದು ಬೆಂಡ್ ಮಾಡುತ್ತೆ, ಕನ್ವರ್ಜ್ ಮಾಡುತ್ತೆ. ಈ ಥರ ದಿಸ್ ಇಸ್ ದ ಕನ್ವರ್ಜಿಂಗ್ ಲೆನ್ಸ್, ಹಾಗಾಗಿ ಕನ್ವರ್ಜ್ ಮಾಡ್ತಾ ಇದೆ. ಈ ಹೈಟನ್ನು 1 ಮೀಟರ್ ತಗೊಳ್ಳೋಣ. ಅದೇ ಥರ ನಾವು ಲುಕ್ ಹಿಯರ್ ದಿಸ್ ಇಸ್ ದ ಆಂಗಲ್ ಆಫ್ ಕನ್ವರ್ಜೆನ್ಸ್. ಕಾನ್ಕೇವ್ ಲೆನ್ಸ್ ಅನ್ನು ತಗೊಂಡ್ರೆ ಇಲ್ಲಿ ರೇ ಅನ್ನ ಇದು ಡೈವರ್ಜ್ ಮಾಡುತ್ತೆ ಲೈಕ್ ದಿಸ್. ಸೊ ದಿಸ್ ಈಸ್ ಲುಕ್ ಹಿಯರ್ ದಿಸ್ ಇಸ್ ದ ಆಂಗಲ್ ಆಫ್ ಡೈವರ್ಜೆನ್ಸ್. ಸೊ ಈ ಹೈಟ್ ಅನ್ನ ನಾವು 1 ಮೀಟರ್ ತಗೊಂಡಾಗ ಈ ಆಂಗಲ್ಗೆ ಆಂಗಲ್ ಆಫ್ ಕನ್ವರ್ಜೆನ್ಸ್ ಆರ್ ಆಂಗಲ್ ಆಫ್ ಡೈವರ್ಜೆನ್ಸ್ ನ ಟ್ಯಾಂಜೆಂಟ್, ಅದಕ್ಕೆ ನಾವು ಪವರ್ ಆಫ್ ಲೆನ್ಸ್ ಅಂತ ಕರಿತೀವಿ. ಪವರ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಟ್ಯಾಂಜೆಂಟ್ ಆಫ್ ದ ಆಂಗಲ್ ಆಫ್ ಕನ್ವರ್ಜೆನ್ಸ್ ಆರ್ ಆಂಗಲ್ ಆಫ್ ಡೈವರ್ಜೆನ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು ಹೈಟ್, ದಿಸ್ ಹೈಟ್ h ಡಿವೈಡೆಡ್ ಬೈ f. ಹೈಟ್ ಅನ್ನು ನಾವು 1 ಅಂತ ತಗೊಂಡಿರೋದ್ರಿಂದ p is equal to 1/f. ಅಂದರೆ ಪವರ್ is equal to reciprocal of the focal length, that we have to know. Lens formula. Look here, u, v, ಇದು ಆಲ್ರೆಡಿ ಗೊತ್ತಿದೆ. 1/v minus 1/u is equal to 1/f. ಈಗ ಕಾಂಬಿನೇಷನ್ ಆಫ್ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್, ಎರಡು ಲೆನ್ಸ್ಗಳನ್ನು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಅದರ ಈಕ್ವಿವೇಲೆಂಟ್ ಫೋಕಲ್ ಲೆಂತ್ ಬೇಕಂದ್ರೆ 1/f is equal to 1/f1 plus 1/f2. f1 ಇದ್ರ ಫೋಕಲ್ ಲೆಂತ್, f2 ಇನ್ನೊಂದರ ಫೋಕಲ್ ಲೆಂತ್. ನೆಕ್ಸ್ಟ್ ಫೋಕಲ್ ಲೆಂತ್ ಈ ತರ ಎರಡು ಸಪರೇಟ್ ಆಗಿದ್ದಾಗ ಈ ಡಿಸ್ಟೆನ್ಸ್ d ಇದ್ರೆ 1/f is equal to 1/f1 plus 1/f2 minus d divided by f1 into f2. ಸೊ ಪವರ್ ಆಫ್ ದ ಲೆನ್ಸಸ್ ಆಫ್ ಕಾಂಬಿನೇಷನ್ 1/f ಇದು ಗೊತ್ತಿದೆ ನಮಗೆ. 1/f ಅಂದ್ರೆ p1 p, ಹಾಗಾಗಿ p is equal to, ಸೊ ಲೈಕ್ ದಿಸ್ p is equal to p1 plus p2. ನಂಬರ್ ಆಫ್ ಲೆನ್ಸಸ್ ಇದ್ದಾಗ p1 plus p2 plus p3 ಈ ತರ ಬರುತ್ತೆ. ಸೊ ಯಾಕೆ ನಾವು ಕಾಂಬಿನೇಷನ್ ಆಫ್ ಲೆನ್ಸಸ್ ಅನ್ನು ಯೂಸ್ ಮಾಡ್ತೀವಿ ಅಂದರೆ ನಂಬರ್ 1 ಮ್ಯಾಗ್ನಿಫೈ ಮಾಡೋದಕ್ಕೆ, ನಂಬರ್ 2 ಶಾರ್ಪ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೆ, ನಂಬರ್ 3 ಸಮ್ ಡಿಫೆಕ್ಟ್ಸ್ ಅದನ್ನು ಅಬ್ರೇಷನ್ ಅಂತ ಕರಿತೀವಿ, ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಟು ಎರೆಕ್ಟ್ ದ ಫೈನಲ್ ಇಮೇಜ್ ಇನ್ವರ್ಟ್ ಆಗಿರೋದು ಎರೆಕ್ಟ್ ಆಗಿ ಬರೋ ಥರ ಮಾಡೋದಕ್ಕೆ ಈ ಕಾಂಬಿನೇಷನ್ ಅನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಟು ಇನ್ಕ್ರೀಸ್ ದ ಫೀಲ್ಡ್ ಆಫ್ ವ್ಯೂ. ಸೊ ನಂತರ ರಿಫ್ರಾಕ್ಷನ್ ಥ್ರೂ ದ ಪ್ರಿಸಮ್. ಸೊ ಇದು ಒಂದು ಪ್ರಿಸಮ್ ಅಂತ ತಗೊಂಡ್ರೆ ಇಲ್ಲಿ ಇನ್ಸಿಡೆಂಟ್ ಆಗುತ್ತೆ, ಸೊ ಇದು ರಿಫ್ರಾಕ್ಷನ್ ಆಗುತ್ತೆ, ಅಂಡ್ ಫೈನಲ್ ಆಗಿ ಎಮರ್ಜ್ ಆಗುತ್ತೆ. ಸೊ ಇದ್ರ ಈ ತರ ಇದು I1, ಇದು ಆಂಗಲ್ ಆಫ್ ರಿಫ್ರಾಕ್ಷನ್ R1 ಈ ಸರ್ಫೆಗೆ ಸಂಬಂಧಪಟ್ಟಂಗೆ. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ I2 ಅಥವಾ ಆಂಗಲ್ ಆಫ್ ಎಮರ್ಜೆನ್ಸ್ E ಅಂತಾನು ಕರಿತೀವಿ. ಸೊ ಇದು R2. ಸೊ ಈಗ ಇದು ಇನ್ಸಿಡೆಂಟ್ ರೇ ಡೈರೆಕ್ಷನ್, ಇದು ರಿಫ್ರಾಕ್ಟೆಡ್ ರೇ ಎಮರ್ಜೆಂಟ್ ರೇ ಡೈರೆಕ್ಷನ್, ಇದು ಆಂಗಲ್ ಆಫ್ ಡಿವಿಯೇಷನ್. ಸೊ ಇದನ್ನ ಪ್ರೊಡ್ಯೂಸ್ ಬ್ಯಾಕ್ ಮಾಡೋಣ. ದಿಸ್ ಈಸ್ I1 ಮೈನಸ್ R1, ದಿಸ್ ಆಂಗಲ್ ಈಸ್ I2 ಮೈನಸ್ R2. ಸೊ ಈಗ ಎಕ್ಸ್ಪ್ರೆಷನ್ ಫಾರ್ ಆಂಗಲ್ ಆಫ್ ಡಿವಿಯೇಷನ್. Look here, a is equal to r1 plus r2. ಈ ಆಂಗಲ್ ಈ r1 plus r2 ಗೆ ಈಕ್ವಲ್ ಆಗಿರುತ್ತೆ. a plus d is equal to i plus e, ಈ ಆಂಗಲ್ ಆಫ್ ಎಮರ್ಜೆನ್ಸ್ I1 plus I2 ಅಂತ ತಗೊಬೋದು. e ಅನ್ನ I2 ಅಂತ ತಗೊಂತೀವಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು sin a plus d by 2 sin a by 2. ಸೊ ಇದು ಪ್ರಿಸಮ್ ಫಾರ್ಮುಲಾ. ನಂತರ ಫಾರ್ ಥಿನ್ ಪ್ರಿಸಮ್ಗೆ ಆಂಗಲ್ ಆಫ್ ಡಿವಿಯೇಷನ್ ಇಸ್ ಈಕ್ವಲ್ ಟು a ಇಂಟು n ಮೈನಸ್ 1 ಆಗಿರುತ್ತೆ. ಸೊ ಈ ಆಂಗಲ್ ಆಫ್ ದ ಪ್ರಿಸಮ್ ತುಂಬಾ ಕಡಿಮೆ ಇದ್ದಾಗ ಅದನ್ನ ಥಿನ್ ಪ್ರಿಸಮ್ ಅಂತ ಕರಿತೀವಿ. ಕಡಿಮೆ ಅಂದ್ರೆ ಎಷ್ಟು? 10 ಡಿಗ್ರಿಗಿಂತ ಕಡಿಮೆ ಇರಬೇಕು. ದಿಸ್ ಈಸ್ ಡಿಸ್ಪರ್ಷನ್. ಲುಕ್ ಹಿಯರ್, 7 ಕಲರ್ಸ್ ಈ ತರ ಡಿವಿಯೇಟ್ ಆಗುತ್ತೆ ಪ್ರಿಸಮ್ ಮುಖಾಂತರ ಪಾಸ್ ಆದಾಗ, ಯಾಕೆಂದ್ರೆ ಒಂದೊಂದು ಕಲರ್ಗೂ ಒಂದೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಬೆಂಡಿಂಗ್ ಕೆಪಾಸಿಟಿ ಇರೋದ್ರಿಂದ. ಲುಕ್ ಹಿಯರ್, ಸೊ ಇಲ್ಲಿ ಒಂದು ರೇ ಇನ್ಸಿಡೆಂಟ್ ಆದಾಗ ಸೊ ಅದು ಹೇಗೆ ಬೆಂಡ್ ಆಗುತ್ತೆ ಅನ್ನೋದು. ನೆಕ್ಸ್ಟ್ ಪ್ರೈಮರಿ ರೈನ್ಬೋ. ಸಪೋಸ್ ಒಂದು ಡ್ರಾಪ್ ಇದೆ, ಈ ತರ ಇನ್ಸಿಡೆಂಟ್ ಆದಾಗ ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಹೇಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್,
ಎರಡು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ನಮಗೆ ಈ ತರ ಸ್ಪೆಕ್ಟ್ರಮ್ ಬರುತ್ತೆ ರೈನ್ಬೋನಲ್ಲಿ. ಸೊ ಇದು ಪ್ರೈಮರಿ, ಇಲ್ಲಿ ನೋಡಿ TIR ಆಗಿದೆ, ಸಾರಿ ಇಲ್ಲಿ ರಿಫ್ರಾಕ್ಷನ್ ಆಗಿದೆ, ರಿಫ್ರಾಕ್ಷನ್ TIR. ಒಂದು TIR ಇಂದ ಬರೋದು ಪ್ರೈಮರಿ. ಸಪೋಸ್ ರೇ ಈ ತರ ಇನ್ಸಿಡೆಂಟ್ ಆದ್ರೆ ಲುಕ್ ಹಿಯರ್, ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಇಲ್ಲಿ ಜಸ್ಟ್ ರಿಫ್ರಾಕ್ಷನ್. ಈ ತರ ಇದ್ದಾಗ ಬರುವಂತಕ್ಕಂಥದ್ದು ಸೆಕೆಂಡರಿ ರೈನ್ಬೋ. ಸೊ ಲೈಕ್ ದಿಸ್. ಸೊ ಪ್ರೈಮರಿ ರೈನ್ಬೋನಲ್ಲಿ ವಯಲೆಟ್ ಮತ್ತೆ ಹಾರಿಜಾಂಟಲ್ ಅಥವಾ ಈ ಇನ್ಸಿಡೆಂಟ್ ರೇಗೆ ಆಂಗಲ್ 40 ಡಿಗ್ರಿ ಇರುತ್ತೆ, ರೆಡ್ದು 42 ಡಿಗ್ರಿ ಇರುತ್ತೆ. ಇನ್ ಕೇಸ್ ಆಫ್ ಸೆಕೆಂಡರಿ 50 ಡಿಗ್ರಿ, ಇದು 53 ಡಿಗ್ರಿ ಇರುತ್ತೆ. ಸೊ ಈಗ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಸನ್ನಿಂದ ಬರ್ತಕ್ಕಂಥ ಲೈಟ್ ಎಂಟರ್ ಆಗುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಂಡು ಎಲ್ಲ ಡೈರೆಕ್ಷನ್ ಅಲ್ಲೂ ಚಿಮ್ಮುತ್ತೆ ಆ ಲೈಟ್ ಅನ್ನ. ಸೊ ಈ ತರ ಆಗೋದಕ್ಕೆ ನಾವು ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಸೊ ಈ ತರ ಸ್ಕ್ಯಾಟರ್ ಆಗುವಾಗ ಯಾವ ಲೈಟ್ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ ಅಂದ್ರೆ ವೇವ್ ಲೆಂತ್ λ⁴ ಗೆ ರೆಸಿಪ್ರೋಕಲ್. ಲುಕ್ ಹಿಯರ್, intensity of scattered light is inversely proportional to the wavelength of the light, fourth power of the wavelength. ಅಂದ್ರೆ ಯಾವ ಕಲರ್ಗೆ ವೇವ್ ಲೆಂತ್ ತುಂಬಾ ಕಡಿಮೆ ಇದೆಯೋ ಅದು ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ. ಇಲ್ಲಿ ವೈಲೆಟ್ಗೆ ತುಂಬಾ ಕಡಿಮೆ ಇದೆ, ಅದು ತುಂಬಾ ಸ್ಕ್ಯಾಟರ್ ಆಗುತ್ತೆ. ಆದ್ರೆ ನಮ್ಮ ಕಣ್ಣಿಗೆ ಅದು ಅಷ್ಟು ವಿಸಿಬಲ್ ಅಲ್ಲ. ಹಾಗಾಗಿ ನಾವು ಬ್ಲೂ ಕಲರ್ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸೋದ್ರಿಂದ ಅದ್ರ ವೇವ್ ಲೆಂತ್ ತುಂಬಾ ಕಡಿಮೆ ಇರೋದ್ರಿಂದ ತುಂಬಾ ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ. ಹಾಗಾಗಿ ಸ್ಕೈ ನಮಗೆ ಬ್ಲೂ ಆಗಿ ಕಾಣಿಸುತ್ತೆ. ಸೊ look here, next, why sky appears blue? ಬ್ಲೂ ಲೈಟ್ ತುಂಬಾ ಸ್ಕ್ಯಾಟರ್ ಆಗೋದ್ರಿಂದ ಇಲ್ಲಿಂದ ಬ್ಲೂ ಲೈಟ್ ನಮಗೆ ಕೆಳಗಡೆ ಬರ್ತಾ ಇರುತ್ತೆ. ಹಾಗಾಗಿ ನಾವು ಮೇಲೆ ನೋಡಿದಾಗ ಮೇಲೆ ಇರೋದೆಲ್ಲ ಬ್ಲೂ ತರ ಕಾಣಿಸುತ್ತೆ. ಹಾಗಾಗಿ ನಮಗೆ ಆಕಾಶ ನೀಲಿಯಾಗಿ ಕಾಣಿಸುತ್ತೆ. ಸೊ ನಂತರ ರೆಡ್ಡಿಶ್ ಆಗಿ ಕಾಣಿಸುತ್ತೆ ಅಂತ. ಲುಕ್ ಹಿಯರ್, ಸನ್ ರೈಸ್ ಆದಾಗ ತುಂಬಾ ದೂರದಿಂದ ಲೈಟ್ ಬರುವಾಗ ಇಲ್ಲಿ ಬ್ಲೂ ಕಲರ್ ಸ್ಕ್ಯಾಟರ್ ಆಗುತ್ತೆ, ಇಲ್ಲಿ ಗ್ರೀನ್ ಕಲರ್ ಸ್ಕ್ಯಾಟರ್ ಆಗುತ್ತೆ. ಫೈನಲ್ ಆಗಿ ಉಳ್ಕೊಳ್ತಕ್ಕಂಥದ್ದು ರೆಡ್ಗೆ ವೇವ್ ಲೆಂತ್ ತುಂಬಾ ಕಡಿಮೆ ಇರೋದ್ರಿಂದ ಇಲ್ಲಿ ಬರುವಾಗ ಅದು ಅಷ್ಟೊಂದು ಸ್ಕ್ಯಾಟರ್ ಆಗಲ್ಲ, ಫೈನಲ್ ಆಗಿ ಅದು ಉಳ್ಕೊಳ್ಳುತ್ತೆ. ಹಾಗಾಗಿ ಆ ಕಲರ್ ನಮಗೆ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್, ಮತ್ತೆ ಅವರ್ ಐ ಈಸ್ ಆಲ್ಸೋ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನೋಡೋಣ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಐ. ಸೊ ಐಗೆ ಈ ಪಾರ್ಟ್ಸ್ ಅನ್ನು ನೋಡೋಣ. Look here, this is the retina and this is the eye lens and of course this is cornea. ಇದು ಮೂರು ಪಾರ್ಟ್ಸ್ ಇಂಪಾರ್ಟೆಂಟ್. ಸೊ ಅಕಾಮೊಡೇಷನ್ ಅಂದ್ರೆ ಏನು? ಈ ಲೆನ್ಸ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಅದರ ಥಿಕ್ನೆಸ್ ಏನಾಗುತ್ತೆ ನೋಡ್ರಿ, ಥಿಕ್ನೆಸ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಥಿಕ್ನೆಸ್ ಡಿಕ್ರೀಸ್ ಸಹ ಆಗುತ್ತೆ. ಈ ತರ ಕೆಪಾಸಿಟಿ ನಮ್ಮ ಕಣ್ಣಿಗಿದೆ, ಇದಕ್ಕೆ ನಾವು ಅಕಾಮೊಡೇಷನ್ ಅಂತ ಕರಿತೀವಿ. ಸೊ ಈಗ ಸಪೋಸ್ ಆಬ್ಜೆಕ್ಟ್ ಇಲ್ಲಿದ್ದಾಗ, ದೂರದಲ್ಲಿದ್ದಾಗ ಆ ಲೆನ್ಸ್ ಇಂದ ಕನ್ವರ್ಜ್ ಆಗಿ ಇಲ್ಲಿ ಬಂದು ಬೀಳುತ್ತೆ. ಬಟ್ ಈ ಆಬ್ಜೆಕ್ಟ್ ರೆಟಿನಾ ಮೇಲೆ ಬಿದ್ದಾಗ ಮಾತ್ರ ನಮಗೆ ಅದು ಕ್ಲಿಯರ್ ಆಗಿ ಕಾಣಿಸೋದು. ಈಗ ಈ ಐ ಏನ್ ಮಾಡುತ್ತೆ ಅಂದ್ರೆ ಈ ಲೆನ್ಸ್ ಅನ್ನ ಈ ತರ ಮಾಡುತ್ತೆ, ಅಂದ್ರೆ ಫೋಕಲ್ ಲೆಂತ್ ಜಾಸ್ತಿ ಮಾಡುತ್ತೆ. ಸೊ ದಟ್ ಇಮೇಜ್ ನಮ್ಮ ರೆಟಿನಾ ಮೇಲೆ ಬೀಳೋ ತರ, ಸ್ಕ್ರೀನ್ ಮೇಲೆ ಬೀಳೋ ತರ ಮಾಡುತ್ತೆ. ಈಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸಪೋಸ್ ಆಬ್ಜೆಕ್ಟ್ ತುಂಬಾ ಹತ್ರದಲ್ಲಿದ್ದಾಗ ಈ ರೇಸು ಕನ್ವರ್ಜ್ ಆಗಿ ನಮ್ಮ ಈ ಸ್ಕ್ರೀನ್ಗೆ ಹಿಂದಗಡೆ ಬೀಳುತ್ತೆ. ಇಲ್ಲಿದ್ದಾಗೂ ಸಹ ನಮಗೆ ಕ್ಲಿಯರ್ ಆಗಿ ಅದು ಕಾಣಿಸೋದಿಲ್ಲ. ಸೊ ಇವಾಗ ಈ ಲೆನ್ಸ್ ನೋಡಿ ಅದೇನ್ ಮಾಡುತ್ತೆ, ಬಲ್ಜ್ ಆಗಿ ಈ ಐ ರೇಸ್ ಅನ್ನ ಇಲ್ಲಿ ಕನ್ವರ್ಜ್ ಮಾಡೋ ತರ ಮಾಡೋದ್ರಿಂದ ಈ ಆಬ್ಜೆಕ್ಟ್ ಈ ಸ್ಕ್ರೀನ್ ಮೇಲೆ ಬೀಳೋ ತರ ಮಾಡುತ್ತೆ. ಆಗ ನಮ್ಮ ಕಣ್ಣಿಗೆ ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ತರದ ಒಂದು ಕೆಪಾಸಿಟಿಗೆ ನಾವು ಅಕಾಮೊಡೇಷನ್ ಅಂತ ಕರಿತೀವಿ. ಸೊ ರೇಂಜ್, ಸಪೋಸ್ ಐಯಿಂದ ಇನ್ಫೈನೈಟ್ ದೂರದಲ್ಲಿ ಇರ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಸ್ಟಾರ್ಸ್ ನಮಗೆ ಕಾಣಿಸುತ್ತೆ. ತುಂಬಾ ಹತ್ರ ಅಂದ್ರೆ 25 ಸೆಂಟಿಮೀಟರ್ ತನಕ ನಮಗೆ ಕಾಣಿಸುತ್ತೆ. 25 ಸೆಂಟಿಮೀಟರ್ ಒಳಗಡೆ ಇಟ್ಟಾಗ ಅಷ್ಟು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಸೊ ಇದನ್ನ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಕರಿತೀವಿ. ಸೊ ಈ ತರ ನಿಯರ್ ಪಾಯಿಂಟ್ ಇದು. ಸೊ ದಿಸ್ ಇಸ್ ಫಾರ್ ಪಾಯಿಂಟ್. ಸೊ ಇದು ರೇಂಜ್, ತುಂಬಾ ದೊಡ್ಡ ರೇಂಜ್ ಇದೆ ಐಗೆ. ಸೊ ಈಗ ಡಿಫೆಕ್ಟ್ಸ್ ಆಫ್ ವಿಷನ್, ಮಯೋಪಿಯಾ ಅಂದ್ರೆ ಶಾರ್ಟ್ ಸೈಟೆಡ್ನೆಸ್, ಅಂದ್ರೆ ಹತ್ರದ್ದು ಚೆನ್ನಾಗಿ ಕಾಣಿಸುತ್ತೆ, ದೂರದ ಕಾಣಿಸಲ್ಲ. ಹೈಪರ್ ಮೆಟ್ರೋಪಿಯಾ, ಫಾರ್ ಸೈಟೆಡ್ನೆಸ್, ಅಂದ್ರೆ ದೂರ ಚೆನ್ನಾಗಿ ಕಾಣಿಸುತ್ತೆ, ಹತ್ರ ಚೆನ್ನಾಗಿ ಕಾಣಿಸಲ್ಲ. ಅಸ್ಟಿಗ್ಮ್ಯಾಟಿಸಮ್. ಸೊ ಈ ತರ ವಿವಿಧ ರೀತಿಯ ಡಿಫೆಕ್ಟ್ಸ್ ಇದಾವೆ, ಅವನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಲುಕ್ ಹಿಯರ್, ನಂಬರ್ 1 ಮಯೋಪಿಯಾ ಆರ್ ಶಾರ್ಟ್ ಸೈಟೆಡ್ನೆಸ್ ಅಂದ್ರೆ ದೂರದಲ್ಲಿರ್ತಕ್ಕಂಥ ಒಂದು ವಸ್ತುವುದು ಇಮೇಜ್ ಈ ತರ ರೆಟಿನಾಗಿಂತ ಮುಂಚೆನೆ ಬೀಳುತ್ತೆ. ಬಟ್ ಅಕಾಮೊಡೇಷನ್ ಪವರ್ ಕಡಿಮೆ ಆಗಿರೋದ್ರಿಂದ ಇದು ಈ ಆಬ್ಜೆಕ್ಟ್ ಅನ್ನ ಸ್ಕ್ರೀನ್ ಮೇಲೆ ತಗೊಂಡೋಗಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ಹೆಲ್ಪ್ ತಗೊಳ್ಬೇಕಾಗುತ್ತೆ. ಅಂದ್ರೆ ನಾವೊಂದು ಡೈವರ್ಜಿಂಗ್ ಕಾನ್ಕೇವ್ ಲೆನ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಇದು ಡೈವರ್ಜ್ ಮಾಡುತ್ತೆ. ಸೊ ದಟ್ ಈ ರೇಸ್ ಬಂದು ಇಲ್ಲಿ ಬೀಳುತ್ತೆ. ಸೊ ಈ ತರ ಮಯೋಪಿಯಾನ ಸರಿ ಮಾಡಬೇಕು ಅಂದ್ರೆ ನಾವು ಒಂದು ಕಾನ್ಕೇವ್ ಮಿರರ್ ಅನ್ನು ಯೂಸ್ ಮಾಡಬೇಕು, ಕಾನ್ಕೇವ್ ಲೆನ್ಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ನಂತರ ಸೊ ಲುಕ್ ಹಿಯರ್,
ಇದಕ್ಕೆ ಕಾಸ್ ಏನು, ಐಬಾಲ್ ಸ್ವಲ್ಪ ಈ ಥರ ಬಲ್ಜ್ ಆಗಿರ್ಬೋದು, ಅಥವಾ ಲುಕ್ ಹಿಯರ್ ಲೆನ್ಸ್ ಅಕಾಮಿಡೇಷನ್ ಕೆಪಾಸಿಟಿ ಕಡಿಮೆ ಆಗಿರ್ಬೋದು. ಲುಕ್ ಹಿಯರ್ ನೆಕ್ಸ್ಟ್, ಈ ಆಬ್ಜೆಕ್ಟ್ ತುಂಬ ಹತ್ರ ಇದ್ದಾಗ ಹೈಪರ್ಮೆಟ್ರೋಪಿಯಾ, ಲುಕ್ ಹಿಯರ್ ಆಬ್ಜೆಕ್ಟ್ ಇಲ್ಲಿ ಇಷ್ಟು ದೂರದಲ್ಲಿ ಬೀಳುತ್ತೆ, ಅದನ್ನು ಹತ್ರಕ್ಕೆ ತರಬೇಕು ಅಂದರೆ ಇಲ್ಲಿ ಒಂದು ಕನ್ವರ್ಜಿಂಗ್ ಲೆನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಕನ್ವರ್ಜಿಂಗ್ ಲೆನ್ಸ್ ಯೂಸ್ ಮಾಡಿದ್ರೆ ಈ ರೇಸ್ ಇಲ್ಲಿ ಫೋಕಸ್ ಆಗುತ್ತೆ, ಸೊ ಹತ್ರಕ್ಕೆ ಬರುತ್ತೆ. ಸೊ ಈ ಥರ ಕನ್ವರ್ಜಿಂಗ್ ಲೆನ್ಸ್ ಅಥವಾ ಕಾನ್ವೆಕ್ಸ್ ಲೆನ್ಸ್ ಇಸ್ ದ ರೆಮಿಡಿ ಫಾರ್ ದಿಸ್ ಹೈಪರ್ಮೆಟ್ರೋಪಿಯಾ. ಸೊ ನೆಕ್ಸ್ಟ್ ಸಿಂಪಲ್ ಮೈಕ್ರೋಸ್ಕೋಪ್ ನೋಡೋಣ. ಲುಕ್ ಒಂದು ಲೆನ್ಸ್ ಕಾನ್ವೆಕ್ಸ್ ಲೆನ್ಸನ್ನು ತಗೊಂಡ್ರೆ ಅದು ಸಿಂಪಲ್ ಮೈಕ್ರೋಸ್ಕೋಪ್ ಆಗಿರುತ್ತೆ. ಎಫ್ ಒಳಗಡೆ ತಗೊಂಡಾಗ ಆಬ್ಜೆಕ್ಟನ್ನು ಅದರ ಇಮೇಜ್ ವರ್ಚುವಲ್ ಆಗಿರುತ್ತೆ, ಈ ಥರ ಬೀಳುತ್ತೆ ಸೇಮ್ ಸೈಡ್. ಸೊ ಇದು ಎನ್ಲಾರ್ಜ್ಡ್ ಬಟ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇದು ಒಂದು ಮೈಕ್ರೋಸ್ಕೋಪ್ ಥರ ಆಕ್ಟ್ ಮಾಡುತ್ತೆ. ಸೊ ಇದು ವರ್ಚುವಲ್ ಇಮೇಜ್ ಅಫ್ಕೋರ್ಸ್. ಈಗ ಈ ಆಬ್ಜೆಕ್ಟನ್ನು ಎಫ್ ಹತ್ರಕ್ಕೆ, ಎಫ್ ಮೇಲೆ ಅಲ್ಲ ಎಫ್ಗೆ ಹತ್ರ ತಂದಾಗ ಇದು ಇನ್ಫಿನಿಟಿನಲ್ಲಿ ಫಾರ್ಮ್ ಆಗುತ್ತೆ, ಅಂದರೆ ತುಂಬ ದೂರ ಫಾರ್ಮ್ ಆಗುತ್ತೆ. ಲುಕ್ ಹಿಯರ್, ಇದನ್ನು ನಾವು ಸಪೋಸ್ ಈ ಆಬ್ಜೆಕ್ಟನ್ನು ಇಮೇಜನ್ನು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂದರೆ 25 ಸೆಂಟಿಮೀಟರ್ಸ್ ಅಷ್ಟು ದೂರ ಬರೋದಕ್ಕೆ ಇದನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಹೈಟ್ ಆಫ್ ದ ಮ್ಯಾಗ್ನಿಫಿಕೇಶನ್ ಅಂದರೆ ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ ಲುಕ್ ಹಿಯರ್, ಈಗ ಈ ಡಿಸ್ಟೆನ್ಸನ್ನು ನಾವು ಡಿ ಅಂತ ತಗೊಂತೀವಿ, ದಿಸ್ ಈಸ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಮತ್ತು ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್, ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್, and m is equal to 1 plus d by f. d, this d focal length of this lens f ಜ್ಞಾಪಕ ಇಟ್ಕೊಬೇಕಾಗುತ್ತೆ ಮೈಕ್ರೋಸ್ಕೋಪ್ಗೆ, ಸಿಂಪಲ್ ಮೈಕ್ರೋಸ್ಕೋಪ್. ಸೊ ನಂತರ ಫಾರ್ ಲುಕ್ ಹಿಯರ್, ಯಾವಾಗ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಇದ್ದಾಗ ಇಮೇಜು, ಸೊ ಈಗ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ಜಸ್ಟ್ ಡಿ ಬೈ ಎಫ್ ಆಗುತ್ತೆ. ಸೊ ನಂತರ ಲುಕ್ ಹಿಯರ್ ಟೆಲಿಸ್ಕೋಪ್ ನೋಡೋದಾದರೆ, ಆಸ್ಟ್ರಾನಮಿಕಲ್ ಟೆಲಿಸ್ಕೋಪ್ ನೋಡೋದಾದರೆ ಲುಕ್ ಹಿಯರ್, ಸೊ ಇದ್ರದ್ದು ಎರಡು ಲೆನ್ಸಸ್ ಇರುತ್ತೆ. ಒಂದು ಲೆನ್ಸು ಆಬ್ಜೆಕ್ಟ್ ಕಡೆಗಿರುತ್ತೆ, ಇದನ್ನು ಆಬ್ಜೆಕ್ಟಿವ್ ಅಂತ ಕರಿತೀವಿ, ಇದ್ರ ಫೋಕಲ್ ಲೆಂತ್ ಎಫ್ ನಾಟ್. ಸೊ ಡಿಸ್ಟೆನ್ಸ್ನ ಬರುವಂಥ ಪ್ಯಾರಲಲ್ ರೇಸು ಈ ಥರ ಫೋಕಸ್ ಆಗುತ್ತೆ ಎಫ್ ಹತ್ರ, ಇಲ್ಲಿ ಇಮೇಜ್ ಬರುತ್ತೆ ನಮಗೆ. ಇನ್ನೊಂದು ಲೆನ್ಸನ್ನು ಇದ್ರದ್ದು ಫೋಕಲ್ ಲೆಂತ್ ಕಮ್ಮಿ ಇರುತ್ತೆ, ಈ ಕಡೆ ಐ ಇರುತ್ತೆ, ಇದಕ್ಕೆ ಐ ಪೀಸ್ ಅಂತ ಕರಿತೀವಿ. ಇದರ ಪೊಸಿಷನ್ ಅಡ್ಜಸ್ಟ್ ಮಾಡಿದ್ರೆ ಲುಕ್ ಹಿಯರ್ ಇದು ಈ ಥರ ಹೋಗಿ ನಮಗೆ ಅಟ್ ಇನ್ಫಿನಿಟಿ ಇಮೇಜ್ ಬರುತ್ತೆ. ಸೊ ಇದರ ಫೋಕಲ್ ಲೆಂತ್, ಇದು ಇಮೇಜ್ ಐ ಪೀಸ್ ಆಗಿರೋದ್ರಿಂದ ಇದರ ಫೋಕಲ್ ಲೆಂತನ್ನು ಎಫ್ ಇ ಅಂತ ತಗೊಂತೀವಿ. ಸೊ ಈಗ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಎಫ್ ನಾಟ್, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಎಫ್ ಇ. ಟೋಟಲ್ ಡಿಸ್ಟೆನ್ಸನ್ನು ನಾವು ಟ್ಯೂಬ್ ಲೆಂತ್ ಅಂತ ಕರಿತೀವಿ. ಎಲ್ ಈಸ್ ಈಕ್ವಲ್ ಟು ಎಫ್ ನಾಟ್ ಪ್ಲಸ್ ಎಫ್ ಇ, ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್, ಫೋಕಲ್ ಲೆಂತ್ ಆಫ್ ದ ಐ ಪೀಸ್, ಲೈಕ್ ದಿಸ್. ಸೊ ಇದರ ಮ್ಯಾಗ್ನಿಫಿಕೇಶನ್ ಬೇಕು ಅಂದರೆ ಎಫ್ ನಾಟ್ ಡಿವೈಡೆಡ್ ಬೈ ಎಫ್ ಇ. ಅಂದರೆ ಮ್ಯಾಗ್ನಿಫಿಕೇಶನ್ ಆಫ್ ದ ಟೆಲಿಸ್ಕೋಪ್ ಡಿಪೆಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್ ನಾಟ್, ಅಂದರೆ ಆಬ್ಜೆಕ್ಟಿವ್ದು ಫೋಕಲ್ ಲೆಂತ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆಬ್ಜೆಕ್ಟಿವ್ದು ಫೋಕಲ್ ಲೆಂತ್ ಜಾಸ್ತಿ ಇರಬೇಕಂದ್ರೆ ಇದು ಬಿಗ್ ಲೆನ್ಸ್ ಆಗಿರಬೇಕಾಗಿರುತ್ತೆ, ಎಫ್ ನಾಟ್ ಬೈ ಎಫ್ ಇ. ಸೊ ನಂತರ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂದರೆ ಈ ಥರ ಇರುತ್ತೆ, ಇಲ್ಲಿ ನಾವು ಮಿರರ್ಸನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ರಿಫ್ಲೆಕ್ಟ್ ಆಗಿ ಸೊ ಅದು ಐ ಪೀಸ್ ಹತ್ರ ಬರುತ್ತೆ. ಸೊ ನೆಕ್ಸ್ಟ್ ಕಾಂಪೌಂಡ್ ಮೈಕ್ರೋಸ್ಕೋಪ್. Compound microscope is an optical device used to see magnified images of tiny objects. It consists of system of lenses. Look here, ಇದು ಯಾವ ಥರ ಇರುತ್ತೆ, ಒಂದು ಲೆನ್ಸ್ ಇರುತ್ತೆ, ಈ ಕಾನ್ವೆಕ್ಸ್ ಲೆನ್ಸು, ಲುಕ್ ಹಿಯರ್ ಆಬ್ಜೆಕ್ಟ್. ಸೊ ಇದರಿಂದ ಬರ್ತಕ್ಕಂಥ ರಿಯಲ್ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ, ಇದು ಮ್ಯಾಗ್ನಿಫೈಡ್, ಇದು ಮ್ಯಾಗ್ನಿಫೈ ಮಾಡಿದೆ. ಸೊ ಇನ್ನೊಂದು ಲೆನ್ಸ್ ತಗೊಂತೀವಿ, ಇದಕ್ಕೆ ಇದೇ ಆಬ್ಜೆಕ್ಟ್ ಥರ ಆ್ಯಕ್ಟ್ ಮಾಡುತ್ತೆ, ಮತ್ತು ಇದನ್ನು ಮತ್ತೊಂದು ಸರಿ ಇದು ಮ್ಯಾಗ್ನಿಫೈ ಮಾಡುತ್ತೆ. ಇದು ಫೈನಲ್ ಮ್ಯಾಗ್ನಿಫೈಡ್ ಇಮೇಜ್ 1 2 3. ಇದು ಇಂಟರ್ಮೀಡಿಯೇಟ್ ಇಮೇಜ್, ಇದು ಆಬ್ಜೆಕ್ಟಿವ್, ಇದು ಐ ಪೀಸ್. ಸೊ ಈಗ ಇದ್ರದ್ದು ಲುಕ್ ಹಿಯರ್, ದಿಸ್ ಇಸ್ ಡಿ. ಈಗ ಇದನ್ನು ಈ ಇಮೇಜನ್ನು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಹತ್ರ ಫಾರ್ಮ್ ಆಗೋ ಥರ ಮಾಡಿದ್ದೀವಿ. ಆವಾಗ ಅದರ ಮ್ಯಾಗ್ನಿಫಿಕೇಶನ್ ಬೇಕಂದರೆ ಎಮ್ ನಾಟ್ ಇಂಟು ಎಮ್ ಇ. ಎಮ್ ನಾಟ್ ಅಂದರೆ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದಿಸ್ ಲೆನ್ಸ್, ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದಿಸ್ ಲೆನ್ಸ್ ಎಮ್ ಇ. ಸೊ ಎಮ್ ನಾಟ್ ಅಂದರೆ ಎಲ್ ಬೈ ಎಫ್ ನಾಟ್, ಎಲ್ ಅಂದರೆ ಟ್ಯೂಬ್ ಲೆಂತ್ ಡಿವೈಡೆಡ್ ಬೈ ಎಫ್ ನಾಟ್. ಎಮ್ ಇ ಅಂದರೆ ದಟ್ ಈಸ್ ಲುಕ್ ಹಿಯರ್, ದಿಸ್ ಇಸ್ ಎಲ್. ಈ ಎಫ್ ಇಂದ ಈ ಎಫ್ಗೆ ಇರುವಂಥ ಡಿಸ್ಟೆನ್ಸ್ ಎಲ್, ದಿಸ್ ಡಿಸ್ಟೆನ್ಸ್. ಅಂಡ್ ಅಫ್ಕೋರ್ಸ್ ಈ ಫೋಕಲ್ ಲೆಂತ್ಗಳು ತುಂಬ ಕಡಿಮೆ ಇರೋದ್ರಿಂದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸಸ್ ಅಂತಲೂ ತಗೊಂತೀವಿ. ಆ್ಯಂಡ್ ಇಯರ್ ಎಮ್ ಇ ಈಸ್ ಈಕ್ವಲ್ ಟು 1 ಪ್ಲಸ್ ಡಿ ಬೈ ಎಫ್ ಇ ಫಾರ್, ಯಾಕೆಂದರೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ಈ ಲೆನ್ಸು ನಮಗೆ ಐ ಪೀಸು ಸಿಂಪಲ್ ಮೈಕ್ರೋಸ್ಕೋಪ್ ಥರ ಆ್ಯಕ್ಟ್ ಮಾಡುತ್ತೆ, ಅದಕ್ಕೋಸ್ಕರ 1 ಪ್ಲಸ್ ಡಿ ಬೈ ಎಫ್ ಇ. ಸೊ
m ಈಸ್ ಈಕ್ವಲ್ ಟು ಎಲ್ ಬೈ ಎಫ್ ನಾಟ್ ಇಂಟು 1 ಪ್ಲಸ್ ಡಿ ಬೈ ಎಫ್ ಇ ಈ ಥರ ಬರುತ್ತೆ. ಸೊ ಈಗ ನಾವು ಈ ಲೆನ್ಸನ್ನು ಈ ಥರ ಅಡ್ಜಸ್ಟ್ ಮಾಡಿದ್ರೆ ನಾವು ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿಗೆ ಸೊ ಎಮ್ ನಾಟ್ ಎಲ್ ಬೈ ಎಫ್ ನಾಟ್ ಆಗುತ್ತೆ, ಎಮ್ ಇ ಅನ್ನೋದು ಡಿ ಬೈ ಎಫ್ ಇ ಆಗುತ್ತೆ. ಹಾಗಾಗಿ ಎಮ್ ಈಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಶನ್ ಆಫ್ ದ ಕಾಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ಈಕ್ವಲ್ ಟು ಎಲ್ ಬೈ ಎಫ್ ನಾಟ್ ಇಂಟು ಡಿ ಬೈ ಎಫ್ ಇ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಸಿನಾಪ್ಸಿಸ್. ಈಗ ನಾನು ರೇ ಆಪ್ಟಿಕ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ. ಸೊ ಅದರಲ್ಲಿ ಮೊದಲನೇ ಕ್ವಶನ್ನು ಈ ಥರ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಕರಸ್ಪಾಂಡಿಂಗ್ ಟು ಇಮೇಜ್ ಫಾರ್ಮ್ಡ್ ಬೈ ಎ ಕಾನ್ವೆಕ್ಸ್ ಮಿರರ್ ಫಾರ್ ರಿಯಲ್ ಆಬ್ಜೆಕ್ಟ್. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಈ ಆಪ್ಷನ್ಸ್ ನಂಬರ್ 1 ರಿಯಲ್ ಇಮೇಜ್ ಈಸ್ ಆಲ್ವೇಸ್ ಡಿಮಿನಿಷ್ಡ್. ಸೆಕೆಂಡ್ ಒನ್ ವರ್ಚುವಲ್ ಇಮೇಜ್ ಕ್ಯಾನ್ ನೆವರ್ ಬಿ ಮ್ಯಾಗ್ನಿಫೈಡ್. ಸಿ virtual image is always inverted, and D cannot form a virtual image. So ಇಲ್ಲಿ real image is always diminished. No, ಇದು ಸರಿಯಲ್ಲ. ಎರಡನೇದು ವರ್ಚುವಲ್ ಇಮೇಜ್ ಕ್ಯಾನ್ ನೆವರ್ ಬಿ ಮ್ಯಾಗ್ನಿಫೈಡ್. ಹೌದು, ವರ್ಚುವಲ್ ಇಮೇಜ್ ಅನ್ನ ಮ್ಯಾಗ್ನಿಫೈ ಮಾಡೋದಕ್ಕೆ ಲೆನ್ಸಸ್ ಕಾನ್ವೆಕ್ಸ್ ಮಿರರ್ಸ್ ಅಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಲುಕ್ ಸೊ ಇದು ರಿಯಲ್ ಆಬ್ಜೆಕ್ಟ್, ಅದರ ವರ್ಚುವಲ್ ಇಮೇಜ್. ಕಾನ್ವೆಕ್ಸ್ ಅಲ್ಲಿ ಯಾವಾಗ್ಲೂ ವರ್ಚುವಲ್ ಇಮೇಜನೇ ಬರೋದು. ಸೊ ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್, ಎನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ 40 ಸೆಂಟಿಮೀಟರ್ ಫ್ರಮ್ ಎ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 20 ಸೆಂಟಿಮೀಟರ್. ದ ಇಮೇಜ್ ಫಾರ್ಮ್ಡ್ ಈಸ್. ಸೊ ಇಲ್ಲಿ ಏನಿದೆ, ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಇದೆ, ಅದನ್ನ 40 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದೀವಿ. ಆಪ್ಷನ್ಸ್ real inverted and of same size of the object. B real inverted and smaller. C virtual erect and larger. D virtual erect and smaller. ಸೊ ಇಲ್ಲಿ ಸರಿಯಾದಂತ ಉತ್ತರ ಲುಕ್ ಇದು ಏನಾಗಿದೆ, ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಇದೆ, ಆದರೆ 2ರಷ್ಟು ರೇಡಿಯಸ್ ಆಫ್ ಕರ್ವೇಚರ್ 40 ಸೆಂಟಿಮೀಟರ್ ಹತ್ರ ಸಿ ಹತ್ರ ಇಟ್ಟಿರೋದ್ರಿಂದ ಎಲ್ಲಿ ಆ ಆಬ್ಜೆಕ್ಟ್ ಇದೆಯೋ ಅಲ್ಲೇ ಇಮೇಜ್ ಬರುತ್ತೆ. ಅದು ರಿಯಲ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ, ಸೇಮ್ ಸೈಜ್ ಆಗಿರೋದ್ರಿಂದ ಎ ಅನ್ನೋದು ಇಲ್ಲಿ ಸರಿಯಾದಂತ ಉತ್ತರ ಆಗಿದೆ. ಸೊ ನೆಕ್ಸ್ಟ್, ಎ ಕಾನ್ವೆಕ್ಸ್ ಮಿರರ್ ಆಫ್ ಫೋಕಲ್ ಲೆಂತ್ ಎಫ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3. ದ ಫೋಕಲ್ ಲೆಂತ್ ಆಫ್ ದ ಮಿರರ್ ಇನ್ ವಾಟರ್ ವಿಲ್ ಬಿ. ಲುಕ್ ಹಿಯರ್. ಸೊ ಇಲ್ಲಿ ಆಪ್ಷನ್ಸ್ ಎಫ್ 4/3f, 3/4f ಅಂಡ್ 2f. ಅಂದ್ರೆ ಇಲ್ಲಿ ಒಂದು ಮಿರರ್ ಅನ್ನ ನಾವು ವಾಟರ್ ಅಲ್ಲಿ ಮುಳುಗಿಸಿದಾಗ, ಇಮ್ಮರ್ಸ್ ಮಾಡಿದಾಗ ಫೋಕಲ್ ಲೆಂತ್ ಏನಾಗುತ್ತೆ ಅಂತ. ಸೊ ನಮಗೆ ಗೊತ್ತಿದೆ ಫೋಕಲ್ ಲೆಂತ್. ಈಗ ಒಂದು ಮಿರರ್ ತಗೊಂಡ್ರೆ ಅದರ ರೇಡಿಯಸ್ ಆಫ್ ಕರ್ವೇಚರ್ ಇಷ್ಟಿರುತ್ತೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧದಷ್ಟು ಫೋಕಲ್ ಲೆಂತ್ ಇರುತ್ತೆ. ಸೊ ಇಲ್ಲಿ ನಾವು ಮಿರರ್ ಅನ್ನ ನೀರಲ್ಲಿ ಮುಳುಗಿಸಿದಾಗ ಅದರ ರೇಡಿಯಸ್ ಆಫ್ ಕರ್ವೇಚರ್ ಚೇಂಜ್ ಆಗೋದಿಲ್ಲ. ಚೇಂಜ್ ಆಗದೆ ಇರೋದ್ರಿಂದ ಫೋಕಲ್ ಲೆಂತ್ ಸಹ ಚೇಂಜ್ ಆಗಲ್ಲ. ಆದರೆ ಇನ್ ಕೇಸ್ ಆಫ್ ಲೆನ್ಸ್ಗಳನ್ನ ನಾವು ಬೇರೆ ಮೀಡಿಯಂ ಅಲ್ಲಿ ಇಟ್ಟಾಗ ಅವುಗಳು ಫೋಕಲ್ ಲೆಂತ್ ಚೇಂಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಎ. ಸೊ ಇದನ್ನ ಬೇಕಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಸಹ. ನಂತರ ದ ಹೈಟ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ಎ ಕಾನ್ಕೇವ್ ಮಿರರ್ ಈಸ್ ಥ್ರೈಸ್ ದಟ್ ಆಫ್ ದ ಆಬ್ಜೆಕ್ಟ್. ಅಂದ್ರೆ ಒಂದು ಇಮೇಜ್ ನ ಹೈಟ್ ಆಬ್ಜೆಕ್ಟ್ ನ 3ರಷ್ಟಿದೆ. ಯಾವ್ದ್ರಿಂದ ಫಾರ್ಮ್ ಆಗಿದೆ? ಇದು ಕಾನ್ಕೇವ್ ಮಿರರ್ ಇಂದ ಫಾರ್ಮ್ ಆಗಿದೆ. When the object is moved 10 cm away from the mirror, the image is twice the height of the object. The focal length of the mirror is. ಈಗ ಆಪ್ಷನ್ಸ್ 10 cm, 20 cm, 60 cm ಮತ್ತೆ 120 cm. ಸೊ ಇಲ್ಲಿ ಇದು ಒಂದು ಕಾನ್ಕೇವ್ ಮಿರರ್, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಅದರ ಇಮೇಜ್. ಸೊ ಈಗ ಹೈಟ್ ಆಫ್ ದ ಇಮೇಜ್ ಫಸ್ಟ್ ಕೇಸಲ್ಲಿ 3 times ದ ಹೈಟ್ ಆಫ್ ದ ಆಬ್ಜೆಕ್ಟ್. ಸೊ HI/H0 ಅಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದೀವಿ, ದಟ್ ಈಸ್ ಈಕ್ವಲ್ ಟು 3. ಸೊ ಇದನ್ನ ನಾವು V/U ಅಂತಾನು ಸಹ ತಗೊಬಹುದು. ಅಫ್ಕೋರ್ಸ್ -V/U ಅಂತ ತಗೊಬಹುದು ಇಲ್ಲಿ ಇನ್ ಕೇಸ್ ಆಫ್ ಲೆನ್ಸ್ ಮಿರರ್ಸ್. V is equal to 3U. ಓಕೆ. ನೆಕ್ಸ್ಟ್, ಸಪೋಸ್ ಇದರಿಂದ 10 ಸೆಂಟಿಮೀಟರ್ ಅಷ್ಟು ದೂರಕ್ಕೆ ಇದನ್ನ ಶಿಫ್ಟ್ ಮಾಡಿದ್ರೆ, ಲುಕ್ ಹಿಯರ್, ಇದು 10 ಸೆಂಟಿಮೀಟರ್. ಸೊ ಈಗ ಇಮೇಜ್ ಇಲ್ಲಿ ಬರುತ್ತೆ. ಸೊ ಇದು U ಡ್ಯಾಶ್ ಅಂದ್ರೆ ನ್ಯೂ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, U+10. And here HI/H0 height of the image by height of the object is equal to twice, 2 times ಆಗುತ್ತೆ. ಹಾಗಾಗಿ ಇದದ್ದು V'/U' is equal to 2.
ಸೊ ವಿ ಡ್ಯಾಶ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಯು ಡ್ಯಾಶ್ ಆಗುತ್ತೆ. ಈಗ ನಾವು ವಿ ಡ್ಯಾಶ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಯು ಡ್ಯಾಶ್ ಅಂದರೆ ಯು ಪ್ಲಸ್ 10, ಹಾಗಾಗಿ ಯು ಪ್ಲಸ್ 10 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಂತರ ನಮಗೆ ಮಿರರ್ ಫಾರ್ಮುಲಾ ಗೊತ್ತಿದೆ, 1 ಬೈ ಯು ಡ್ಯಾಶ್ ಪ್ಲಸ್ 1 ಬೈ ವಿ ಡ್ಯಾಶ್ ಇಸ್ ಈಕ್ವಲ್ ಟು 1 ಬೈ ಎಫ್ ಅಂತ. ಸೊ ಈಗ 1 ಬೈ ಯು ಡ್ಯಾಶ್ ಇಸ್ ಈಕ್ವಲ್ ಟು ಯು ಪ್ಲಸ್ 10 ವಿ ಡ್ಯಾಶ್ ದಟ್ ಈಸ್ 2 ಇಂಟು ಯು ಪ್ಲಸ್ 10 ಈ ಥರ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 1 ಬೈ ಎಫ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಈ ಕೇಸಲ್ಲಿ ನಾವು ಲೆನ್ಸ್ ಫಾರ್ಮುಲಾನ ಯೂಸ್ ಮಾಡಿದ್ರೆ 1 ಬೈ ಯು ಪ್ಲಸ್ 1 ಬೈ ವಿ ಇಸ್ ಈಕ್ವಲ್ ಟು 1 ಬೈ ಎಫ್. ಸೊ ಇದು ಲೈಕ್ ದಿಸ್ 1 ಬೈ ಯು ವಿ, ಇಲ್ಲಿ ವಿ ಇಸ್ ಈಕ್ವಲ್ ಟು 3u ಇರೋದ್ರಿಂದ 3u ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಬೈ ಯು ಪ್ಲಸ್ 1 ಬೈ 3u ಅಂದರೆ 4 ಬೈ 3u ಆಗುತ್ತೆ, ಇಸ್ ಈಕ್ವಲ್ ಟು 1 ಬೈ ಎಫ್. ಸೊ ಈಗ ನಾವು ಈ ಎರಡು ಫಾರ್ಮುಲಾದಲ್ಲಿ ಇಲ್ಲಿ 1 ಬೈ ಎಫ್ ಇದೆ ರೈಟ್ ಹ್ಯಾಂಡ್ ಸೈಡ್, ಇಲ್ಲಿ 1 ಬೈ ಎಫ್ ಇದೆ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡನ್ನು ಈಕ್ವೇಟ್ ಮಾಡಿದ್ರೆ 4 ಬೈ 3u ಇಲ್ಲಿಂದ ಇಸ್ ಈಕ್ವಲ್ ಟು 3 ಬೈ 2 ಇಂಟು ಯು ಪ್ಲಸ್ 10 ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ವಿಲ್ ಗೆಟ್ 4 2s 8u, 4 ಇಂಟು 4 2s 8, 8 ಇಂಟು 10 80 ಆಗುತ್ತೆ, 3 3s 9u. ಸೊ ಇಲ್ಲಿ 8u ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ. ಸೊ 80 ಇಸ್ ಈಕ್ವಲ್ ಟು 1u, ಹಾಗಾಗಿ ಸೊ ದಿಸ್ u ಈಸ್ ಈಕ್ವಲ್ ಟು 80. ಈಗ ಇಲ್ಲಿ ನಾವು ಯುಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ 80 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 1 ಬೈ ಎಫ್ 60 ಬರುತ್ತೆ. ಯಾಕೆಂದರೆ ಲುಕ್ ಹಿಯರ್ 4 20s 20 ಇಂಟು 3 60, ಎಫ್ ಈಸ್ ಈಕ್ವಲ್ ಟು 60 ಸೆಂಟಿಮೀಟರ್. ಸೊ ಇದು ಫೋಕಲ್ ಲೆಂತ್, ಇಲ್ಲಿ ಕೇಳಿರೋದು ಫೋಕಲ್ ಲೆಂತ್ ಆಫ್ ದ ಮಿರರ್, ಹಾಗಾಗಿ ಇದು ಆನ್ಸರ್ ಆಗುತ್ತೆ 60 ಸೆಂಟಿಮೀಟರ್. ಸೊ ನಂತರ ಇನ್ನೊಂದು ಫಾರ್ಮುಲಾನ ಇನ್ನೊಂದು ಕ್ವಶನ್ ನೋಡೋಣ. ವೆನ್ ಎ ಬೀಮ್ ಆಫ್ ಲೈಟ್ ಪಾಸಸ್ ಫ್ರಮ್ ಎ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ಡೆನ್ಸರ್ ಇಂದ ರೇರರ್ ಕಡೆ ಹೋದಾಗ ಏನಾಗುತ್ತೆ, ಇಟ್ಸ್ ವೇವ್ ಲೆಂತ್ ಡಿಕ್ರೀಸಸ್, ಇಟ್ಸ್ ಫ್ರೀಕ್ವೆನ್ಸಿ ಡಿಕ್ರೀಸಸ್. ಅಫ್ಕೋರ್ಸ್ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ, ನಮಗೆ ಗೊತ್ತಿದೆ, ಹಾಗಾಗಿ ಇದು ಸರಿಯಾದಂಥ ಆನ್ಸರ್ ಅಲ್ಲ. ಇಟ್ಸ್ ವೆಲಾಸಿಟಿ ಡಿಕ್ರೀಸಸ್. ಡೆನ್ಸರ್ ಇಂದ ರೇರರ್ ಅಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗಲ್ಲ, ಹಾಗಾಗಿ ಇದು ಸರಿಯಲ್ಲ. ಇಟ್ಸ್ ವೇವ್ ಲೆಂತ್ ಇನ್ಕ್ರೀಸಸ್. ಸೊ ಸರಿಯಾದಂಥ ಉತ್ತರ ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಎ ರೇ ಆಫ್ ಲೈಟ್ ವೆನ್ ಟ್ರಾವೆಲ್ ಫ್ರಮ್ ಏರ್ ಟು ವಾಟರ್. ಏರ್ ಅಂದರೆ ರೇರರ್ ಮೀಡಿಯಂ, ವಾಟರ್ ಡೆನ್ಸರ್ ಮೀಡಿಯಂ. ಸೊ ಪ್ರೊಸೀಡ್ಸ್ ಅನ್ಡಿವಿಯೇಟೆಡ್, ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಇದು ಗೊತ್ತಿದೆ ನಮಗೆ, ಹಾಗಾಗಿ ಇದು ಸರಿಯಾದಂಥ ಉತ್ತರ. ಡೆನ್ಸರ್ ಮೀಡಿಯಂ ಅಲ್ಲಿ ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ನಂತರ ದ ಸ್ಪೀಡ್ ಆಫ್ ಲೈಟ್ ಇನ್ ಎ ಮೀಡಿಯಂ ಈಸ್ 2 into 10⁸ ಮೀಟರ್ ಪರ್ ಸೆಕೆಂಡ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ medium is option A 1.4, option B 1.5, option C it is 2, and option D more than unity. So here ನಮಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಸಿ ಬೈ ವಿ ಅಂತ. ಸಿ ವ್ಯಾಲ್ಯೂ ಗೊತ್ತಿದೆ 3 into 10⁸ ಅಥವಾ 3 ಪಾಯಿಂಟ್ ಸಮಥಿಂಗ್. 3 into 10⁸ ಡಿವೈಡೆಡ್ ಬೈ ವೆಲಾಸಿಟಿ ಕೊಟ್ಟಿದ್ದಾರಲ್ಲಿ 2 into 10⁸. ಹಾಗಾಗಿ n is equal to 3/2. 3/2 ಅಂದರೆ 1.5. Therefore refractive index is 1.5. So the next question, wavelength of light in glass is 4,000 angstrom unit and the refractive index of the glass is 1.5. The wavelength of the same light in air is, ಅಂದರೆ ಇಲ್ಲಿ ಆಪ್ಷನ್ಸ್ ಈ ಥರ ಇದೆ, 9,000 angstrom unit, 12,000, 4,000, 6,000 angstrom unit. ಅಂದರೆ ಲೈಟ್ ಗ್ಲಾಸಿಂದ ಗ್ಲಾಸ್ ಅಲ್ಲಿ ಲೈಟ್ನ ವೇವ್ ಲೆಂತ್ ಇಷ್ಟಿದೆ, ಅದು ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದೆ. ವೇವ್ ಲೆಂತ್ ಆಫ್ ದ ಸೇಮ್ ಲೈಟ್ ಇನ್ ಏರ್ ಅಲ್ಲಿ ಇದರ ವೇವ್ ಲೆಂತ್ ಎಷ್ಟಿರುತ್ತೆ. ಸೊ ಈಗ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಬೇಕಾಗಿದೆ. ಸೊ ಅದು n is equal to c by vg ಗೊತ್ತು, ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಜಿ. ಸೊ ನಮ್ಗೆ ಬೇಕಾಗಿರೋದು ಇದಾಗಿರೋದ್ರಿಂದ ಇದಕ್ಕೆ ನಾವು ಇದನ್ನು ಈಕ್ವೇಟ್ ಮಾಡೋಣ. ಸೊ ನಮಗೆ ಲ್ಯಾಂಬ್ಡಾ ಇನ್ ಏರ್ ಬೇಕಾಗಿರೋದ್ರಿಂದ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ವಿಲ್ ಗೆಟ್ n times ಲ್ಯಾಂಬ್ಡಾ ಜಿ. ಸೊ ಲ್ಯಾಂಬ್ಡಾ is equal to 1.5 into 4,000. It comes 6,000 angstrom unit. Therefore, this is the answer. Next, refractive index of medium is √2. Critical angle of the medium is options 30 degree, 45 degree, 60 degree, 90 degree. ಸೊ ಇಲ್ಲಿ ನಮಗೆ ಕ್ರಿಟಿಕಲ್ ಆ್ಯಂಗಲ್ಗೂ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ರಿಲೇಷನ್ ಇದೆ. n is equal to 1/sin c ಅಥವಾ sin c is equal to 1/n. ಕ್ರಿಟಿಕಲ್ ಆ್ಯಂಗಲ್ ನಮಗೆ ಬೇಕಾಗಿದೆ, n ವ್ಯಾಲ್ಯೂ ಕೊಟ್ಟಿದ್ದಾರೆ √2. ಸೊ ದಟ್ ಈಸ್ sin c is equal to 1/√2. ಸೈನ್ ಕ್ರಾಸ್ ಸೈನ್ ಈ ಕಡೆ ತಗೊಳ್ಳೋಣ, ಅಥವಾ ಈ 1/√2 ಅಂದರೆ sin 45,
ಸಿ ಪ್ಲೇಸಲ್ಲಿ 45 ಇದೆ. ಹಾಗಾಗಿ ಇಲ್ಲಿ ಆನ್ಸರು 45 ಡಿಗ್ರೀಸ್. ಸೊ ನೆಕ್ಸ್ಟ್ ಕ್ವಶನ್. ಮಿರೇಜ್ ಈಸ್ ಅನ್ ಆಪ್ಟಿಕಲ್ ಇಲ್ಯೂಷನ್ ಡ್ಯೂ ಟು, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಮಿರೇಜ್ ಯಾಕೆ ಬರುತ್ತೆ? ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಯಾವುದರಿಂದ? ಇಂಟರ್ನಲ್ ರಿಫ್ಲೆಕ್ಷನ್. ಸೊ ನಮಗೆ ಗೊತ್ತಿದೆ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ, TIR. ನೆಕ್ಸ್ಟ್, ಎ ರೆಕ್ಟ್ಯಾಂಗುಲರ್ ಟ್ಯಾಂಕ್ ಆಫ್ ಡೆಪ್ತ್ 8 ಮೀಟರ್ ಈಸ್ ಫುಲ್ ಆಫ್ ವಾಟರ್. ಎನ್ ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ 4/3. ದ ಬಾಟಮ್ ಈಸ್ ಸೀನ್ ಅಟ್ ದ ಡೆಪ್ತ್. ಸೊ ಲುಕ್ ಹಿಯರ್ ಆಪ್ಷನ್ಸ್ 6 ಮೀಟರ್, 5 ಸೆಂಟಿಮೀಟರ್, 8 ಸೆಂಟಿಮೀಟರ್ ಅಂಡ್ 10 ಸೆಂಟಿಮೀಟರ್. ಸೊ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಸೊ ಇಲ್ಲಿ ನಾವು ಒಂದು ಟ್ಯಾಂಕ್ ತಗೊಳ್ಳೋಣ. ಇದು ರಿಯಲ್ ಡೆಪ್ತ್, ಇದು ಅಪರೆಂಟ್ ಡೆಪ್ತ್. ಅಂದರೆ ಈ ಬಾಟಮ್ ಇಲ್ಲಿ ಅಪಿಯರ್ ಆಗುತ್ತೆ. ನಮ್ಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್ ಅಂತ. ಸೊ ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಎಷ್ಟು? 4/3 ಇಸ್ ಇದು. ರಿಯಲ್ ಡೆಪ್ತ್ ಗೊತ್ತಿದೆ, ರಿಯಲ್ ಡೆಪ್ತ್ 8 ಅಂತ ಗೊತ್ತಿದೆ. ಅಪರೆಂಟ್ ಡೆಪ್ತ್ ಎಷ್ಟಿದೆ ಕಂಡುಹಿಡಿಬೇಕು. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅಪರೆಂಟ್ ಡೆಪ್ತ್ ನಮಗೆ 6 ಸೆಂಟಿಮೀಟರ್ ಬರುತ್ತೆ. 4 2s 2 3s 6 ಸೆಂಟಿಮೀಟರ್. ಹಾಗಾಗಿ ಸೊ ದಿಸ್ ಒನ್ 6 ಸೆಂಟಿಮೀಟರ್, ಸೆಂಟಿಮೀಟರ್ ಅಥವಾ ಮೀಟರ್ ಇದು, ದಟ್ ವಿ ಹ್ಯಾವ್ ಟು ನೋ. ಸೊ ಇಲ್ಲಿ ನಮಗೆ 8 ಮೀಟರ್ ಅಂತ ಕೊಟ್ಟಿದ್ದಾರೆ. ಮೀಟರ್ ಅಂತ ಕೊಟ್ಟಿರೋದ್ರಿಂದ ಇದನ್ನು ಮೀಟರಲ್ಲೇ ತಗೊಳ್ಬೇಕಾಗುತ್ತೆ, ನಾಟ್ ಸೆಂಟಿಮೀಟರ್. ದಿಸ್ ಈಸ್ ಇನ್ ಮೀಟರ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಲೈಟ್ ಟ್ರಾವೆಲ್ಸ್ ಥ್ರೂ ಎ glass plate of thickness T and having refractive index n. If c is the velocity of light in vacuum, the time taken by the light to travel this thickness of glass is. So ಇಲ್ಲಿ ಆಪ್ಷನ್ಸ್ T/NC, TNC, NT/C, TC/N ಈ ತರ ಇದೆ. ಸೊ ಲುಕ್ ಹಿಯರ್, ಇದು ಒಂದು ಗ್ಲಾಸ್, ಇದರ ಥಿಕ್ನೆಸ್ T ಅಷ್ಟು ಇದೆ. ಇದ್ರ ಮುಖಾಂತರ ಲೈಟ್ ಪಾಸ್ ಆಗುತ್ತೆ. ಆ ಲೈಟ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕು ಅಂದ್ರೆ C/V, C ವೆಲಾಸಿಟಿ ಆಫ್ ಲೈಟ್ ಇನ್ ಏರ್, ವೆಲಾಸಿಟಿ ಆಫ್ ಲೈಟ್ ಇನ್ ಗ್ಲಾಸ್ ಮೀಡಿಯಂ. ಸೊ ವೆಲಾಸಿಟಿ ಲುಕ್ ಹಿಯರ್, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಇದನ್ನ, ವಿ ನ ಈ ಕಡೆ. ಲುಕ್ ಹಿಯರ್, ವೆಲಾಸಿಟಿ, ವೆಲಾಸಿಟಿ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇಸ್ ಈಕ್ವಲ್ ಟು C/N. ನಮಗೆ ಬೇಕಾಗಿರೋದು ಇಲ್ಲಿ ಕೇಳಿರೋದೇನು? ವಾಟ್ ಇಸ್ ದ ಥಿಕ್ನೆಸ್ ಆಫ್ ದ ಗ್ಲಾಸ್? ಲುಕ್ ಹಿಯರ್ T. ಲುಕ್ ಹಿಯರ್, ಸೊ ಹಿಯರ್ T/time is equal to C/N ಈ ತರ ಬರುತ್ತೆ. ಸೊ ಹಿಯರ್ ಲೆಟ್ ಅಸ್ ಟೇಕ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಟೈಮ್ ಅನ್ನು ಈ ಕಡೆ ತಗೊಳ್ರಿ, ಎನ್ ಈ ಕಡೆ, ಸಿ ಈ ಕಡೆ, NT ಡಿವೈಡೆಡ್ ಬೈ ಸಿ. ಹಾಗಾಗಿ ಟೈಮ್ ಅಂದ್ರೆ ಈ ಥಿಕ್ನೆಸ್ ಅಷ್ಟು ದೂರ ಲೈಟ್ ಹೋಗ್ಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. NT/C. ಸೊ ಹಿಯರ್ NT/C, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನಂತರ, a ray of light incident on the surface of medium at an angle of 45 degree and is refracted in the medium at an angle 30 degree. What will be the velocity of light in the medium? So options: 1.96 into 10 to the power of 8 meter per second, 2.21 into 10 to the power of 8 meter per second, next 3.18 into 10 to the power of 8 meter per second, and 3.33 into 10 to the power of 8 meter per second. So here I ಕೊಟ್ಟಿದ್ದಾರೆ 45 degree, R ಕೊಟ್ಟಿದ್ದಾರೆ angle of refraction. So ನಮಗೆ ಗೊತ್ತಿದೆ n is equal to sin I by sin R. So that is also equal to velocity of light in air divided by velocity of light in medium. ಇವೆರಡನ್ನು ನಾವು ಈಕ್ವೇಟ್ ಮಾಡಿದ್ರೆ sin I by sin R is equal to VA by VM. So ಈಗ sin 45 ಗೊತ್ತಿದೆ, sin 30 that is equal to velocity of light in air, ಅದು 3 into 10 to the power of 8 ಅಥವಾ 3.18 into 10 to the power of 8. ಸೊ ಅದನ್ನು ಸಹ ಕೊಟ್ಟಿರ್ತಾರೆ ಇಲ್ಲಿ. ಸೊ ಹಿಯರ್ VM ಕಂಡುಹಿಡಬೇಕು. ಸೊ ಸೈನ್ 45 ನಮ್ಗೆ ಗೊತ್ತಿದೆ 1/√2, ಸೈನ್ 30 1/2, ಮಲ್ಟಿಪ್ಲೈ ಮಾಡಿದ್ರೆ ಅದನ್ನ 2/1 ಆಗುತ್ತೆ. ಸೊ ದಿಸ್ ಮಚ್. ಸೊ 2/√2 ಅಂದ್ರೆ √2 ಆಗುತ್ತೆ. ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ನಮ್ಗೆ ಈ ತರ ಬರುತ್ತೆ. ಸೊ 3.18/√2. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 2.21 into 10 to the power of 8. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ನಿಮಗೆ ಎಕ್ಸಾಮಲ್ಲಿ ಅಂದರೆ CET ಇರ್ಬೋದು, ನೀಟ್ ಇರ್ಬೋದು, ಅಲ್ಲಿ ಕ್ಯಾಲ್ಕುಲೇಟರ್ಸನ್ನು ಪ್ರೊವೈಡ್ ಮಾಡಿರೋದಿಲ್ಲ, ಮತ್ತು ಲಾಗರ್ದಮಿಕ್ ಟೇಬಲ್ಸು ಸಹ ಪ್ರೊವೈಡ್ ಮಾಡಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಲುಕಿಯರ್, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು √2ನ 1.414 ಅಂತ ಗೊತ್ತಿದೆ.
ಇದು ಅಪ್ರಾಕ್ಸಿಮೇಟ್ ಆಗಿ 1.5 ಅಂತ ಬರ್ಕೊಳ್ಳೋಣ. 1.5 ಅಂದರೆ 3/2 ಅಂತ ತಗೋಬಹುದು. ಆದರೆ ಇಲ್ಲಿ ರೂಟ್ 1.4 ಇರೋದು 1.5 ಜಾಸ್ತಿ ತಗೊಂಡಿದ್ದೀವಿ, ಅದನ್ನ 3/2 ಅಂತ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸಪೋಸ್ ಇಲ್ಲಿ 1.5 ಅನ್ನು 3/2 ಅಂತ ಮಾಡ್ಕೊಂಡಿದ್ದೀವಿ. ಈ 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ 3 1 1 ಬರುತ್ತೆ. 2 × 1 2 ಪಾಯಿಂಟ್ ಸಮಥಿಂಗ್. ಸೊ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 2 ಪಾಯಿಂಟ್ ಸಮಥಿಂಗ್ಗೆ ಹತ್ತಿರ ಆಗಿರ್ತಕ್ಕಂಥ ಮತ್ತೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂಥ ವ್ಯಾಲ್ಯೂ ಅಂದರೆ 2.21. ಸೊ ಇದು ಸರಿಯಾದಂಥ ಉತ್ತರ. ನಂತರ ಗ್ಲಾಸ್ ಹ್ಯಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ n with respect to air and the critical angle for a ray of light going from the glass to air is theta. If the ray of light is incident from air onto the glass with an angle of incidence theta, the corresponding angle of refraction. Options. So ಇಲ್ಲಿ a sin inverse of 1/√n, 90 degree sin inverse of 1/√n square, sin inverse of 1/n. So ಇಲ್ಲಿ look here, c ಕೊಟ್ಟಿದೆ. c this is theta, I is equal to theta, r is equal to what? c this is critical angle. ಎಷ್ಟು ಕ್ರಿಟಿಕಲ್ ಆಂಗಲ್ ಇದೆಯೋ ಅಷ್ಟೇ ಆಂಗಲ್ ಇಂದ ಇನ್ಸಿಡೆಂಟ್ ಆಗ್ತಾ ಇದೆ. ಆವಾಗ ಆಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿದೆ. ಇದು ಸಿ ಅಂಡ್ ದಿಸ್ ಇಸ್ ಆಫ್ ಕೋರ್ಸ್ ಸಿ ಸೈನ್ ಸಿ ಇಸ್ ಈಕ್ವಲ್ ಟು 1/n. ನೆಕ್ಸ್ಟ್ ಇನ್ನೊಂದು ಕೇಸಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ತೀಟಾ ಅಷ್ಟಿದೆ. ಇಲ್ಲಿ ಎಷ್ಟು ಕ್ರಿಟಿಕಲ್ ಆಂಗಲ್ ಇದೆಯೋ ಅಷ್ಟೇ ತೀಟಾ ಇದೆ. ಈ ಆರ್ ಎಷ್ಟಿರುತ್ತೆ ಕಂಡುಹಿಡಿಬೇಕು. n is equal to sin I by sin r. ಸೊ ನಾವಿಲ್ಲಿ ಎನ್ಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಬರುತ್ತೆ? sin r is equal to sin c by n ಆಗುತ್ತೆ. ಸೊ ನಾವು sin r is equal to 1/n times sin c, of course 1/n sin c. look here sin c 1/n is equal to sin c ಆಗಿರೋದ್ರಿಂದ ಇಲ್ಲಿ ಸಬ್ಸ್ಟಿಟ್ಯೂಟ್, ಇಲ್ಲಿ sin c ಗೆ ಬದಲಾಗಿ 1/n ತಗೊಂಡ್ರೆ 1/n ಸ್ಕ್ವೇರ್ ಆಗುತ್ತೆ. sin ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ sin ಇನ್ವರ್ಸ್ ಆಫ್ 1/n ಸ್ಕ್ವೇರ್. ಸೊ sin ಇನ್ವರ್ಸ್ ಆಫ್ 1/n ಸ್ಕ್ವೇರ್ ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್, the velocity of light in a medium is half its velocity in air. So if a ray of light emerges from such a medium into air, the angle of incidence at which it will be totally internally reflected is. Options. So here 15 degree centigrade, 30 degree centigrade, 45 degree centigrade and 60 degree centigrade. ಸೊ ಅಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸೊ ಲುಕ್ ಹಿಯರ್, ವೆಲಾಸಿಟಿ ಆಫ್ ಲೈಟ್ ಅಂಡ್ ಕ್ರಿಟಿಕಲ್ ಆಂಗಲ್ ಇರೋದ್ರಿಂದ ವಿ ಅಫ್ಕೋರ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ? ವಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಸಿ ಅಂಡ್ ಸೈನ್ ಸಿ ಈಸ್ ಈಕ್ವಲ್ ಟು 1/n ಯೂಸ್ ಮಾಡ್ಬೇಕು ನಾವು. ಇಲ್ಲಿ ದಿಸ್ ಸೈನ್ ಸಿ ಈಸ್ ಈಕ್ವಲ್ ಟು v/c ಈ ಫಾರ್ಮುಲಾ ತಗೊಳ್ಳೋಣ. ಇವೆರಡನ್ನು ಈಕ್ವೇಟ್ ಮಾಡಿದ್ರೆ v/2 ನಮಗೆ ಗೊತ್ತು. ಇದ್ರ ಪ್ರಕಾರ ಈ ಲುಕ್ ಹಿಯರ್ v/c ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಇದನ್ನ. v/c ಈಸ್ ಈಕ್ವಲ್ ಟು 1/2, v/c is equal to 1/2. So 1/2 ಅಂದರೆ sin 30. ಹಾಗಾಗಿ sin c is equal to sin 30, c is equal to 30. So this is the correct answer. Next, a point source of light is placed 4 meter below the surface of water of refractive index 5/3. The minimum diameter of the disc which should be placed over the source on the surface of water to cut off the light coming out of the water is. Options: 2 meter, 6 meter, 4 meter and 3 meter. So ಇಲ್ಲಿ look here, ಇದು surface of water, ಅದರ ಕೆಳಗಡೆ ಒಂದು ಆಬ್ಜೆಕ್ಟ್ ಇದೆ. look here, a source of light is placed. ಇದರಿಂದ ಲೈಟ್ ಬರ್ತಾ ಇದೆ ಈ ತರ. look here, ಇಲ್ಲಿ ಗ್ರೇಸ್ ಆಗ್ತಾ ಇದೆ. ಇದಕ್ಕಿಂತ ಆಂಗಲ್ ಜಾಸ್ತಿ ಆಯ್ತಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಅದೇ ತರ ಇದು ಗ್ರೇಸ್ ಆಗುತ್ತೆ. ಲುಕ್ ಹಿಯರ್, ಸೊ ಈ ಕೋನ್ ಒಳಗಡೆ ಇರತಕ್ಕಂಥ ಲೈಟ್ ಮಾತ್ರ ಈ ವಾಟರ್ ಇಂದ ಹೊರಗಡೆ ಬರುತ್ತೆ. ಸೊ ಈ ಕೋನ್ದು ರೇಡಿಯಸ್ ಎಷ್ಟಿದೆಯೋ ಅಷ್ಟೇ ರೇಡಿಯಸ್ ಇರುವಂತಕ್ಕಂಥ ಒಂದು ಡಿಸ್ಕ್ ಅನ್ನ ಇಟ್ಬಿಟ್ರೆ ಲೈಟ್ ಹೊರಗಡೆ ಬರೋದಿಲ್ಲ. ಈ ತರ ಈ ಲೈಟ್ ಅನ್ನ ಪೂರ್ತಿಯಾಗಿ ಕಟ್ ಆಫ್ ಮಾಡ್ಬೇಕಂದ್ರೆ ಇದ್ರ ಡಯಾಮೀಟರ್ ಎಷ್ಟಿರ್ಬೇಕು ಅಂತ ಕೇಳಿದ್ದಾರೆ. ಕಟ್ ಆಫ್, ವಾಟ್ ಈಸ್ ದ ಡಯಾಮೀಟರ್, ಮಿನಿಮಮ್ ಡಯಾಮೀಟರ್ ಆಫ್ ದ ಡಿಸ್ಕ್. ಸೊ ಲುಕ್ ಹಿಯರ್, ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು ವಾಟ್? ಈಗ ಈ ಲೈಟ್ ಎಲ್ಲ ಹಿಂಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಈಗ ಇಲ್ಲಿ ಒಂದು ನಾರ್ಮಲ್, ಇದೊಂದು ನಾರ್ಮಲ್ ಬರೆಯೋಣ. ಈ ಸರ್ಫೇಸ್ಗೆ ಇಲ್ಲೊಂದು ನಾರ್ಮಲ್ ಬರೆದ್ರೆ ಸೊ ಇದು ಕ್ರಿಟಿಕಲ್ ಆಂಗಲ್ ಆಗುತ್ತೆ. ಸೊ ಇದು ಆಲ್ಟರ್ನೇಟ್ ಕ್ರಿಟಿಕಲ್ ಆಂಗಲ್ ಆಗುತ್ತೆ. ಸೊ ಈಗ ಇದು ಆರ್,
ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಕೊಡೋಣ. ಆ್ಯಕ್ಚುಲ್ ಡೆಪ್ತ್ ಆಫ್ ದಿಸ್ ಒನ್ 4 ಕೊಟ್ಟಿದ್ದಾರೆ. ಈಗ ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪಾಟಿನ್ಯೂಸ್. ಹೈಪಾಟಿನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಹೈಪಾಟಿನ್ಯೂಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಸೈನ್ ಸಿ ಇಸ್ ಈಕ್ವಲ್ ಟು 1/n. ಸೈನ್ ಸಿ ಲುಕ್ ಹಿಯರ್, ಅಪೋಸಿಟ್ ಆರ್ this one, hypotenuse square root of r square plus x square. So 1/n, n is equal to refractive index 5/3 ಕೊಟ್ಟಿದ್ದಾರೆ. ಇಲ್ಲಿ 1/n ಇರೋದ್ರಿಂದ 3/5 ತಗೊಂಡಿದ್ದೀವಿ. ಇಲ್ಲಿ ಸ್ಕ್ವಯರ್ ನ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ನಾವು ಸ್ಕ್ವಯರ್ ಮಾಡ್ಕೊಂತೀವಿ. ಸ್ಕ್ವಯರ್ ಮಾಡ್ಕೊಂಡಾಗ r ಸ್ಕ್ವಯರ್ ಆಗುತ್ತೆ. 3 ಸ್ಕ್ವಯರ್ 9, 25, 5 ಸ್ಕ್ವಯರು 25 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 25r ಸ್ಕ್ವಯರ್, this 25r ಸ್ಕ್ವಯರ್ is equal to 9r ಸ್ಕ್ವೇರ್ ಪ್ಲಸ್ 16 ಇಂಟು 9. 4 ಸ್ಕ್ವೇರ್ ಅಂದರೆ 16 ಇಂಟು 9. ಈಗ 25r ಸ್ಕ್ವೇರ್ 9r ಸ್ಕ್ವೇರ್ ಇದು ಎಷ್ಟಾಗುತ್ತೆ? 16r ಸ್ಕ್ವೇರ್ ಆಗುತ್ತೆ. 16 ಇಂಟು 9. ಸೊ ಇಲ್ಲಿ 16 ಕ್ಯಾನ್ಸಲ್ ಆದರೆ r ಸ್ಕ್ವೇರ್ ಇಸ್ ಈಕ್ವಲ್ ಟು 9, r ಇಸ್ ಈಕ್ವಲ್ ಟು 3. ಹಾಗಾಗಿ ದಿಸ್ ಇಸ್ ದ ಆನ್ಸರ್. ಇಲ್ಲಿ ನಮಗೆ ಕೇಳಿರೋದು ರೇಡಿಯಸ್ ಅಲ್ಲ, ಡಯಾಮೀಟರ್ ಆಗಿರೋದ್ರಿಂದ ಅದರ ಎರಡರಷ್ಟು. ಲುಕಿಯರ್ 3ನ ಎರಡರಷ್ಟು, 2 times r, that is 6. ಸೊ ಈ ಥರ 6 ಮೀಟರ್. ಸೊ ಈ ಥರದ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾವು ಆರ್ ಕಂಡಿಡಿದ್ವಿ ಅಂತ ಹೇಳ್ಬಿಟ್ಟು ಆರ್ಗೂ ಸಹ ಇಲ್ಲಿ ಆನ್ಸರ್ ಇದೆ, ಇದನ್ನ ಟಿಕ್ ಮಾಡಿಬಿಡ್ತೀವಿ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಕೇಳಿರೋದು ಏನು? ಡಯಾಮೀಟರ್ ಆಗಿರೋದ್ರಿಂದ ರೇಡಿಯಸ್ನ ಎರಡರಷ್ಟು, ದಟ್ ಈಸ್ 6 ಮೀಟರ್, ಲೈಕ್ ದಿಸ್. ನೆಕ್ಸ್ಟ್ ಕ್ವಶನ್, ಎ ಫಿಶ್ ಈಸ್ ಲಿಟಲ್ ಅವೇ ಬಿಲೋ ದ ಸರ್ಫೇಸ್ ಆಫ್ ಲೇಕ್. If the critical angle is 49 degree, then the fish could see the things above the water surface within the angular range of theta where. So ಇಲ್ಲಿ ಆಪ್ಷನ್ಸ್ ಈ ಥರ ಇದೆ: 49 ಡಿಗ್ರಿ, 90 ಡಿಗ್ರಿ, 98 ಡಿಗ್ರಿ ಆ್ಯಂಡ್ 24.5 ಡಿಗ್ರಿ. ಸೊ ಇಲ್ಲಿ ಒಂದು ಫಿಶ್ ಇದೆ. ಸೊ ಲುಕಿಯರ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಇದು ಸಿ. ಸೊ ಈಗ ಇದು ಕ್ರಿಟಿಕಲ್ ಆ್ಯಂಗಲ್. ಸೊ ಇಲ್ಲಿಂದ ಇಲ್ಲಿಗೆ ಆಂಗುಲಾರ್ ಬಿಡ್ತು. ಈ ಆಂಗುಲಾರ್ ಬಿಡ್ತಲ್ಲಿ ಈ ಫಿಶ್ ಹೊರಗಡೆ ಇರತಕ್ಕಂಥ ಪ್ರಪಂಚನ ನೋಡುತ್ತೆ. ಸೊ ಈ ಟೋಟಲ್ ಆಂಗಲ್ ಎಷ್ಟಿದೆ? ಲುಕಿಯರ್ ಇಲ್ಲಿಂದ ಇಲ್ಲಿಗೆ ಸಿ ಆದರೆ ಇಲ್ಲಿಂದ ಇಲ್ಲಿಗೆ ಸಿ ಆಗಿರುತ್ತೆ. ಥೀಟಾ ಇಸ್ ಈಕ್ವಲ್ ಟು 2c. ಸೊ ನಮಗೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ 49 ಡಿಗ್ರಿ. ಸೊ ದಟ್ ಈಸ್ 98 ಡಿಗ್ರಿ. ಇದು ಸರಿಯಾದಂಥ ಉತ್ತರ. ಸೊ ಥೀಟಾ ಇಸ್ ಈಕ್ವಲ್ ಟು 98 ಡಿಗ್ರಿ. ನೆಕ್ಸ್ಟ್ ಅನದರ್ ಕ್ವಶನ್, ದ ಬ್ಲೂ ಕಲರ್ ಆಫ್ ದ ಸ್ಕೈ ಈಸ್ ಡ್ಯೂ ಟು. ಸೊ ಇದು ತುಂಬ ಈಸಿ ಕ್ವಶನ್ನು, ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ದಿಸ್ ಈಸ್ ಬಿಕಾಸ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಈ ಥರದ ಸಿಂಪಲ್ ಕ್ವಶನ್ಸ್ ಅನ್ನು ಸಹ ಕೆಲವನ್ನ ಕೇಳ್ತಾ ಇರ್ತಾರೆ. ಸೊ ನಿಮಗೆ ಈ ಕಾನ್ಸೆಪ್ಟ್ಸ್ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಎ ಫಿಶ್ ಇನ್ಸೈಡ್ ಎ ಪಾಂಡ್ ಅಟ್ ಎ ಡೆಪ್ತ್ ಆಫ್ 10 cm ಕೆನ್ ಸಿ ದ ಸ್ಕೈ ಇನ್ ಎ ಕೋನ್ ಆಫ್ ಸೆಮಿ ವರ್ಟಿಕಲ್ ಆಂಗಲ್ n is equal to 4/3. ಸೊ ಸೆಮಿ ವರ್ಟಿಕಲ್ ಆಂಗಲ್ ಎಷ್ಟಿರುತ್ತೆ, ಸಿ ಎಷ್ಟಿರುತ್ತೆ ಕಂಡುಹಿಡಿಬೇಕು. ಅಂದರೆ ಸೈನ್ ಇನ್ವರ್ಸ್ ಆಫ್ 3/4 45, ಸೈನ್ ಇನ್ವರ್ಸ್ ಆಫ್ 4/3 90 ಡಿಗ್ರಿ. ಸೊ ಈ ಥರ ಇದ್ದಾಗ ನಾವು ಈ ಸೆಮಿ ವರ್ಟಿಕಲ್ ಆಂಗಲ್ ಅಂದರೆ ಸಿ ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ಸೈನ್ ಸಿ ಇಸ್ ಈಕ್ವಲ್ ಟು 1/n. ಎನ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ 4/3, ಹಾಗಾಗಿ 1/n ಅಂದರೆ 3/4 ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ 3/4. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, light of wavelength 7200 angstrom unit in air has a wavelength in glass n is equal to 1.5 equal to options 7200 angstrom unit, 4800 angstrom unit, 10800 angstrom unit and 7210 angstrom unit. Okay, ಇಲ್ಲಿ ನಮಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ ಎ ಡಿವೈಡೆಡ್ ಬೈ ಲ್ಯಾಂಬ್ಡಾ ಜಿ. ಓಕೆ, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? ಲೈಟ್ ಆಫ್ ವೇವ್ ಲೆಂತ್ ಇನ್ ಏರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಗ್ಲಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟಿರುತ್ತೆ ವೇವ್ ಲೆಂತ್ ಕೇಳಿದ್ದಾರೆ. ಸೊ ಲ್ಯಾಂಬ್ಡಾ ಜಿ ಬೇಕು ನಮಗೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಈ ಥರ ಲ್ಯಾಂಬ್ಡಾ ಜಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎ ಬೈ ಎನ್ ಸಬ್ಸ್ಟಿಟ್ಯೂಟ್ ಮಾಡ್ರಿ. 7200 ಡಿವೈಡೆಡ್ ಬೈ 1.5. 1.5 ಅನ್ನು ನಾವು 3/2 ಅಂತ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಇಯರ್ ಇಟ್ ಈಸ್ 2 into so much. ಸೊ 3 ಇದನ್ನ ಡಿವೈಡ್ ಮಾಡಿದಾಗ 3 2s and 12 ಇರುತ್ತೆ, 3 4s ಲೈಕ್ ದಿಸ್. 2 into this much ಮಲ್ಟಿಪ್ಲೈ ಮಾಡಿದ್ರೆ 4800 angstrom unit. ಹಾಗಾಗಿ ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ವೆನ್ ದ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಪ್ರಿಸಮ್ ಇಟ್ ಅಂಡರ್ಗೋಸ್ ಡಿಸ್ಪರ್ಷನ್ ಬಿಕಾಸ್. ಯಾಕೆ ಡಿಸ್ಪರ್ಷನ್ ಆಗುತ್ತೆ? ಆಪ್ಷನ್ಸ್
A. Light has 7 wavelengths. B. Prism is of triangular shape. Refractive index of prism is different for different colors. Velocity of light is the same both in the prism and in air. So prism ಮುಖಾಂತರ light pass ಆಗೋದಕ್ಕೆ light different colors ಆಗೋದಕ್ಕೆ ಕಾರಣ refractive index of the prism is different for different colors. ಇಲ್ಲಿ ನೋಡಿದಾಗ light has 7 wavelengths. So light ಗೆ 7 ಕಲರ್ ಇದಾವೆ ಅಂತ ಅಲ್ಲ, ಇನ್ಫೈನೈಟ್ ನಂಬರ್ ಆಫ್ ಕಲರ್ಸ್ ಇದಾವೆ ವೈಟ್ ಲೈಟ್ ಅಲ್ಲಿ. ಪ್ರಿಸಮ್ ಈಸ್ ಆಫ್ ಟ್ರಯಾಂಗುಲರ್ ಶೇಪ್. ಅಫ್ಕೋರ್ಸ್ ಟ್ರಯಾಂಗುಲರ್ ಶೇಪ್ ಅಲ್ಲಿ ಇರೋದ್ರಿಂದ ಲೈಟ್ ಸೆಪರೇಟ್ ಆಗುತ್ತೆ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು ಅಂದರೆ ಪ್ರತಿಯೊಂದು ಕಲರ್ಗೂ ಒಂದೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋದ್ರಿಂದ ಅವು ಬೇರೆ ಬೇರೆ ಆಂಗಲ್ಗೆ ಡಿವಿಯೇಟ್ ಆಗುತ್ತೆ. ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ಆಂಗಲ್ ಆಫ್ ಡಿವಿಯೇಷನ್ ಇನ್ ಎ ಪ್ರಿಸಮ್ ಈಸ್ ಮ್ಯಾಕ್ಸಿಮಮ್ ಫಾರ್ ಆಪ್ಷನ್ಸ್ ರೆಡ್ ಲೈಟ್, ವೈಲೆಟ್ ಲೈಟ್, ಗ್ರೀನ್ ಲೈಟ್, ಯೆಲ್ಲೋ ಲೈಟ್. ನಮಗೆ ಗೊತ್ತಿದೆ. ಸೊ ಲುಕಿಯರ್ ಇದು ಡಿಸ್ಪರ್ಷನ್. ಇಲ್ಲಿ ನೋಡ್ರಿ ವೈಲೆಟ್ ತುಂಬಾ ಜಾಸ್ತಿ ಡಿವಿಯೇಟ್ ಆಗಿರುತ್ತೆ, ಹಾಗಾಗಿ ಇದಕ್ಕೆ ಆನ್ಸರ್ ವೈಲೆಟ್ ಲೈಟ್. ನೆಕ್ಸ್ಟ್, ಎ ರೇ ಆಫ್ ಲೈಟ್ ಇನ್ಸಿಡೆಂಟ್ ಅಟ್ ಅನ್ ಆಂಗಲ್ ಆಫ್ 50 ಡಿಗ್ರಿ ಆನ್ ಒನ್ ಆಫ್ ದ ರಿಫ್ರಾಕ್ಟಿಂಗ್ ಫೇಸಸ್ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಪ್ರಿಸಮ್. ಇಲ್ಲಿ ಈಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಕೊಟ್ಟಿದ್ದಾರೆ. ಈಕ್ವಿಲ್ಯಾಟ್ರಲ್ ಅಂದ ತಕ್ಷಣ ನಮಗೆ ಗೊತ್ತಿರಬೇಕು ಆಂಗಲ್ ಆಫ್ ದ ಪ್ರಿಸಮ್ ಇಸ್ 60 ಡಿಗ್ರಿ. ಯಾಕಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ನ ಆಂಗಲ್ಸ್, ಆಲ್ ದ ಆಂಗಲ್ಸ್ ಈಕ್ವಲ್ ಟು 60 ಡಿಗ್ರಿ. ದ ಆಂಗಲ್ ಬಿಟ್ವೀನ್ ದ ಎಮರ್ಜೆಂಟ್ ರೇ ಅಂಡ್ ದ ಇನ್ಸಿಡೆಂಟ್ ರೇ ಈಸ್ 40 ಡಿಗ್ರಿ. ದ ಆಂಗಲ್ ಬಿಟ್ವೀನ್ ದ ಎಮರ್ಜೆಂಟ್ ರೇ ಅಂಡ್ ದ ಫೇಸ್ ಫ್ರಮ್ ವಿಚ್ ಇಟ್ ಎಮರ್ಜಸ್ ಈಸ್ ಆಪ್ಷನ್ ಎ 60 ಡಿಗ್ರಿ, 50 ಡಿಗ್ರಿ, 40 ಡಿಗ್ರಿ, 30 ಡಿಗ್ರಿ. ಈಗ ನಮ್ಗೆ ಗೊತ್ತಿದೆ ಇದು ರಿಫ್ರಾಕ್ಷನ್ ಪ್ರಿಸಮ್, ಇದು I1 R1, I2 R2 ಅಥವಾ ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ತಗೊಂತೀವಿ. ಇಲ್ಲಿ ಕೇಳಿರೋದೇನು, ದ ಆಂಗಲ್ ಬಿಟ್ವೀನ್ ದ ಎಮರ್ಜೆಂಟ್ ರೇ ಅಂಡ್ ದ ಫೇಸ್. ಲುಕ್, ಈ ಫೇಸ್ಗೂ ಎಮರ್ಜೆಂಟ್ ರೇ ಈ ಆಂಗಲ್ ಎಷ್ಟಿದೆ ಕೇಳಿದ್ದಾರೆ. ಸೊ ನಮ್ಗೆ ಕೊಟ್ಟಿರೋದು I1 is equal to 50, A is equal to 60 ಗೊತ್ತಿದೆ, ಅಂಡ್ D 40 ಕೊಟ್ಟಿದ್ದಾರೆ. ದಿಸ್ ಒನ್. ಸೊ I2 ಆಂಗಲ್ ಆಫ್ ಎಮರ್ಜೆನ್ಸ್ ಕಂಡುಹಿಡಿಬೇಕು. ಸೊ ಇಲ್ಲಿ ನಮಗೆ A ಪ್ಲಸ್ D is equal to I1 ಪ್ಲಸ್ I2 ಅಂತ ಗೊತ್ತಿದೆ. ಲುಕ್ ಹಿಯರ್, A 60, 40 ಅಂಡ್ I1 50, I2. ಸೊ ಲುಕ್ ಹಿಯರ್, I2 is equal to 50. ಅಂದರೆ ಆಂಗಲ್ ಆಫ್ ಎಮರ್ಜೆನ್ಸ್ 50 ಇರುತ್ತೆ. ಲುಕ್ ಹಿಯರ್, ಇಲ್ಲಿ ಇದು ಆಂಗಲ್ ಆಫ್ ಎಮರ್ಜೆನ್ಸ್, ದಿಸ್ ಒನ್, ದಿಸ್ ಇಸ್ 50. ದಿಸ್ ಇಸ್ ದ ನಾರ್ಮಲ್ ಟು ದಿಸ್ ಸರ್ಫೇಸ್. ಈ ಸರ್ಫೇಸ್ಗೆ ನಾರ್ಮಲ್ ಇರೋದ್ರಿಂದ ಇದು ಆಂಗಲ್ 90 ಡಿಗ್ರಿ ಇರುತ್ತೆ. 90 ನಲ್ಲಿ ಈ I2 ಹೋದ್ರೆ ನಮಗೆ ಈ ಆಂಗಲ್ ಬರುತ್ತೆ. ಹಾಗಾಗಿ 90 ಮೈನಸ್ I2 is equal to 40. Therefore, this is equal to 40 ಡಿಗ್ರಿ. Look here, I2 50 ಇದೆ, 90 ಮೈನಸ್ 50 ಅಂದರೆ 40 ಡಿಗ್ರಿ ಅಷ್ಟು ಇರುತ್ತೆ. ನೆಕ್ಸ್ಟ್, ಎ ರೇ ಆಫ್ ಲೈಟ್ ಇನ್ಸಿಡೆಂಟ್ ಅಟ್ ಅನ್ ಆಂಗಲ್ I ಆನ್ ಒನ್ ಆಫ್ ದ ರಿಫ್ರಾಕ್ಟಿಂಗ್ ಫೇಸಸ್ ಆಫ್ thin prism emerges normally from the opposite face. If A is the angle of the prism and N its refractive index of material, then option A, I is equal to A by N, I is equal to NA by 2, I is equal to NA and I is equal to 2A by N. Okay. So look here, this is the prism. ಇಲ್ಲಿ ಏನಾಗ್ತಾ ಇದೆ, ಈ ರೇ ನಾರ್ಮಲ್ ಆಗಿ ಎಮರ್ಜ್ ಆಗ್ತಾ ಇದೆ. ಲೈಕ್ ದಿಸ್ ನಾರ್ಮಲ್ ಆಗಿ ಎಮರ್ಜ್ ಆಗ್ತಾ ಇದೆ ಅಂದ್ರೆ I2 0 ಇದೆ, R2 ಸಹ 0 ಇದೆ. ಸೊ ಲುಕ್ ಹಿಯರ್, A is equal to R1 ಪ್ಲಸ್ R2. ಸೊ ಇಲ್ಲಿ R2 0. ಸೊ A is equal to ಇಲ್ಲಿ 0 ಇಟ್ಟರೆ A is equal to R1 ಆಗುತ್ತೆ. ಸೊ ನೆಕ್ಸ್ಟ್, N is equal to sin I1 by sin R2, sin I1 by sin R1. ಲುಕ್ ಹಿಯರ್, N is equal to sin I1 divided by R1. R1 ಅಂದರೆ A ಅಂತ ಬರ್ತಾ ಇದೆ ಇಲ್ಲಿ. ಫಾರ್ ಥಿನ್ ಪ್ರಿಸಮ್ ಅಲ್ಲಿ ಏನಾಗುತ್ತೆ, ಈ ಆಂಗಲ್ಸ್ ಎಲ್ಲ ತುಂಬಾ ಚಿಕ್ಕದಾಗಿರೋದ್ರಿಂದ sin I1 ಅನ್ನ I1 ಅಂತ, sin A ನ sin A ಅಂತಾನೆ ಬರ್ಕೊಬಹುದು. I1 by A. ಸೊ I is equal to I1 ಅಥವಾ ಆಂಗಲ್ ಆಫ್ ಇನ್ಸಿಡೆನ್ಸ್ is equal to NA. ಸೊ therefore this is the answer. Next, in an equilateral prism, it is seen that when a ray is incident grazing at one face, it emerges grazing the other. Refractive index of the material of the prism is options ಈ ತರ ಇದೆ. ಸೊ √3 by 2, 2 by √3, 2 and √2 ಈ ತರ ಇದೆ. ಇವಾಗ ಇಲ್ಲಿ ಏನು ಈಕ್ವಿಲ್ಯಾಟ್ರಲ್ ಅಂತ ಕೊಟ್ಟಿರೋದ್ರಿಂದ A is equal to 60 ಅಂತ ತಗೊಬೇಕಾಗುತ್ತೆ. ಈಗ ಒಂದು ಗ್ರೇಜಿಂಗ್ ಇನ್ಸಿಡೆನ್ಸ್ ಆಗ್ತಾ ಇದೆ
ಗ್ರೇಸಿಂಗ್ ಎಮರ್ಜೆನ್ಸ್ ಆಗ್ತಾ ಇದೆ. ಹಾಗಾಗಿ ಈ ಆ್ಯಂಗಲ್ ಸಿ ಆಗಿರುತ್ತೆ, ಇದನ್ನು ಸಹ ಸಿ ಆಗಿರುತ್ತೆ. ಅಂದರೆ R1C R2C. ಸೊ ಈ ಥರ ಇವಾಗ ಗ್ರೇಸ್ ಆಗ್ತಾ ಇದೆ ಅಂದರೆ ಡೆನ್ಸರ್ ಮೀಡಿಯಮಲ್ಲಿ ಈ ಆ್ಯಂಗಲ್ ಯಾವಾಗಲೂ ಸಿ ಆಗಿರುತ್ತೆ ಅಂತ ಸಿ ತಗೊಂಡಿದ್ದೀವಿ. ಸೊ R1 = C, R2 = C, A = R1 + R2, A = C + C. ಹಾಗಾಗಿ A ಕೊಟ್ಟಿದ್ದಾರೆ 60 2C, look here, C = 30. ಹಾಗಾಗಿ look here, n = 1/sin C, ಇದು ಗೊತ್ತಿದೆ ನಮಗೆ. ಸೊ n = 1/sin C, C ಅಂದರೆ 30 ಗೊತ್ತಿದೆ. ಸೊ ಇದು ಹಾಫ್, 1/2 ಅಂದರೆ 2 ಆಗುತ್ತೆ. ಸೊ n = 2. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, a point object O is placed in front of glass rod and having spherical end of radius of curvature 30 cm as shown in the figure. The image would be formed at options: 30 cm to the right, infinity, 1 cm to the right, 30 cm to the left. So look here, ಇದು ಸ್ಪೆರಿಕಲ್ ಸರ್ಫೇಸ್. ಇಲ್ಲಿಂದ 15 cm ದೂರದಲ್ಲಿ ಆಬ್ಜೆಕ್ಟ್ ಅನ್ನು ಇಟ್ಟಿದ್ದೇವೆ. ಸೊ ಇದು ರೇಡಿಯಸ್ ಆಫ್ ಕರ್ವೇಚರ್. ದ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಇದು ಸಿಂಗಲ್ ಸ್ಪೆರಿಕಲ್ ಸರ್ಫೇಸ್ ಆಗಿರೋದ್ರಿಂದ ಸಿಂಗಲ್ ಸ್ಪೆರಿಕಲ್ ಸರ್ಫೇಸ್, ಲುಕ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇ. ಹಾಗಾಗಿ ಅಫ್ಕೋರ್ಸ್ ಆರ್ ಕೊಟ್ಟಿದ್ದಾರೆ, ಆರ್ 30 cm. ಇನ್ಸಿಡೆಂಟ್ ರೇನ ಡೈರೆಕ್ಷನ್ ಅಲ್ಲೇ ಆರ್ ಮೆಜರ್ ಮಾಡ್ತಾ ಇರೋದ್ರಿಂದ ಇದು ಪಾಸಿಟಿವ್. ವಿ = ವಾಟ್ ಅಂಡ್ ಯು -15, ಯಾಕೆಂದ್ರೆ ಇದು ಇನ್ಸಿಡೆಂಟ್ ರೇ ಡೈರೆಕ್ಷನ್. ನ್ಯೂ ಕಾರ್ಟೇಸಿಯನ್ ಸೈನ್ ಪ್ರಕಾರ ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡಿದ್ರೆ ಈ 15 ಯು ಅನ್ನೋದು ಮೈನಸ್ ತಗೊಬೇಕಾಗುತ್ತೆ. ಯುಗ್ ಮೈನಸ್ ಅಲ್ಲ, ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಗೆ ಮೈನಸ್ ತಗೊಬೇಕಾಗುತ್ತೆ. ಸೊ NI = 1.5 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ. ಅಂದರೆ ಇಮೇಜ್ ಆಬ್ಜೆಕ್ಟ್ ಯಾವ ಮೀಡಿಯಂ ಅಲ್ಲಿ ಇದೆಯೋ ಅದು ಬಿಟ್ಬಿಟ್ಟು ಉಳಿದಿರೋ ಅಂತ ಸ್ಪೇಸ್ ಅನ್ನು ನಾವು ಇಮೇಜ್ ಸ್ಪೇಸ್ ಅಂತ ಕರಿತೀವಿ. ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. n0 1 ಅಂದರೆ ಆಬ್ಜೆಕ್ಟ್ ಇರ್ತಕ್ಕಂಥ ಸ್ಪೇಸು 1, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್. ಈಗ ನಮಗೆ ರಿಲೇಷನ್ ಗೊತ್ತಿದೆ, NI / V -N0 / U, NI - N0 / R. ಸಬ್ಸ್ಟಿಟ್ಯೂಟ್ ಮಾಡಿರಿ ವ್ಯಾಲ್ಯೂಸ್ ಅನ್ನ. ಆಗ NI 1.5 ಇದೆ, V ಲುಕ್ ಹಿಯರ್, V ಹಂಗೆ ಬರ್ಕೊಳ್ರಿ. N0 ಇಟ್ ಈಸ್ 1, U -15 ಇದೆ. NI 1.5, N0 1 or 30. ಸೊ ಈಗ ಮೈನಸ್ ಇಂಟು ಮೈನಸ್ ಅಫ್ಕೋರ್ಸ್ ಪ್ಲಸ್ ಆಗುತ್ತೆ ಇದು. ಸೊ ಈಗ ಇದು 1.5 - 1 ಅದು 0.5 ಆಗುತ್ತೆ. 0.5 ಅಂದರೆ ಹಾಫ್, ಅಂದರೆ 1/2 ಅಂದರೆ 60 ಆಗುತ್ತೆ. ಸೊ ಲೈಕ್ ದಿಸ್ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಲುಕ್ ಹಿಯರ್, ಇದು 1/60 ಲುಕ್ ಹಿಯರ್. ಸೊ ಈಗ ನಮಗೆ ಇದನ್ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡೋಣ, 1/15 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡೋದು 1/15 ಕಾಮನ್ ತೆಗೆದ್ರೆ ಇದು 15 4s 15 1s 1/4 -1 ಅಂದರೆ -3/4 ಆಗುತ್ತೆ ಇದು. ಸೊ ಲೈಕ್ ದಿಸ್ -3/4. ಸೊ ಈಗ ನಾವು ಲುಕ್ ಹಿಯರ್, ದಿಸ್ ಕಮ್ಸ್ 1.5 ಅನ್ನ 3/2 ಅಂತ ಬರ್ಕೊಳ್ಳೋಣ. ಆಗ 3 ಕ್ಯಾನ್ಸಲ್ ಆಗುತ್ತೆ. ಸೊ 2 2s 2 15s 30 -30. ಸೊ ಹಾಗಾಗಿ ಸೊ ಆನ್ಸರ್ ನಮಗೆ -30 ಸೆಂಟಿಮೀಟರ್ ಬರುತ್ತೆ. ಅಂದರೆ ಮೈನಸ್ ಬರ್ತಾ ಇದೆ ಅಂದರೆ ಇಮೇಜ್ ಸೇಮ್ ಸೈಡ್ ಬರ್ತಾ ಇದೆ ಅಂತ. ಸೊ ಲುಕ್ ಹಿಯರ್, ದ ಆನ್ಸರ್ 30 ಇದೆ ಇಲ್ಲಿ, 30 ಟು ದ ರೈಟ್, ಅಂದರೆ ರೈಟ್ ಸೈಡ್ ನೆಗೆಟಿವ್ ಬರ್ತಾ ಇರೋದ್ರಿಂದ. ನೆಕ್ಸ್ಟ್, ಎ ಸ್ಪೆರಿಕಲ್ ಸರ್ಫೇಸ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ 20 cm separates glass. Refractive index of glass 1.5 from air and the center of curvature C is in glass. A point object placed at a point O in air is immersed at a point I in glass. P is the pole of the surface. Given Pi = PO, we have the numerical value of PO as options ಈ ತರ ಇದೆ. A -100 cm, B 100 cm, C 200 cm, D 60 cm. ಸೊ ಈಗ ಇದು ಒಂದು ಈ ಇಮೇಜ್, ಲುಕ್ ಹಿಯರ್, ದಿಸ್ ಇಸ್ ದ ಸ್ಪೆರಿಕಲ್ ಸರ್ಫೇಸ್, ದಿಸ್ ಇಸ್ ಆಬ್ಜೆಕ್ಟ್, ಅದರ ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ. ಇದು ಸಿ ಸೆಂಟರ್ ಆಫ್ ಕರ್ವೇಚರ್. ದಿಸ್ ಇಸ್ ದ ಇನ್ಸಿಡೆಂಟ್ ರೇ ಡೈರೆಕ್ಷನ್. ಸೊ ಇಲ್ಲಿ R 20 ಕೊಟ್ಟಿದ್ದಾರೆ ಪಾಸಿಟಿವ್, N 1.5 ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ, U ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಇರುತ್ತೆ, ಯಾಕಂದ್ರೆ ಪೋಲ್ ಇಂದ ಇದನ್ನ ಈ ಡೈರೆಕ್ಷನ್ ಮೆಜರ್ ಮಾಡ್ತೀವಿ, ರೇ ಈ ಡೈರೆಕ್ಷನ್ ಅಲ್ಲಿ ಇನ್ಸಿಡೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ V PO. ಸೊ ಇಲ್ಲಿ ಕೊಟ್ಟಿದ್ದಾರೆ PI = PO,
ಅಂದರೆ ಇಮೇಜ್ ಎಷ್ಟು ದೂರದಲ್ಲಿ, ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೋ ಇಮೇಜನ್ನು ಅಷ್ಟೇ ದೂರದಲ್ಲಿ ಫಾರ್ಮ್ ಆಗಿದೆ. ಈಗ ಈ ಫಾರ್ಮುಲಾನ ನಾವು ಮತ್ತೆ ಕನ್ಸಿಡರ್ ಮಾಡೋದಾದರೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1.5 ಡಿವೈಡೆಡ್ ಬೈ ವಿ, ವಿ ಅಂದರೆ ಪಿ ಒ, ಒನ್ಸ್ ಅಗೇನ್ ಪಿ ಒನ ನಾವು ಪಿ ಐ ಅಂತಲೂ ತಗೊಬೋದು, ಮೈನಸ್ 1 ಡಿವೈಡೆಡ್ ಬೈ ಮೈನಸ್ ಪಿ ಒ, ಅಂದರೆ ಯುನ ನಾವು ಮೈನಸ್ ಪಿ ಒ ತಗೊಂಡಿದ್ದೀವಿ, ಈಸ್ ಈಕ್ವಲ್ ಟು 1.5 ಮೈನಸ್ 1 ಬೈ 20. ದಟ್ ಈಸ್ ಓಕೆರ್, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1.5 ಡಿವೈಡೆಡ್ ಬೈ ಪಿ ಒ, ಇದು 1 ಅಂದರೆ 2.5 ಆಗುತ್ತೆ. ಸೊ ಇಯರ್ ಇದು 0.5 ಬೈ 20 ಅಂದರೆ ಹಾಫ್, ಅಂದರೆ ಇದು 40 ಆಗುತ್ತೆ. ಲುಕ್ ಇಯರ್, ಪಿ ಒ ಇಸ್ ಈಕ್ವಲ್ ಟು, ಯು ವಿಲ್ ಗೆಟ್ ದಿಸ್ ಇಸ್ 100. ಸೊ ದಿಸ್ ಇಸ್ 100 centimeter. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎ Plano convex lens is made up of material of refractive index 1.5 and radius of curvature of its curved surface is r. Its focal length is equal to, options ಈ ಥರ ಇದೆ, r by 2, r, 2r, 1.5 r. So ಇಲ್ಲಿ look here, this one, this is the Plano convex lens. ಇದು Plano, ಇದು convex. ನಮಗೆ ಗೊತ್ತಿದೆ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಪ್ಲೇನ್ ಸರ್ಫೇಸ್ ಈಸ್ ಇನ್ಫಿನಿಟಿ ಅಂತ. ಸೊ ಓಕೆ, ಲುಕ್ ಯಾರ್, R1 ಈಸ್ ಇನ್ಫಿನಿಟಿ, ಇದು R1, ಅಂಡ್ ಇದು ಇನ್ಸಿಡೆಂಟ್ ಡೈರೆಕ್ಷನ್. ಇದು ಒಂದು ಸ್ಪಿಯರ್ ಅಂತ ತಗೊಂಡ್ರೆ ದಿಸ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿಸ್ ಒನ್. ಅಂದರೆ ಇದನ್ನ ಈ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡೋದ್ರಿಂದ ಮೈನಸ್ ಆರ್ ಅಂತ ತಗೊಬೇಕಾಗುತ್ತೆ. R2 ಇಸ್ ಈಕ್ವಲ್ ಟು ಮೈನಸ್ ಆರ್. ಸೊ ಈಗ 1 ಬೈ ಎಫ್ ಇಸ್ ಈಕ್ವಲ್ ಟು n ಮೈನಸ್ 1, 1 ಬೈ R1 ಮೈನಸ್ 1 ಬೈ R2. ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಕ್ವಾಂಟಿಟಿ ನೆಗೆಟಿವ್ ಆಗಿರೋದಿಲ್ಲ, ಇದು ಯಾವಾಗಲೂ ಪಾಸಿಟಿವ್ ಆಗಿರೋ, ಐ ಮೀನ್ ಜೀರೋ ಆಗಿರೋದಿಲ್ಲ. ಓಕೆ, ಇವೆರಡು ಈಕ್ವಲ್ ಆದಾಗ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಥರ ಇರೋದಿಲ್ಲ. ಸೊ ಈಗ 1 ಬೈ ಎಫ್ ಇಸ್ ಈಕ್ವಲ್ ಟು 1.5 ಮೈನಸ್ 1 ಇಂಟು 1 ಬೈ ಇನ್ಫಿನಿಟಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದು ಜೀರೋ ಆಗಿರೋದ್ರಿಂದ ಇದು 1 ಬೈ ಆರ್ ಆಗುತ್ತೆ. ಇದು 1.5 ಮೈನಸ್ 1 ಈಸ್ 0.5. ಸೊ ಇದು ಆಫ್ ಅಂತ ತಗೊಬೋದು, ಅಂದರೆ 2r ಆಗುತ್ತೆ. ಎಫ್ ಇಸ್ ಈಕ್ವಲ್ ಟು 2r. ಸೊ ಲೈಕ್ ದಿಸ್ ಈಸ್ ದ ಆನ್ಸರ್. Next, an object of height h, when placed at a distance of 60 cm from a convex lens of focal length 15 cm, produces an image of height h dash. Another object of height 1 by 3 h, placed at a distance x from the lens, also produces the image same height. Then x has the value. Options: 25 cm, 20, 30, 15. ಸೊ ಇಲ್ಲಿ ಲುಕ್ ಹಿಯರ್, ಇದು ಒಂದು ಆಬ್ಜೆಕ್ಟ್ 60 ಸೆಂಟಿಮೀಟರ್ ದೂರದಲ್ಲಿ ಇದ್ದಾಗ ಅದರ ಇಮೇಜ್ ಇಷ್ಟು ಹೈಟ್ ಇರುತ್ತೆ. ಓಕೆ, ಅಂದರೆ 1 ಬೈ 3 ಟೈಮ್ಸ್ ದ ಹೈಟ್. ಲುಕ್ ಹಿಯರ್, ಆ ಆಬ್ಜೆಕ್ಟನ್ನು ನಾವು ಲೆನ್ಸಿಂದ ಎಕ್ಸಷ್ಟು ದೂರದಲ್ಲಿ ತಗೊಂಡಾಗೂ ಸಹ ಸೇಮ್ ಹೈಟ್ ಇರುತ್ತೆ. ಹಾಗಾದರೆ ಎಕ್ಸ್ ಅಂದರೆ ಇದರ ಡಿಸ್ಟೆನ್ಸ್ ಎಷ್ಟು ದೂರ ಇದನ್ನು ಲೆನ್ಸಿಂದ ತಂದಿದ್ದೀವಿ ಕಂಡುಹಿಡಿಬೇಕು. ಲುಕ್ ಹಿಯರ್, h ನಾಟ್ ಇಸ್ ಈಕ್ವಲ್ ಟು h ಆ್ಯಂಡ್ u ಮೈನಸ್ 60 ತಗೊಬೇಕಾಗುತ್ತೆ. ಸೊ ಇಯರ್ ಎಫ್ 15 ಫೋಕಲ್ ಲೆಂತ್, ಎಚ್ ಐ ಹೈಟ್ ಆಫ್ ದ ಇಮೇಜನ್ನು h ಡ್ಯಾಶ್ ಅಂತ ತಗೊಳ್ಳೋಣ. ಇದು ಫಸ್ಟ್ ಕೇಸಲ್ಲಿ. ಸೆಕೆಂಡ್ ಕೇಸಲ್ಲಿ h ನಾಟ್ ಡ್ಯಾಶ್ ಇಸ್ ಈಕ್ವಲ್ ಟು 1 ಬೈ 3 ಟೈಮ್ಸ್ h. ಸೊ 1 ಬೈ 3 ಟೈಮ್ಸ್ ದ h. ಸೊ ಇದರ ಹೈಟ್. ಸೊ ಇಲ್ಲಿ u ಡ್ಯಾಶ್ ಅಂದರೆ ಆಬ್ಜೆಕ್ಟ್ನ ಡಿಸ್ಟೆನ್ಸ್ ಎಕ್ಸ್ ಇರುತ್ತೆ. ಈ ಡೈರೆಕ್ಷನಲ್ಲಿ ಮೆಜರ್ ಮಾಡ್ತಾ ಇರೋದ್ರಿಂದ ನಾವು ಮೈನಸ್ ಎಕ್ಸ್ ತಗೊಂತೀವಿ. ಅಂಡ್ ಎಚ್ ಡ್ಯಾಶ್ ಹೈಟ್, ಸೇಮ್ ಹೈಟ್. ಇಲ್ಲೇನು ಎಚ್ ಡ್ಯಾಶ್ ಇದೆ, ಇದರ ಹೈಟ್ ಏನಿದೆ ಅಂದರೆ ಇದರಿಂದ ಪ್ರೊಡ್ಯೂಸ್ ಆಗಿರೋ ಹೈಟ್ ಏನಿದೆ, ಇದರಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಇಮೇಜ್ನ ಹೈಟು ಸೇಮ್ ಇದೆ. ಆ ಥರ ಇರಬೇಕಂದ್ರೆ ಎಕ್ಸ್ ಎಷ್ಟಿರಬೇಕು ಅಂತ. ಸೊ ಇದು ಮ್ಯಾಗ್ನಿಫಿಕೇಷನ್ಗೆ ಸಂಬಂಧಪಟ್ಟಿರೋದ್ರಾಗಿರೋದ್ರಿಂದ ಮ್ಯಾಗ್ನಿಫಿಕೇಷನ್ಗೆ ಫಾರ್ಮುಲಾ ಎಮ್ ಈಸ್ ಈಕ್ವಲ್ ಟು ಎಫ್ ಬೈ ಎಫ್ ಪ್ಲಸ್ ಯು. ಇಲ್ಲಿ ಯು ಇದೆ ಮತ್ತು ಎಫ್ ಇರೋದ್ರಿಂದ ನಾವು ಎಫ್ ಪ್ಲಸ್ ಯು ತಗೋಬೇಕು. ಅಂಡ್ ಎಚ್ ಡ್ಯಾಶ್ ಇರೋದ್ರಿಂದ ಅದನ್ನು ತಗೊಳ್ಳೋಣ, ಎಚ್ ಡ್ಯಾಶ್. ಓಕೆ, ಎಮ್ ಕಂಡಿಡಿದ ಫಸ್ಟ್ 15 ಡಿವೈಡೆಡ್ ಬೈ 15 ಮೈನಸ್ 60. ಸೊ 15 ಬೈ ಮೈನಸ್ 45. 15 ಓಕೆ 3 ಸಹ ಮೈನಸ್ 3 ಬರುತ್ತೆ. ಎಮ್ ಇಸ್ ಈಕ್ವಲ್ ಟು, ಬಟ್ ಎಮ್ ಅನ್ನು ಎಚ್ ಐ ಬೈ ಎಚ್ ನಾಟ್ ಅಂತ ತಗೊಳೋದ್ರಿಂದ ಎಚ್ ಡ್ಯಾಶ್, ಎಚ್ ಐ ಅಂದರೆ ಎಚ್ ಡ್ಯಾಶ್ ಬೈ ಎಚ್ ನಾಟ್. ಓಕೆ, ದಿಸ್ ಹೈಟ್ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು 1 ಬೈ 3. ಸೊ ನಂತರ ಈ ಸೆಕೆಂಡ್ ಕೇಸಲ್ಲಿ ಎಮ್ ಡ್ಯಾಶ್ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾನ ಎಫ್ ಡಿವೈಡೆಡ್ ಬೈ ಎಫ್ ಪ್ಲಸ್ ಯು ಡ್ಯಾಶ್. ಸೇಮ್ ಲೆನ್ಸ್ ಆಗಿರೋದ್ರಿಂದ ಎಫ್ ಚೇಂಜ್ ಆಗಲ್ಲ, ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ, ಯು ಡ್ಯಾಶ್. ಸೊ ಅದು 15 ಡಿವೈಡೆಡ್ ಬೈ 15 ಮೈನಸ್ ಎಕ್ಸ್ ಆಗ್ತಾ ಇದೆ.
ಎಮ್ ಡ್ಯಾಶ್ ಅಂದರೆ ಎಚ್ ಡ್ಯಾಶ್ ಬೈ ಎಚ್, ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ನ ಹೈಟ್ ಎಷ್ಟಿದೆ ಈ ಸೆಕೆಂಡ್ ಕೇಸಲ್ಲಿ ಅಂದರೆ ಇದರ 1/3 ಟೈಮ್ಸ್ ಇರೋದ್ರಿಂದ 1/3 ಟೈಮ್ಸ್ ಹೈಟ್ ತಗೊಂಡಿದ್ದೀವಿ. ಸೊ ದಿಸ್ ಇದೇನಾಗುತ್ತೆ 3h ಡ್ಯಾಶ್ ಬೈ ಎಚ್ ಆಗುತ್ತೆ. ದಟ್ ಈಸ್ 15/15 ಮೈನಸ್ ಎಕ್ಸ್. ಬಟ್ ಇಲ್ಲಿ ಎಚ್ ಡ್ಯಾಶ್ ಬೈ ಎಚ್ 1/-3 ಆಗುತ್ತೆ. ಹಾಗಾಗಿ ಇದನ್ನು ನಾವು 1/-3 ಅಂತ 3 ಕ್ಯಾನ್ಸಲ್ ಆಗುತ್ತೆ, -1 ಆಗುತ್ತೆ. ಸೊ 15/15 ಮೈನಸ್ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. -15 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು 15. ಸೊ -15 ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 30. ಸೊ ಹಾಗಾಗಿ 30 ಯೂನಿಟ್ ಏನಾಗಿದೆ ಸೆಂಟಿಮೀಟ್ರಾ ಮೀಟ್ರಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಯು ಸೆಂಟಿಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ಸಹ ಸೆಂಟಿಮೀಟ್ರಲ್ಲೇ ಇಡಬೇಕಾಗುತ್ತೆ. ದೇರ್ಫೋರ್ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ problem. The power of a lens is 10 diopter when placed in air. When immersed in water of refractive index 1.33, the change in power is, ಇಲ್ಲಿ change in power ಕೇಳಿದ್ದಾರೆ. The refractive index of lens material is 1.5. Options 2.55 diopter, 2 diopter, 6.6 and here it is 7.5. ಸೊ ಪವರ್ಗೂ ಫೋಕಲ್ ಲೆಂತ್ಗೂ ಇರ್ತಕ್ಕಂಥ ರಿಲೇಷನ್ನು P is equal to 1/f ಇದೆ. ಹಾಗಾಗಿ ಅಂಡ್ ಅಫ್ ಕೋರ್ಸ್ 1/f is equal to n-1 into 1/r1 minus 1/r2. ಸೊ ಇಲ್ಲಿ ವೆನ್ ಇಮ್ಮರ್ಸ್ಡ್ ಇನ್ ವಾಟರ್ ಅಂದರೆ ಲೆನ್ಸನ್ನು ನಾವು ಬೇರೆ ಮೀಡಿಯಮಲ್ಲಿ ಇಮ್ಮರ್ಸ್ ಮಾಡೋದ್ರಿಂದ ರೇಡಿಯೈ ಆಫ್ ಕರ್ವೇಚರ್ ಚೇಂಜ್ ಆಗಲ್ಲ, ಈ ಪಾರ್ಟ್ ಏನು ಚೇಂಜ್ ಆಗೋದಿಲ್ಲ. ಹಾಗಾಗಿ 1/f is directly proportional to n-1. ಅಂದರೆ ಪವರ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪವರ್ ಈಸ್ ಪ್ರಪೋರ್ಷನಲ್ ಟು n-1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದ್ರಿಂದ ಈ ಥರ ಬರ್ಕೊಬೋದು. ಸೊ ಏರಲ್ಲಿ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ತಗೊಬೇಕಾಗುತ್ತೆ, ಗ್ಲಾಸ್ ಇನ್ ಏರ್. ನಂತರ ವಾಟರ್ ಅಂದರೆ ಗ್ಲಾಸ್ ಇನ್ ವಾಟರ್, ಗ್ಲಾಸ್ ಮೈನಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್, ಈ ಥರ ತಗೊಬೇಕಾಗುತ್ತೆ. ಇವೆರಡನ್ನೂ ನಾವು ಡಿವೈಡ್ ಮಾಡೋಣ. ಪವರ್ ಆಫ್ ಲೆನ್ಸ್ ಇನ್ ವಾಟರ್ ಡಿವೈಡೆಡ್ ಬೈ ಪವರ್ ಆಫ್ ಲೆನ್ಸ್ ಇನ್ ಏರ್, ಈ ಥರ ಬರುತ್ತೆ. ರೈಟ್ ಹ್ಯಾಂಡ್ ಸೈಡನ್ನು ಡಿವೈಡ್ ಮಾಡಿದ್ರೆ ಈಗ NG/NW ಕೊಟ್ಟಿದ್ದಾರೆ. ಇಲ್ಲಿ NW 1.33 ಕೊಟ್ಟಿದ್ದಾರೆ, ಇದನ್ನು 4/3 ಅಂತ ತಗೊಳ್ಳೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1.5 ಕೊಟ್ಟಿದ್ದಾರೆ ಲೆನ್ಸ್ದು, ಅದನ್ನು 3/2 ಅಂತ ತಗೊಂಡ್ರೆ ಈ ಥರ ಬರೀಬೋದು. ಓಕೆ, 3/2 ಮೈನಸ್ 4/3, 4/3, 3/2 -1. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ಲುಕಿಯರ್ ದಿಸ್ ಒನ್ 2 3s 6 ಆಗುತ್ತೆ, 3 3s 9 ಅಂಡ್ ಲುಕಿಯರ್ 2 4s 8 ಆಗುತ್ತೆ. ಇಂಟು 4/3 ಇರೋದು 3/4 ಆಗುತ್ತೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಇದು 9/8 ಅಂದರೆ 1/6, 3/4 ಆಗುತ್ತೆ. 3 2s 2 4s 8 ಆ್ಯಂಡ್ ಇಯರ್ 2 ಅಂದರೆ ವಿಲ್ got 1/8, 1/2. ಸೊ 1/4 ಆಗುತ್ತೆ. ಅಂದರೆ PW/PA is equal to 1/4. ಸೊ ನಮಗೆ PW ಎಷ್ಟು ಬರುತ್ತೆ 1/4 ಟೈಮ್ಸ್ PA. ಪವರ್ ಇದ್ರದ್ದು ಗೊತ್ತಿದೆ, ಪವರ್ ಆಫ್ ಲೆನ್ಸ್ ಇನ್ ಏರ್ 10 ಇದೆ. ಹಾಗಾಗಿ ಸೊ ಇದು ನಮಗೆ 2.5 ಬರುತ್ತೆ. ಸೊ ಇಲ್ಲಿ ಕೇಳಿರೋದು ಚೇಂಜ್ ಇನ್ ಪವರ್. ಅಫ್ಕೋರ್ಸ್ ಇಲ್ಲಿ ಪವರ್ ಆಫ್ ಲೆನ್ಸ್ ಇನ್ ವಾಟರ್ ಅಂತ ಕೇಳಿದಾಗ 2.5 ಇದೆ, 2.55 ಸೆಲೆಕ್ಟ್ ಮಾಡ್ಕೊಳೋದಲ್ಲ, ಚೇಂಜ್ ಕೇಳಿದ್ದಾರೆ. ಚೇಂಜ್ ಅಂದರೆ ಪವರ್ ಆಫ್ ಲೆನ್ಸ್ ಇನ್ ಏರ್ ಮೈನಸ್ ಪವರ್ ಆಫ್ ಲೆನ್ಸ್ ಇನ್ ವಾಟರ್, ದಟ್ ಈಸ್ ಈಕ್ವಲ್ ಟು ಪವರ್ ಆಫ್ ಲೆನ್ಸ್ ಇನ್ ವಾಟರ್ ಏರ್ ಇದು 10 ಇದೆ, ವಾಟರಲ್ಲಿ 2.5 ಇರೋದ್ರಿಂದ 7.5 ಡಯಾಪ್ಟರ್ ಬರುತ್ತೆ. ಸೊ ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್. The greatest thickness of Plano convex lens appears to be 4 cm when observed through the plane surface and 17/8 cm when observed through the curved surface. If the real thickness of the lens is 6 cm, the refractive index of the material of the lens is. Options ಈ ಥರ ಇದೆ. A 17/8, 3/2, 4/3 and 1/8. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಲುಕ್ ಹಿಯರ್, ದಿಸ್ ಈಸ್ ಪ್ಲೇನೋ ಕಾನ್ವೆಕ್ಸ್. ಗ್ರೇಟೆಸ್ಟ್ ಥಿಕ್ನೆಸ್ ಎಷ್ಟಿದೆ? ಲುಕ್ ಹಿಯರ್, ಈ ಗ್ರೇಟೆಸ್ಟ್ ಥಿಕ್ನೆಸ್ 4 cm ಇದೆ. ಬಟ್ ಪ್ಲೇನ್ ಸರ್ಫೇಸ್ ಇಂದ ನೋಡಿದಾಗ ಅದು ಜಸ್ಟ್ ಲುಕ್ ಹಿಯರ್ 4 cm ಅಷ್ಟು ಕಾಣಿಸುತ್ತೆ. ಓಕೆ,
So the greatest thickness of the Plano convex lens appears to be 4 cm when observed through the plane surface and 17 by 8 cm when observed through the curved surface. Okay. ಈಗ ಈ ಗ್ರೇಟೆಸ್ಟ್ ಥಿಕ್ನೆಸ್ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಈ ಸರ್ಫೇಸ್ ಇಂದ ನೋಡಿದಾಗ 4 ಅಂತ ಕಾಣಿಸುತ್ತೆ ನಮಗೆ. ಅಂದ್ರೆ ಇದು ಅಪರೆಂಟ್ ಡೆಪ್ತ್, ಇದು ರಿಯಲ್ ಡೆಪ್ತ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಕೇಳಿರೋದ್ರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್. ಸೊ ರಿಯಲ್ ಡೆಪ್ತ್ 6 ಇದೆ, ಇದು 4 ಇದೆ, 6/4 ಅಂದ್ರೆ 3/2. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, a lens behaves as a converging lens when surrounded by water of refractive index 4/3 and as a diverging lens when surrounded by a medium of refractive index 2. The refractive index of material of the lens is options equal to unity, equal to 4/3, between 1 and 4/3, between 4/3 and 2. ನಮಗೆ ಗೊತ್ತಿದೆ ಇವಾಗ ಒಂದು ಲೆನ್ಸ್ ಯಾವುದಾದ್ರೂ ಒಂದು ಮೀಡಿಯಮ್ ಅಲ್ಲಿ ಇಮ್ಮರ್ಸ್ ಮಾಡಿದಾಗ ಸೊ ಅದು ರಿಫ್ರಾಕ್ಟಿವ್ ಇಂಡೆಕ್ಸು ಜಾಸ್ತಿ ಇದ್ದರೆ ಕಾನ್ವೆಕ್ಸ್ ಇರೋದು ಡೈವರ್ಜ್ ಆಗುತ್ತೆ, ಕಾನ್ಕೇವ್ ಇರೋದು ಕನ್ವರ್ಜ್ ಆಗುತ್ತೆ. ಲುಕಿಯರ್ ಇಲ್ಲಿ ಸರೌಂಡೆಡ್ ಬೈ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 2 ಇದೆ, 4/3 ಇದೆ. ಈ ಥರ ಇದ್ದಾಗ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಿಟ್ವೀನ್ 4/3 ಅಂಡ್ 2 ಇರುತ್ತೆ. ಲುಕಿಯರ್ 2ಗೂ 4/3ಗೂ ಮಧ್ಯದಲ್ಲಿರುತ್ತೆ. ಸೊ 4/3 ಅದು ಕನ್ವರ್ಜಿಂಗ್ ಥರ ಆ್ಯಕ್ಟ್ ಮಾಡುತ್ತೆ, 2 ಇದ್ದಾಗ ಡೈವರ್ಜಿಂಗ್ ಥರ ಆ್ಯಕ್ಟ್ ಮಾಡುತ್ತೆ. ಅಂದರೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಇವೆರಡರ ನಡುವೆ ಇರುತ್ತೆ ಅಂತ. ನೆಕ್ಸ್ಟ್, ಎನ್ ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಎಫ್ ಈಸ್ ಕಟ್ ಇಂಟು 2 ಈಕ್ವಲ್ ಪಾರ್ಟ್ಸ್ perpendicular to the principal axis of lens. The focal length of the each part is option F, f/2, 2f, f/4. ಅಂದರೆ ಇಲ್ಲಿ ಒಂದು ಈಕ್ವಿ ಕಾನ್ವೆಕ್ಸ್ ಲೆನ್ಸ್ ಇದೆ. ಸೊ ಇದು ಇಲ್ಲಿ ಬೆಂಡ್ ಆಗುತ್ತೆ ಪ್ಲಸ್ ಇಲ್ಲಿ ಬೆಂಡ್ ಆಗುತ್ತೆ. ಇಲ್ಲಿ ಬೆಂಡ್ ಆದಾಗ ಇಲ್ಲಿ ಬಂದು ಫೋಕಸ್ ಆಗುತ್ತೆ. ಇಷ್ಟು ಫೋಕಲ್ ಲೆಂತ್ ಇರುತ್ತೆ. ಸಪೋಸ್ ಇದನ್ನ ಅರ್ಧ ಕಟ್ ಮಾಡಿ ಈ ಅರ್ಧನ ತೆಗೆದು ಬಿಟ್ರೆ ಇಲ್ಲಿ ಬೆಂಡ್ ಆಗೋದಿರಲ್ಲ. ಸೊ ಇಲ್ಲಿಂದ ರೇಸ್ ಡೈರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಈ ತರ ಬಂದಾಗ ಅಂದ್ರೆ ಒಂದ್ ಕಡೆ ಮಾತ್ರ ಬೆಂಡ್ ಆಗಿರುತ್ತೆ, ಒಂದು ಸರ್ಫೇಸ್ ಹತ್ರ ಮಾತ್ರ ಬೆಂಡ್ ಆಗಿರೋದ್ರಿಂದ ಅದು ಇಲ್ಲಿ ಬಂದು ಫೋಕಸ್ ಆಗುತ್ತೆ. ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎಫ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಎಫ್ ಆಗುತ್ತೆ. ದಟ್ ಈಸ್ 2f. 2f ಇಸ್ ದ ಆನ್ಸರ್. ಅಂದ್ರೆ ಕಟ್ ಮಾಡಿ ಒಂದು ಪೀಸ್ ತೆಗೆದಾಕಿದ್ರೆ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಎ ಪಾಯಿಂಟ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 12 cm on the axis of a convex lens of focal length 10 cm on the other side of the lens. A convex mirror is placed at a distance of 10 cm from the lens such that the image formed by the combination coincide with the object itself. What is the focal length of the convex mirror? Options 60 cm, 10, 25, 75. ಅಂದರೆ ಇಲ್ಲಿ ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ. ಸೊ ಆಬ್ಜೆಕ್ಟ್ ಇಲ್ಲಿದೆ, ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿ ಒಂದು ಕಾನ್ವೆಕ್ಸ್ ಅಫ್ಕೋರ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸು -12 cm ಇರುತ್ತೆ. ಎಫ್ 10 cm ಕೊಟ್ಟಿದ್ದಾರೆ. ಅಂಡ್ ನಮಗೆ ಗೊತ್ತಿದೆ 1/v - 1/u = 1/f ಲೆನ್ಸ್ ಫಾರ್ಮುಲಾ. ಸೊ ಈಗ ಇದನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಈ ಥರ ಬರುತ್ತೆ. 1/10 + 1/-12 ಆಗುತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ವಿ ವಿಲ್ ಗೆಟ್ 1/v = 60. ಅಂದರೆ v 60 ಅಂದರೆ ಇಮೇಜ್ ಡಿಸ್ಟೆನ್ಸ್ 60 cm ಇದೆ. ಈಗ ಒಂದು ಕಾನ್ವೆಕ್ಸ್ ಮಿರರ್ ಇದೆ. ಆ ಮಿರರ್ದು ರೇಡಿಯಸ್ ಆಫ್ ಕರ್ವೇಚರ್ r ಇದೆ. ಇದು ಸೆಂಟರ್ ಆಫ್ ಕರ್ವೇಚರ್. ಇದನ್ನ ನಾವು ಎಲ್ಲಿ ತರ್ತಾ ಇದೀವಿ? ಯಾವುದೊಂದು ಪೊಸಿಷನ್ಗೆ ತರ್ತಾ ಇದೀವಿ. ಸೊ ದಟ್ ಈ ರೇಸ್ ರಿಫ್ಲೆಕ್ಟ್ ಆಗಿ ಇಲ್ಲೇ ಇಮೇಜ್ ಬರುತ್ತೆ. ಸೊ ಈ ತರ ರೇಸ್ ರಿಫ್ಲೆಕ್ಟ್ ಆಗಬೇಕು ಅಂದ್ರೆ ಇದು ನಾರ್ಮಲ್ ಆಗಿ ಬೀಳ್ಬೇಕು. ಈ ತರ ನಾರ್ಮಲ್ ಆಗಿ ಬೀಳ್ತಾ ಇದೆ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಹತ್ರ ಅದು ಫೋಕಸ್ ಆಗ್ತಾ ಇದೆ ಅಂತ. ಸೊ ಈ ತರ ರಿವರ್ಸ್ ಆಗಿ ನಮಗೆ ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಇಮೇಜ್ ಎಲ್ಲಿತ್ತೋ ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ ಅಂತ ಅರ್ಥ. ಇವಾಗ ನಮಗೆ ಇದು ಗೊತ್ತಿದೆ 12 cm. ಸೊ ಇದು 60 ಅಂತ ಗೊತ್ತಿದೆ. ಈ ಡಿಸ್ಟೆನ್ಸ್ ಅಂದ್ರೆ ಈ ಮಿರರ್ ಅನ್ನು ಎಲ್ಲಿಟ್ಟಿದೀವಿ? 10 ಅಲ್ಲಿ ಇಟ್ಟಿದೀವಿ. ಹಾಗಾದ್ರೆ ಇದ್ರ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ 60 - 10 ದಟ್ ಈಸ್ 50. ಸೊ ಹಾಗಾಗಿ ಎಫ್ ಈಸ್ ಈಕ್ವಲ್ ಟು r/2 ಇದೆ. ಈ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧದಷ್ಟು ಇದ್ರ ಫೋಕಲ್ ಲೆಂತ್ ಇರುತ್ತೆ, ಲೆನ್ಸ್ದಲ್ಲ, ಇದರ ಮಿರರ್ದು ಫೋಕಲ್ ಲೆಂತ್. ಎಫ್ ಈಸ್ ಈಕ್ವಲ್ ಟು 50/2 ದಟ್ ಈಸ್ ಈಕ್ವಲ್ ಟು 25 cm. ಹಾಗಾಗಿ ಸೊ ದಿಸ್ ಈಸ್ ದ ಆನ್ಸರ್. ಓಕೆ,
A convex lens A of focal length 20 cm and a concave lens B of focal length 5 cm are kept along the same axis with a distance d between them. What is the value of d if parallel beam of light incident on A leaves B as a parallel beam? Options: A, it is 15 cm, B 20 cm, C 30 cm and D 5 cm. ಈಗ ನಾವು ಈ ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಾನ್ಕೇವ್ ಲೆನ್ಸ್ ಕೊಟ್ಟಿದ್ದಾರೆ. ಇವೆರಡನ್ನು ಯಾವ ಥರ ಅರೇಂಜ್ ಮಾಡಿದ್ದೀವಿ ಅಂದರೆ, ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆಗಿ ಎಮರ್ಜೆಂಟ್ ರೇಸ್ ಕೂಡ ಪ್ಯಾರಲಲ್ ಆಗೇ ಬರುತ್ತೆ. ಸೊ ಈ ಥರ ಪ್ಯಾರಲಲ್ಲೇ ಬರ್ತಾ ಇದೆ ಅಂದರೆ ಈ ಫೋಕಲ್ ಲೆಂತ್, ಈ ಕಾಂಬಿನೇಷನ್ ಆಫ್ ಫೋಕಲ್ ಲೆಂತ್ ಏನಾಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ. ಸೊ ಈಗ ನಮಗೆ ಇಲ್ಲಿ ನಾವು 1/f = 1/f1 + 1/f2 ಮೈನಸ್ ಡಿ ಡಿವೈಡೆಡ್ ಬೈ f1 f2 ಅಂದರೆ ಇದು ಕಾಂಬಿನೇಷನ್ ಆಫ್ ಲೆನ್ಸಸ್ಗೆ ಫಾರ್ಮುಲಾ. ಇದು ಕಾನ್ಕೇವ್ ಆಗಿರೋದ್ರಿಂದ f2 ನೆಗೆಟಿವ್ ತಗೊಬೇಕಾಗುತ್ತೆ. ಓಕೆ, f2 ನ ವ್ಯಾಲ್ಯೂ ಲುಕೇರ್ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1/f ಅಂದರೆ ಇದ್ರ ಕಾಂಬಿನೇಷನ್ ಫೋಕಲ್ ಲೆಂತ್ ಇನ್ಫಿನಿಟಿ. ಸೊ 1/20 ಪ್ಲಸ್ 1/-5 ಮೈನಸ್ ಡಿ ಡಿವೈಡೆಡ್ ಬೈ 20. f2 ಅಂದರೆ ಇದ್ರದ್ದು -5. ಸೊ ಲುಕೇರ್ 1/∞ 0 ಆಗಿದೆ. ಸೊ ಲೈಕ್ ದಿಸ್ 100 ಸೇಮ್ ಇದೆ. 5 look at this one. So d is equal to here 100 ಇಲ್ಲಿ ಹೋದ್ರೆ 0 ಆಗುತ್ತೆ, -5 plus 20. So it has become d is equal to 15 centimeter ಆಗುತ್ತೆ ನಾವು ಇದನ್ನ ಸಾಲ್ವ್ ಮಾಡಿದಾಗ. So the answer is 15 centimeter. Next question. In a compound microscope, the intermediate image is option virtual, erect and magnified, real, erect and magnified, real, inverted and magnified, virtual, inverted and magnified. ನಮಗೆ ಗೊತ್ತಿದೆ ರಿಯಲ್ ಯಾವಾಗಲೂ ಇನ್ವರ್ಟ್ ಆಗಿರುತ್ತೆ ಅಂಡ್ ಅಫ್ಕೋರ್ಸ್ ಮೈಕ್ರೋಸ್ಕೋಪ್ ಅಲ್ಲಿ ಇದು ಮ್ಯಾಗ್ನಿಫೈ ಆಗಿರುತ್ತೆ ಅಂತ. ಸೊ ಈಗ ನಾವು ಈ ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಒಂದು ಇಮೇಜ್ ಅನ್ನ ನೋಡೋದಾದ್ರೆ ಲುಕೇರ್ ಇಟ್ ಇಸ್ ಲೈಕ್ ದಿಸ್. ಲುಕೇರ್ ಇದು ಫಸ್ಟ್ ಆಬ್ಜೆಕ್ಟ್, ಇದು ಇಂಟರ್ಮೀಡಿಯೇಟ್ ಇಮೇಜ್, ಇದು ಫೈನಲ್ ಇಮೇಜ್. ಇಂಟರ್ಮೀಡಿಯೇಟ್ ಏನಾಗಿದೆ, ಇನ್ವರ್ಟೆಡ್, ರಿಯಲ್ and magnified. Okay, this is the correct answer. Next question. The maximum magnification that can be obtained with a convex lens of focal length 2.5 cm is the least distance of distinct vision. ಅಂದರೆ ಇದು ಒಂದು ಸಿಂಪಲ್ ಮೈಕ್ರೋಸ್ಕೋಪ್. ಆಪ್ಷನ್ಸ್ 10, 0.1, 62.5, 11. ಸೊ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಇಟ್ಟಾಗ ಮ್ಯಾಗ್ನಿಫಿಕೇಶನ್ಗೆ ಫಾರ್ಮುಲಾ 1 + d/f. ಅಟ್ ಇನ್ಫಿನಿಟಿಗೆ d/f ಇದು ಗೊತ್ತಿದೆ ನಮಗೆ. ಈ ಫಾರ್ಮುಲಾ ನಾವು ತಗೊಳ್ಳೋಣ. ಸೊ ಡಿಗೆ 25, ಎಫ್ ಕೊಟ್ಟಿದ್ದಾರೆ 2.5, ಇದು 10 ಟೈಮ್ಸ್ ಆಗುತ್ತೆ. ಸೊ ಹಂಗಾಗಿ 1 + 10 ಇಟ್ ಈಸ್ 11, m is equal to 11. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ದ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಈಸ್ 9 when it is adjusted for incident parallel rays. The distance between the objective and the eyepiece is found to be 20 cm. The focal length of converging lens used are. ಅಂದರೆ ಇಲ್ಲಿ ಅಡ್ಜಸ್ಟೆಡ್ ಫಾರ್ ಇನ್ಸಿಡೆಂಟ್ ಪ್ಯಾರಲಲ್ ರೇಸ್. ಪ್ಯಾರಲಲ್ ರೇಸ್ ಅಂದರೆ ಅದು ಇನ್ಫಿನಿಟಿ, ಅಂದರೆ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆಪ್ಷನ್ಸ್ ಏನಿದೆ ನೋಡೋಣ. ಸೊ ಎ 18 cm 2 cm, ಬಿ 11 cm 9 cm, 22.5 2.5 16 4. ಅಂದರೆ ಐಪೀಸ್ನ ಮತ್ತು ಆಬ್ಜೆಕ್ಟಿವ್ನ ಫೋಕಲ್ ಲೆನ್ಸ್ ಇವು ಎಷ್ಟಿರಬೇಕು ಅಂತ. ಸೊ ಲುಕ್ ಹಿಯರ್, ದಿಸ್ ಇಸ್ ದ ಆಬ್ಜೆಕ್ಟ್, ದಿಸ್ ಇಸ್ ದ ಟೆಲಿಸ್ಕೋಪ್ದು ರೇ ಡಯಾಗ್ರಾಮ್ ಈ ಥರ ಇದೆ. ಸೊ ಅಲ್ಲಿ ಎಲ್ ಅಂದರೆ f0 + fe ಅಂಡ್ ಲುಕ್ ಹಿಯರ್ ಎಲ್ ಈಸ್ ಈಕ್ವಲ್ ಟು f0 + fe ದಟ್ ಈಸ್ ಈಕ್ವಲ್ ಟು 20 cm ಅಂತ ಕೊಟ್ಟಿದ್ದಾರೆ. ಅಂಡ್ ಮ್ಯಾಗ್ನಿಫಿಕೇಶನ್ 9 ಇದ್ರದ್ದು. f0 ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಎಷ್ಟಿರುತ್ತೆ, fe ಈಸ್ ಈಕ್ವಲ್ ಟು ಎಷ್ಟು. ಸೊ ಮ್ಯಾಗ್ನಿಫಿಕೇಶನ್ m ಗೊತ್ತು, f0 ಡಿವೈಡೆಡ್ ಬೈ fe. ಓಕೆ, ಸೊ ಇಯರ್ 9 ಈಸ್ ಈಕ್ವಲ್ ಟು f0 ಬೈ fe. ಸೊ f0 ಈಸ್ ಈಕ್ವಲ್ ಟು 9 ಟೈಮ್ಸ್ fe. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಎಲ್ಲ ಹತ್ರ ಲುಕೇರ್ f0 + fe ಈಸ್ ಈಕ್ವಲ್ ಟು 20 ಅಂದರೆ ಎಲ್ ಇದು. ಸೊ ಇಲ್ಲಿ f0 9 fe ಆಗಿರೋದ್ರಿಂದ 9 fe plus fe. Look here, 9 plus 1 10 fe. So this is equal to 2. fe is equal to 2. ಸೊ ಇದನ್ನ ಯಾವುದಾದ್ರೂ ಒಂದು ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f0 ಬರುತ್ತೆ.
ಸೊ ದಟ್ ಈಸ್ ಎಫ್ ನಾಟ್ ಇಸ್ ಈಕ್ವಲ್ ಟು 9FE ತಗೊಂಡ್ರೆ 2 times it is 18 ಆಗುತ್ತೆ. 18 ಇಲ್ಲೆಲ್ಲಿದೆ 18 look here 18 ಇರೋದ್ರಿಂದ this is the answer. Next, magnification of a compound microscope is 30. Focal length of eyepiece is 5 cm and the image is formed at a distance of distinct vision 25 cm. The magnification of the objective lens is A 5, 7.5, 10, 15. So M is equal to 30, F is equal to 5, V is equal to 25, least distance of distinct vision ಆಗಿರೋದ್ರಿಂದ ಮ್ಯಾಗ್ನಿಫಿಕೇಶನ್ ಎಷ್ಟಿದೆ. ಸೊ ಇಲ್ಲಿ ಏನು ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೊಟ್ಟಿದ್ದಾರೆ. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪ್ಗೆ ಮ್ಯಾಗ್ನಿಫಿಕೇಶನ್ ME is equal to 1 plus D by FE. ಹಾಗಾಗಿ ಮ್ಯಾಗ್ನಿಫಿಕೇಶನ್ ಆಫ್ ದ ಐ ಪೀಸ್ 1 plus 25/5, 1 plus 5 it is 6. ಮ್ಯಾಗ್ನಿಫಿಕೇಶನ್ ಆಫ್ ಮೈಕ್ರೋಸ್ಕೋಪ್ ಬೇಕು ಅಂದರೆ M0 into ME. ಸೊ ಇಲ್ಲಿ look here M0 30, M30 ಇದೆ, M0 ME is equal to 6 ಇಲ್ಲಿ ಕಂಡುಹಿಡಿದಿದ್ದೀವಿ. ಸೊ ಹಾಗಾಗಿ M0 is equal to 5. Therefore, this is the answer. Next, in a compound microscope, the focal length of two lenses are 1.5 cm and 6.25 cm. An object is placed at 2 cm from objective and the final image is formed at 25 cm from eye lens. The distance between the two lenses is option 6 cm, 7.75 cm, 9.25 cm, 11 cm. ಸೊ ಇದು ಒಂದು ಕಾಂಪೌಂಡ್ ಮೈಕ್ರೋಸ್ಕೋಪ್. ದಿಸ್ ಈಸ್ ಆಬ್ಜೆಕ್ಟಿವ್, ಇದು ಐ ಪೀಸ್, ಇದು ಫೈನಲ್ ಇಮೇಜ್. ಸೊ ಈಗ F0 1.5 ಇಟ್ ಈಸ್ ಗಿವನ್ ಇಯರ್. ಸೊ ಇದನ್ನು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನಲ್ಲಿ ಅರೇಂಜ್ ಮಾಡಿದ್ದೀವಿ. FE 6.25 ಕೊಟ್ಟಿದ್ದಾರೆ. U0 -2 ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ನಾವು ಯಾವಾಗಲೂ ಮೈನಸ್ ತಗೊಬೇಕಾಗತ್ತೆ. ಸೊ ಇದು L is equal to V0 plus UE. ಇಲ್ಲಿಂದ ಇಲ್ಲಿಗೆ V0 ಅಂದರೆ ಲೆಂತ್ ಆಫ್ ದ ಇಮೇಜ್ ಫ್ರಮ್ ದ ಆಬ್ಜೆಕ್ಟಿವ್. ಇದೇ ಆಬ್ಜೆಕ್ಟ್ ಇದಕ್ಕಾಗಿರೋದ್ರಿಂದ ಲೆಂತ್ ಆಫ್ ದ ಆಬ್ಜೆಕ್ಟ್, ದಿಸ್ ಇಸ್ ದ ಲೆಂತ್ ಆಫ್ ದ ಇಮೇಜ್ B, ದಿಸ್ ಇಸ್ ಲೆಂತ್ ಆಫ್ ದ ಆಬ್ಜೆಕ್ಟ್. ಇದೇ ಇದಕ್ಕೆ ಆಬ್ಜೆಕ್ಟ್ ಆಗಿರೋದ್ರಿಂದ UE ಅಂತ ತಗೊಂತೀವಿ. L is equal to V0 plus UE ತಗೊಂಡ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ V0 is equal to, so look here, like V0 is equal to U0 F divided by U0 plus F. ಅಂದರೆ ಇಲ್ಲಿ ಲೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಮಗೆ ಈ ಫಾರ್ಮುಲಾ ಬರುತ್ತೆ. ಸೊ V0 is equal to -2 into 1.5 divided by 1 -2 plus 1.5. ಸೊ ದಟ್ ಈಸ್ V0 is equal to, ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 6 ಬರುತ್ತೆ V0. ಸೊ ಇಯರ್ U is equal to, ಅಂದರೆ ಲೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಒನ್ಸ್ ಅಗೈನ್ U is equal to VF divided by F minus P. So it comes U is equal to, ಸಿಂಪ್ಲಿಫೈ ಮಾಡೋಣ, ಸಿಂಪ್ಲಿಫೈ ಮಾಡಿದ್ರೆ ನಮಗೆ -5 ಬರುತ್ತೆ. ಸೊ ಇಲ್ಲಿ V0 ಗೊತ್ತಾಯಿತು ಆ್ಯಂಡ್ U ಗೊತ್ತಾಯಿತು. ಸೊ L is equal to, ದಿಸ್ ಈಸ್ ಅಂದರೆ ಇವುಗಳ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಬೇಕಾಗುತ್ತೆ. 6 plus 5 that is equal to 11. So this is the answer, 11. Next, a simple telescope consists of an objective of focal length 60 cm and a single eye lens of focal length 5 cm is focused on distant object in such a way that parallel rays come out from the eye lens. If the object subtends an angle 2 degree at the objective, the angular width of the image, look here, 10 degree, 24 degree, 50 degree and 1/6 degrees. So here F0 ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ 60, FE ಕೊಟ್ಟಿದ್ದಾರೆ 5 ಅಂಡ್ ಪ್ಯಾರಲಲ್ ರೇಸ್ ಆಗಿರೋದ್ರಿಂದ ಇಮೇಜ್ ಇನ್ಫಿನಿಟಿನಲ್ಲಿ ಫಾರ್ಮ್ ಆಗಿದೆ ಅಂತ. ಸೊ ಈಗ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಟೆಲಿಸ್ಕೋಪ್ಗೆ F0 ಡಿವೈಡೆಡ್ ಬೈ FE, ಇದು ಲೀನಿಯರ್ ಮ್ಯಾಗ್ನಿಫಿಕೇಶನ್. ಆಂಗ್ಯುಲರ್ ಮ್ಯಾಗ್ನಿಫಿಕೇಶನ್ಗೆ ಫಾರ್ಮುಲಾ ಇದೆ ನಮಗೆ, ಇದನ್ನು ಕಂಡಿಡಿದ ಫಸ್ಟ್. F0 ಅಂದರೆ 60/5, ಸೊ ದಟ್ ಈಸ್ 12. ಸೊ ಆಂಗ್ಯುಲರ್ ಮ್ಯಾಗ್ನಿಫಿಕೇಶನ್ ಅಂದರೆ M is equal to angle subtended by the image to the angle subtended by an object. Angle subtended by the image ಅನ್ನು ಬೀಟಾ ಅಂತ ತಗೊಂತೀವಿ, ದಿಸ್ ಈಸ್ ಆಲ್ಫಾ. ಸೊ ಇಲ್ಲಿ ನಮ್ಗೆ ಏನು ಬೇಕು, ದ ಆಂಗ್ಯುಲರ್ ವಿಡ್ತ್ ಆಫ್ ದ ಇಮೇಜ್ ಬೇಕಾಗಿದೆ. ಆಂಗ್ಯುಲರ್ ವಿಡ್ತ್ ಆಫ್ ದ ಇಮೇಜ್ ಬೀಟಾ,
beta is equal to m into alpha. So beta is equal to 2 into 12. So that is equal to 24 degree. So therefore the answer is 24 degree. ರೇ ಆಪ್ಟಿಕ್ಸ್ಗೆ ಸಂಬಂಧಪಟ್ಟಂಥ ಸಿನಾಪ್ಸಿಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಬಟ್ ಇಷ್ಟೇ ಕ್ವಶನ್ಸು ಸಾಕು ಅಂತ ಹೇಳಕ್ಕೆ ಬರೋದಿಲ್ಲ, ಇದು ಸ್ಯಾಂಪಲ್ ಕ್ವಶನ್ಸ್ ಮಾತ್ರ. ಇನ್ನೂ ಒಂದಷ್ಟು ಕ್ವಶನ್ಸನ್ನು ನೀವು ನಮ್ಮ NCERT ಬುಕ್ಕಲ್ಲಿ ಎಕ್ಸಾಂಪ್ಲರ್ ಇದೆಯಲ್ವಾ, ಅದರಲ್ಲೂ ಸಹ ನೀವು ನೋಡ್ಬೋದು, ಅಥವಾ ಬೇರೆ ಬೇರೆ ಬುಕ್ಸ್ ಇದ್ದಾವೆ, ಇನ್ನೂ ಬೇಕಾದಷ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ ಇದ್ದಾವೆ, ಅವನು ಸಹ ನೀವು ವಾಚ್ ಮಾಡ್ಬೋದು. ಇವು ಸ್ಯಾಂಪಲ್ ಕ್ವಶನ್ಸ್. ಸೊ ನನಗೆ ಈ ಅವಕಾಶ ಕೊಟ್ಟಂಥ ನಮ್ಮ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿ ತನಕ ನೀವು ಈ ನನ್ನ ಟೀಚಿಂಗನ್ನು ಅಬ್ಸರ್ವ್ ಮಾಡೋದಕ್ಕೆ, ವಾಚ್ ಮಾಡೋದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೈನ್.